ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ನೋಡಿ, ನಾನು ಇವತ್ತು ಒಂದು ವಿಡಿಯೋ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದು ಯಾಕೆ ಅಂದರೆ ರಾಜ್ಯಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು ಡೌಟ್ನಲ್ಲಿರ್ತಾರೆ. ನಾವು ಯಾವಾಗ ಕಾಂಪಿಟೇಟಿವ್ ಎಕ್ಸಾಮ್ನ ಓದಬೇಕು ಅಂದರೆ ಯಾವಾಗ ಓದಬೇಕು, ಎಲ್ಲಿಂದ ಪ್ರಾರಂಭ ಮಾಡಬೇಕು ಆ್ಯಂಡ್ ಯಾರನ್ನ ಕೇಳಬೇಕು, ಈ ಡೌಟ್ಗಳೊಳಗೆ. ಆಮೇಲೆ ನಮ್ಮ ಸಮಾಜದೊಳಗೆ ಹೆಂಗಿದೆ ಅಂದರೆ ಯಾರನ್ನೋ ಕೇಳಕ್ಕೆ ಹೋದರೆ ಯಾರೂ ಕೂಡ ಪಾಸಿಟಿವ್ ಆಗಿ ಹೇಳುವಂಥವ್ರು ಬಹಳ ಕಡಿಮೆ ಇರ್ತಾರೆ. ಅರೆ, ನೀನು PSI ಆಗಬೇಕಾ, KS ಆಗಬೇಕಾ, ಅದು ಎಲ್ಲ ಅವ್ರ ಮನೆಯಾಗ ಯಾರೇ ಇರಬೇಕು, ಅವ್ರ ಅಪ್ಪ ಅಮ್ಮ ಯಾರೇ ಟೀಚರ್ ಇರಬೇಕು, ಅಥವಾ ಅವ್ರ ಅಂಕಲ್ ಆಂಟಿ ಯಾರೇ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಇರಬೇಕು, IAS ಇರಬೇಕು, ಅಂಥವ್ರು ಮಾತ್ರ ಆಗ್ತಾರೆ, ಅದು ಇದು ಗೋಳು ಏನೇನೋ ಹೇಳ್ತಾರೆ. ಆದರೆ ಕಳೆದ 15 ವರ್ಷಗಳಿಂದ ನಾನು ಮೊದಲಿಗೆ IAS ಪರೀಕ್ಷೆಯ ಓದಲಿಕ್ಕೆಯಿಂದ ಹಿಡಿದು ಈಗ ಕಳೆದ 7-8 ವರ್ಷಗಳಿಂದ ಧಾರವಾಡದೊಳಗೆ ನಾನು ಶಿಕ್ಷಕನಾಗಿ, ಆಮೇಲೆ ಕೋಚಿಂಗ್ ಒಂದು ಇನ್ಸ್ಟಿಟ್ಯೂಟ್ ಅನ್ನು ಓಪನ್ ಮಾಡಿ ಪುಸ್ತಕಗಳನ್ನು ಬರೆದು ಇದೇ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿದ್ದೀನಿ. ಹಲವಾರು ವಿದ್ಯಾರ್ಥಿಗಳ ಅನುಭವವನ್ನು ನಾನು ನೋಡಿದ್ದೀನಿ. ನಾನು ಕೂಡ ವಿದ್ಯಾರ್ಥಿಯಾಗಿ, ಟೀಚರ್ ಆಗಿ ಹಲವು ಅನುಭವಗಳನ್ನು ನಾನು ಹೊಂದಿದ್ದೀನಿ. ಆ ಎಲ್ಲ ಅನುಭವಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಏನೋ ನೋಡಿದರೆ ಉಪಯೋಗ ಆಗುತ್ತೆ, ಫಸ್ಟಿಗೆ ನಾನು ಇಲ್ಲಿಂದ ಶುರು ಮಾಡ್ತೀನಿ. ನಾನು ಏನು ಹೇಳ್ತೀನೋ ಇದನ್ನು ಕೊನೆಯವರೆಗೂ ನೋಡ್ರಿ. ಐ ಆಮ್ ಶ್ಯೂರ್ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗಬೇಕು ಹೋಗಬಾರ್ದು ಅನ್ನುವಂಥ ಅಟ್ಲೀಸ್ಟ್ 80 to 90% ಕ್ಲಾರಿಟಿನ ನಾನು ನಿಮಗೆ ಕೊಡ್ತೀನಿ ಗೈಸ್. ಆ್ಯಂಡ್ ಅದು ಇನ್ನುಳಿದಿದ್ದು ಕೂಡ ಹಾಗೇನಾದರೂ ನಿಮಗೆ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಕಮೆಂಟ್ ಬಾಕ್ಸ್ ಮೂಲಕನೂ ಕೂಡ ನನಗೆ ಬರಿಬೋದು. ಆ್ಯಂಡ್ ಐ ವಿಲ್ ಆನ್ಸರ್ ಒನ್ ಬೈ ಒನ್. ಯಾರ್ಯಾರೆಲ್ಲ ಈ ವಿಡಿಯೋನ ನೋಡಿದರೆ ಸೂಕ್ತ. ಫಸ್ಟ್ಗೆ ಪಾಲಕರು, ಬಿಕಾಸ್ ಪಾಲಕರು ನಮ್ಮ ಜೀವನದೊಳಗೆ ಬಹಳಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ ಗೈಸ್. ಆ್ಯಂಡ್ ಪಾಲಕರ ಸಪೋರ್ಟ್ ಇಲ್ಲದೆ ನಾವು ಎಲ್ಲೂ ಓದೋಕ್ಕೂ ಆಗೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಈ ದೇಶದೊಳಗೆ ಅನ್ಫಾರ್ಚುನೇಟ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದ್ತೀವಿ ಅಂದಾಗ ಪಾಲಕರು ಸುಮ್ಮನೆ ಹೂ ಅಂತಾರೆ, ಆದರೆ ಯಾವಾಗ ಅದರೊಳಗೆ ಸಕ್ಸಸ್ಫುಲ್ ಆಗೋದಿಲ್ವೋ ಆವಾಗ ಬೇರೆಯವರೊಂದಿಗೆ ಸೊಸೈಟಿನೂ ಕಂಪ್ಯಾರಿಸನ್ ಮಾಡೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಪಾಲಕರ ಒಂದು ಸಪೋರ್ಟ್ ಏನಾದರೂ ಇದ್ದರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಹೆಂಗೆ ಓದಬೇಕು, ಎಲ್ಲಿ ಓದಬೇಕು, ಅಲ್ಲಿಂದ ಡೆಫಿನೆಟ್ಲಿ ನಮಗೆ ಪಾಲಕರು ಒಂದು ಬೆನ್ನೆಲುಬಾಗಿರಬೇಕು. ಇವ್ರು ಮಾತ್ರ ನಮಗೆ ಸಹಾಯ ಮಾಡ್ಬೋದು. ಯಾಕಂದರೆ ನಮ್ಮನ್ನು ಹೆತ್ತಿರುವಂಥವ್ರು ಇವರೇ. ಆ್ಯಂಡ್ ಇವ್ರ ಸಹಾಯ ಬಿಟ್ಟು ಬೇರೆ ಯಾರೂ ಸಹಾಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಗೈಸ್. ಅದನ್ನು ಮರ್ತ್ಬಿಡಿ. ನಂಬರ್ 1, ಪಾಲಕರಿದ್ದವರು ಈ ವಿಡಿಯೋನ ನೋಡಬೇಕು. ಯಾರ್ಯಾರು ಈ ವಿಡಿಯೋನ ನೋಡ್ತೀರಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಟ್ಲೀಸ್ಟ್ ನಿಮಗೆ ಗೊತ್ತಿರುವಂಥ 10 ಮೆಂಬರ್ಸ್ಗೆ, 10 ಜನರಿಗೆ ನೀವು ಈ ವಿಡಿಯೋನ ಫಾರ್ವರ್ಡ್ ಮಾಡಬೇಕು. ನೀವು ನನಗೆ ಪ್ರಾಮಿಸ್ ಕೂಡ ಮಾಡಬೇಕು. ಬಿಕಾಸ್ ಈ ಕನ್ಫ್ಯೂಷನಿಂದ ಸಮಾಜದೊಳಗೆ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಅವೇರ್ನೆಸ್ ಮೂಡಿಸೋಣ. ಆ್ಯಂಡ್ ಅವರು ಆ ಕನ್ಫ್ಯೂಷನಿಂದ ಹೊರಗೆ ಬರಲಿ, ಅವ್ರ ಮಕ್ಕಳಿಗೆ ಅವರು ಗೈಡ್ ಮಾಡಲಿ. ಯಾರ್ಯಾರು ಮುಂದೆ ಬರಬೇಕು, ದೇಶಕ್ಕೆ ಏನಾದರೂ ಮಾಡಬೇಕು, ನಮ್ಮ ಫ್ಯಾಮಿಲಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಉಪಯೋಗ ಆಗಬೇಕು ಅನ್ನೋ ಉದ್ದೇಶದಿಂದನೇ ಈ ಲಾಂಗ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಪಾಲಕರು ನೋಡಬೇಕು ಮೊದಲಿಗೆ. ನಂತರ 10th ಮುಗಿದಂಥ ವಿದ್ಯಾರ್ಥಿಗಳು ನೋಡಬೇಕು. ಎದಕ್ಕಂದರೆ ಬಹಳಷ್ಟು ಕೇಂದ್ರ ಸರ್ಕಾರದೊಳಗೆ SSC ಎಕ್ಸಾಮ್ಸ್ ಆಗಿರಬಹುದು, ಆ್ಯಂಡ್ NDA ಎಕ್ಸಾಮ್ ಆಗಿರಬಹುದು. ಓಕೆ, ಈ ಒಂದು ಫಸ್ಟ್ಗೆ SSC ಎಕ್ಸಾಮ್ ಈ 10th ಮೇಲೆ ಇರುತ್ತೆ. ಓಕೆ, NDA ಎಕ್ಸಾಮ್ 12th ಮೇಲೆ ಇರುತ್ತೆ. ಆ್ಯಂಡ್ 10th ಆದಂಥ ಮಕ್ಕಳು ಮತ್ತು 12th ಆದಂಥ ಮಕ್ಕಳು ಯಾರು ಅಷ್ಟು ವಿಚಾರ ಮಾಡುವಂಗಿದ್ದಾರೆ, ಮೀನ್ಸ್ ನಾನು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗಬಲ್ಲೆ, ನಾನು ಕೂಡ ಮಲ್ಟಿಪಲ್ ವಿಷಯಗಳನ್ನ ಓದಬಲ್ಲೆ, ನಾನು ನಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ಕಡೆಗೆ ಕೆಲಸ ಮಾಡಬಲ್ಲೆ. ಇವು ಕೇಂದ್ರ ಸರ್ಕಾರದ್ದು ಹೇಳ್ತಾ ಇದ್ದೀನಿ ನಾನು. ಕೇಂದ್ರ ಸರ್ಕಾರದ ಯಾವ ಜಾಬ್ನೂ ಕೂಡ ನಮ್ಮ ರಾಜ್ಯದೊಳಗೆ ಸಿಗ್ತದೆ ಅಂತ ಗ್ಯಾರಂಟಿ ಇರಂಗಿಲ್ಲ. ಸಿಕ್ತು ಅಂದರೆ ಇವರ್ ಲಕ್ಕಿ, ಹಂಗಂತ ಪೋಸ್ಟ್ ಇರಂಗಿಲ್ಲ ಅಂತಲ್ಲ, ಆದರೆ ಸಿಗೋದಿಲ್ಲ. ದಟ್ಸ್ ಅ ಪ್ರಾಬ್ಲಮ್. ಸೊ 10th ಮುಗಿದಂಥವ್ರು ಆ್ಯಂಡ್ PUC ಮುಗಿದಂಥವ್ರು ಕೂಡ ನೀವು ಯಾವ್ಯಾವ ಜಾಬ್ ಬರ್ತವೆ ನಿಮಗೆ ಅಂತ ಹೇಳ್ತೀನಿ. ಸೊ ಈ ವಿಡಿಯೋನ ನಿಮಗೂ ಕೂಡ ನೋಡ್ಬೋದು. ಆ್ಯಂಡ್ ಯಾರ್ಯಾರು 10th 12th ಇದ್ದಾರೆ ಅವ್ರಿಗೂ ಕೂಡ ಕಳಿಸ್ರಿ. ಅವ್ರು ನೋಡಿದ್ರೆ ಬಿಡ್ರೆ ಅದನ್ನೊಂದು ಹೆಲ್ಪ್ ಮಾಡಿರಿ. ಓಕೆ, ನೆಕ್ಸ್ಟ್ ಪದವಿ ಮುಗಿಸಿದಂಥ ಯುವಕ ಯುವತಿಯರು, ಎಸ್, ಪದವಿ ಮುಗಿಸಿದವರು ಕೂಡ ನೋಡಲೇಬೇಕು. ಇನ್ನು ಖಾಸಗಿ ಹುದ್ದೆಯೊಳಗಿದ್ದೀನಿ, ನಾನು ಕೂಡ ಸರ್ಕಾರಿ ಹುದ್ದೆ ಮಾಡಬೇಕು ಅಂತೀನಿ, ಸರ್ಕಾರಿ ಉದ್ಯೋಗದೊಳಗೆ ಹೋಗಬೇಕು ಅಂತೀನಿ. ನನ್ನ ಡ್ರೀಮ್ ಇತ್ತು, ನನ್ನ ಕನಸಿತ್ತು, ನನಗೆ ಹೋಗೋಕ್ಕಾಗಲಿಲ್ಲ. ಎಷ್ಟು ಜನ ಅದಿರಿ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿರಿ. ಹಾಂ, ಈ ಪೂರ್ತಿ ಸ್ಟೋರಿ ಹೇಳಿಂದ ಅಂದ್ರೆ ಸರ್ಕಾರಿ ಹುದ್ದೆ ಒಳಗೆ ಏನೈತಿ, ಏನೇನೆಲ್ಲ ಮಾಡಬೇಕು, ಇದನ್ನೆಲ್ಲ ಮಾಡಕ್ಕೆ ರೆಡಿ ಇದ್ದೀರಿ, ಅದನ್ನು ಕೂಡ ನೀವು ನನಗೆ ಹೇಳಬೇಕು. ನೆಕ್ಸ್ಟ್
ಬಹಳಷ್ಟು ಜನ ದೇಶದ ಮಿಲಿಟರಿ ಒಳಗೆ ಕೆಲಸ ಮಾಡೋರು ನಮ್ಮ ಸ್ಟೂಡೆಂಟ್ಸ್ಗಳಿದ್ದಾರೆ. ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರದೊಳಗೆ, ನಾಗಾಲ್ಯಾಂಡ್ದೊಳಗೆ ಅಲ್ಲೆಲ್ಲ ಕುಳಿತು ಕೂಡ ಎಲ್ಲಿಂದ ಶುರು ಮಾಡಬೇಕು, ಏನು ಮಾಡಬೇಕು ನೋಡಿ, ಇವರೇ ನಮಗೆ ದೊಡ್ಡ ಇನ್ಸ್ಪಿರೇಷನ್ ಗೈಸ್. ಯಾರು ಮನೆಯೊಳಗೆ ಊರೊಳಗೆ ಅಪ್ಪ ಅಮ್ಮನ ಹೆಸರು ಹೇಳ್ಕೊಂಡು, ಅಣ್ಣ ತಮ್ಮನ ಹೆಸರು ಹೇಳ್ಕೊಂಡು, ಇವ್ರ ಅಂಕಲ್ ಆಂಟಿ ಹೆಸರು ಹೇಳ್ಕೊಂಡು ಯಾರ್ಯಾರೆಲ್ಲ ಬದುಕ್ತಿದ್ದಾರೆ ಅವ್ರಿಗೆ ನಮ್ಮ ದೇಶದ ಸೋಲ್ಜರ್ಸ್ಗಳು ಒಂದು ದೊಡ್ಡ ಉದಾಹರಣೆ. ಅವರು ಅಲ್ಲಿ ದೇಶ ಸೇವೆ ಮಾಡ್ತಾ ಅಂಥ ಒಂದು ಅಡ್ವರ್ಸ್ ಕಂಡೀಷನ್ ಒಳಗೆ, ವೆದರ್ ಕಂಡೀಷನ್ ಒಳಗೆ ಇದ್ದು ಆಮೇಲೆ ಕೆಲಸ ಮಾಡ್ತಾ ಎಲ್ಲೋ ಒಂದು ಕಡೆ ಟೈಮ್ ಸಿಕ್ಕಾಗ ಪೆಟ್ರೋಲಿಂಗ್ ಮಾಡಬೇಕಾದ್ರೆ ಓದ್ಕೊಳ್ಳುವಂಥ ಮನೋಭಾವ ಇವ್ರ ಹತ್ರ ಇದೆ ಅಂದರೆ ಇವತ್ತಿನ ಯುವಕರು ಇವ್ರಕ್ಕಿಂತನೂ ದೊಡ್ಡ ಇನ್ಸ್ಪಿರೇಷನ್ ಬೇಕಾಗಿಲ್ಲ. ನಾನು ಎವ್ರಿ ಟೈಮ್ ನಮ್ಮ ಕ್ಲಾಸ್ಗೆ ಯಾರಾದರೂ ಅಂಥವ್ರು ಬಂದರೆ ಸೊ ಅವ್ರ ಜೊತೆ ಮಾತಾಡ್ತಿರ್ತೀನಿ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಯಾರು ಇಲ್ಲಿವರೆಗೂ ಓದಿಲ್ಲ ಶುರು ಮಾಡಬೇಕು ಅಂತೀರಿ, ನೀವು ಕೂಡ ಈ ವಿಡಿಯೋನ ನೋಡ್ರಿ, ನಿಮ್ಮ ಮಕ್ಕಳಿಗೂ ಕೂಡ ತೋರಿಸ್ರಿ, ಡೆಫಿನೆಟ್ಲಿ ಉಪಯೋಗ ಆಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಆಲ್ರೆಡಿ ಓದಲಿಕ್ಕೆ ಪ್ರಾರಂಭಿಸಿದವರು ಕೂಡ ಇದನ್ನ ಉಪಯೋಗ ತಗೋಬಹುದು. ಈಗ ಯಾರೇ ಜಸ್ಟ್ ಡಿಗ್ರಿ ಇದೀವಿ, PUC ಇದೀವಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಕ್ಕೆ ಬರ್ತಿದ್ದೀವಿ, ಓದಕ್ಕೆ ಹೋಗ್ಬೇಕಂತೀನಿ ಅಂತ ಯಾರಾದರೂ ಅಂದರೆ ಅವರಿಗೆ ನೀವು ಕೂಡ ಈ ವಿಡಿಯೋನ ಶೇರ್ ಮಾಡ್ಬೋದು ಗೈಸ್. ಅವ್ರಿಗೆ 100% ಉಪಯೋಗ ಆಗುತ್ತೆ. ಫಸ್ಟ್ ನೋಡಿ, ಡೆಫಿನೆಟ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಓದಬೇಕು ಅಂತ ತಲೆಯೊಳಗೆ ಬಂದಿದೆ ಅಂದರೆ ಒಂದು ಡೇಟಾ ಪ್ರಕಾರ ಈ ದೇಶದೊಳಗೆ 3% ಜನಕ್ಕೆ, ಓನ್ಲಿ 3% ಜನಕ್ಕೆ ಅನಿಸ್ತದಂತೆ ಯಾವಾಗ ಲೈಫ್ನಾಗ ಯಾವಾಗೋ ಒಂದ್ಸರ್ತಿ ನಾನು ಓದಬೇಕು, ಸ್ಪರ್ಧಾತ್ಮಕ ಪರೀಕ್ಷೆ ಓದಬೇಕು, ಆಮೇಲೆ ಸರ್ಕಾರಿ ಹುದ್ದೆ ಒಳಗೆ ಹೋಗಬೇಕು, ಅದರಿಂದ ಸೊಸೈಟಿ ಒಳಗೆ ನಾನು ರೆಸ್ಪೆಕ್ಟ್ ಗೇನ್ ಮಾಡಬೇಕು ಅಂತ ಅನಿಸ್ತೈತೆ ಅಂತ. ಆದರೆ ಎಂಡ್ ಆಫ್ ದಿ ಡೇ ಪ್ರಾರಂಭ ಮಾಡೋರು ಅನ್ಸೋರು ಭಾಳ ಮಂದಿ ಇದ್ದಾರೆ. ಪ್ರಾರಂಭ ಮಾಡೋರು ಅದರೊಳಗೆ 1.5% ಜನ ಮಾತ್ರ. ಅದರೊಳಗೂ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆಯೋರು ಇನ್ನೂ ಕಡಿಮೆ. ಆ್ಯಂಡ್ ಅದರೊಳಗೂ ಪಾಸ್ ಆಗೋರ ಸಂಖ್ಯೆ ತುಂಬ ಕಡಿಮೆ ಇದೆ. ಆದರೆ ನನ್ನ ಪ್ರಕಾರ ನಿಮ್ಮ ಮಕ್ಕಳ ತಲೆಯಲ್ಲಿ ನಾನೇನೋ ಮಾಡಬೇಕು, ಜಾಬ್ ಮಾಡಬೇಕು, ನಾನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದಬೇಕು ಅಂತ ಯಾರ ಮಕ್ಕಳ ತಲೆ ಒಳಗಾದರೂ ಬಂದಿದೆ ಅಂದರೆ ನೀವು ತಿಳ್ಕೊಳ್ರಿ ಪಾಲಕರೇ, ನೀವು ಪುಣ್ಯವಂತರು ಅಂಥ ಮಕ್ಕಳನ್ನ ಹೆತ್ತಿದ್ದಕ್ಕೆ. ಈಗಿನ ಕಾಲದಲ್ಲಿ ಏನೋ ಮಾಡಿ ಅದನ್ನು ಹಾಳು ಮಾಡ್ತೀನಿ, ಇದನ್ನು ಹಾಳು ಮಾಡ್ತೀನಿ, ಆನ್ಲೈನ್ ಗೇಮ್ ಮಾಡ್ತೀನಿ, ಬರೀ ಸೋಷಿಯಲ್ ಮೀಡಿಯಾದೊಳಗೆ ಹಾಳಾಗ್ತೀನಿ, ಇಡೀ ದಿನ ರಾತ್ರಿ ಸೋಷಿಯಲ್ ಮೀಡಿಯಾ ಒಳಗೆ ಶಾರ್ಟ್ಸ್ ನೋಡಿ ಬದುಕ್ತಾ ಇರುವಂಥ ಜನರ ಮಧ್ಯೆ ಒಬ್ಬ ಯುವಕನ ತಲೆಯಲ್ಲಿ ನಾನು ಓದಬೇಕು, ಏನೋ ಮಾಡಬೇಕು ಅಂತ ಅವನ ತಲೆಯೊಳಗೆ ಬಂದಿದೆ ಅಂದರೆ ದಯವಿಟ್ಟು ಅಂಥವ್ರಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಅಂಥ ಮಗ ಅಥವಾ ಮಗಳು ನಿಮಗೆ ಹುಟ್ಟಿದ್ದಾರೆ ಅಂದರೆ ನೀವು ನಿಜವಾಗ್ಲೂ ಪುಣ್ಯವಂತರು, ಯು ಆರ್ ಲಕ್ಕಿ. ಬಿಕಾಸ್ ಇವತ್ತಿನ ಜಗತ್ತು ಹಂಗಿದೆ. ಸೊ ಅದಕ್ಕೇನೆ ನಾನು ಪ್ರಾರಂಭ ಮಾಡ್ತಾ ಇರೋದ್ರೆ ಶುರು ಮಾಡಲಿಕ್ಕೆ ಶ್ರೇಷ್ಠರಾಗಿರಬೇಕಾಗಿಲ್ಲ. ನೆನಪಿಟ್ಕೊಳ್ರೆ, ಶುರು ಮಾಡಲಿಕ್ಕೆ ಶ್ರೇಷ್ಠರಾಗಿರಲೇಬೇಕಾಗಿಲ್ಲ. ನೀವು ಬಡವರಿರ್ರಿ, ನೀವು ಯಾವುದೇ ಜಾತಿಯವರಿರಲಿ, ಯಾವುದೇ ಧರ್ಮದವ್ರು ಇರಲಿ, ಯಾವುದೋ ಕಾಡಿನ ಒಂದು ಬುಡಕಟ್ಟು ಜನಾಂಗದವ್ರು ಇರಲಿ, ಯಾರು ಬೇಕಾದವರಾಗಿರಲಿ ಗೈಸ್, ಪ್ರಾರಂಭ ಮಾಡಲಿಕ್ಕೆ ಡೆಫಿನೆಟ್ಲಿ ಶ್ರೇಷ್ಠರಾಗಿರಬೇಕಾಗಿಲ್ಲ. ಸಾಮಾನ್ಯರಿದ್ದಂಥ ಜನ ಮಾತ್ರ ಇದನ್ನ ಪ್ರಾರಂಭ ಮಾಡ್ಬೋದು. ಯಾರ ಹತ್ರ ದುಡ್ಡಿದಾವೆ, ಯಾರ ಹತ್ರ ಮನ್ಯಾಗ ಆಫೀಸರ್ಸ್ ಇದ್ದಾರೆ, ಆ ಮಕ್ಕಳ ಪ್ರಿಯಾರಿಟಿನೇ ಬೇರೆ ಆಗಿರುತ್ತೆ, ಆ ಮಕ್ಕಳ ಚೈನಿನೇ ಬೇರೆ ಆಗಿರುತ್ತೆ, ಆ ಮಕ್ಕಳ ಒಂದು ವಿಚಾರನೇ ಬೇರೆ ಆಗಿರ್ತವೆ. ಅಂಥದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆದರೆ ಓಕೆ, ಶುರು ಮಾಡಲಿಕ್ಕೆ ಶ್ರೇಷ್ಠನಾಗಿರಬೇಕಿಲ್ಲ, ಆದರೆ ಶ್ರೇಷ್ಠನಾಗಲಿಕ್ಕೆ ಶುರು ಮಾಡಲೇಬೇಕು. ಐತಿ, ಆ ಕಿಚ್ಚೈತಿ ನಿಮ್ಮ ಕಡೆ, ಅದನ್ನ ಮಾಡಲೇಬೇಕು, ಏನಾದರೂ ಮಾಡಬೇಕು ಜೀವನದೊಳಗೆ ಅಂತ ಐತಿ, ಹಂಗಂದ್ರೆ ಬರ್ರಿ. ಓಕೆ, ಅದು ಎಲ್ಲಿ ತನಕ ಇರಬೇಕು? ಪ್ರಾರಂಭ ಮಾಡಿದಾಗಿಂದ ಅದು ನೀವು ಎಕ್ಸಾಮ್ ಪಾಸ್ ಆಗುವವರೆಗೂ ಇರಬೇಕು. ಈವನ್ ಎಕ್ಸಾಮ್ ಪಾಸ್ ಆಗುವವರೆಗೂ ಅಲ್ಲ, ನೀವು ಸಮಾಜಕ್ಕೆ ಒಂದು ಏನಾದರೂ ಮಾಡಬೇಕು ಅಂತ ಬರ್ತೀರಿ, ಅದನ್ನು ಮಾಡೋ ತನಕನೂ ಇರಬೇಕಾ, ಬರೀ ಪಾಸ್ ಆಗೋ ಮಾತ್ರ ಅಲ್ಲ. ಓಕೆ, ನೀವು ಶ್ರೇಷ್ಠನಾಗಬೇಕು ಅಂದರೆ ನೀವು ಶುರು ಮಾಡಲೇಬೇಕು. ಆ್ಯಂಡ್ ಇದಕ್ಕೆ ಯಾವುದೇ ರೀತಿಯಾದಂಥ ಶಾರ್ಟ್ಕಟ್ ಇಲ್ಲ. ಈ ದೇಶದೊಳಗೆ, ಈ ಜಗತ್ತಿನೊಳಗೆ ಇನ್ನೊಬ್ಬರ ಹೆಸರು ಹೇಳಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಬದುಕುವಂಥವ್ರು ಭಾಳ ಜನ ಇದ್ದಾರೆ. ಅವ್ರ ನಡುವೆ ನನ್ನದೇ ಆದಂಥ ಐಡೆಂಟಿಟಿಯ ಕ್ರಿಯೇಟ್ ಮಾಡಬೇಕು. ಈ ಭೂಮಿ ಮೇಲೆ ನಾನು ಹುಟ್ಟಿದ್ದು ಏನೋ ಒಂದು ಸಾಧನೆ ಮಾಡಲಿಕ್ಕೆ, ಜಸ್ಟ್ ಎಲ್ಲರೂ ಹುಟ್ಟೋ ಹಾಗೆ ಹುಟ್ಟಿ ನಾನು ಒಂದಿನ ಸತ್ತು ಹೋಗೋಕ್ಕಲ್ಲ ಅಂತ ಅಷ್ಟು ಕಿಚ್ಚಿದೆಯಾ, ಅಷ್ಟು ಹುಮ್ಮಸ್ಸಿದೆಯಾ? ಆಮೇಲೆ ಬೇರೆ ಯಾರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ, ನಾನು ಮಾತ್ರ ನನ್ನ ಖುಷಿಗಾಗಿ, ನನಗಾಗಿ ಏನಾದರೂ ಮಾಡಬೇಕು ಅನ್ನುವಷ್ಟು ಛಲ ನಿಮ್ಮ ಹತ್ರ ಇದ್ದಂದರೆ ಎಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಸ್, ಯು ಕ್ಯಾನ್ ಆಲ್ಸೋ ಕಮ್. ಆದರೆ ಒಂದನ್ನು ನೆನಪಿಟ್ಕೊಳ್ಳಿ ಗೈಸ್, ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಸಿಲೆಬಸ್ ಆಗಿರ್ಬೋದು, ನಿಮಗೆ ಸಿಗುವಂಥ ಸೋರ್ಸ್ ಆಗಿರ್ಬೋದು, ನಿಮಗೆ ಸಿಗುವಂಥ ತರಗತಿಗಳಾಗಿರ್ಬೋದು, ಇದರಿಂದ ಇನ್ಫ್ಯಾಕ್ಟ್ ಲಾಸ್ಟ್ ವರ್ಸ್ಟ್ ಸಿನಾರಿಯೋನ ನಾವು ನೋಡಿದರೆ ನಿಮಗೆ
ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗದೆ ಇದ್ರೂ ಕೂಡ, ಇನ್ ಕೇಸ್ ಇಫ್ ಯು ವಾಂಟ್ ಟು ಡೂ ಬಿಸ್ನೆಸ್, ನೀವೇನೋ ಬಿಸ್ನೆಸ್ ಮಾಡಬೇಕು ಅಂತ ನಿಮ್ಮ ತಲೆಯೊಳಗಿದ್ರು ಕೂಡ, ಎಸ್ ನೀವು ಇಲ್ಲಿ ಬರಬಹುದು. ಆ ಬಿಸ್ನೆಸ್ ಮಾಡಲಿಕ್ಕೂ ಕೂಡ ಇಲ್ಲಿ ಪಡೆದಂಥ ಜ್ಞಾನ ನಿಮಗೆ ಹೆಲ್ಪ್ ಆಗುತ್ತೆ. ನಿಮಗೆ ಯಾರು ಫೂಲ್ ಮಾಡೋಕ್ಕಾಗೋದಿಲ್ಲ. ನಿಮ್ಗೆ ಯಾರು ಇಲ್ಲ ಸಲ್ಲದ ಕಾನೂನುಗಳನ್ನು ಹೇಳಿ ನಿಮ್ಮನ್ನು ಹೆದರಿಸುವಂಥ ಕೆಲಸ ಆಗೋದಿಲ್ಲ. ನಿಮಗೆ ಹೆದರಿಕೆನೂ ಕೂಡ ಬರೋದಿಲ್ಲ. ಈ ಜ್ಞಾನ ಅನ್ನೋದು ನಿಮ್ಮ ಹೆದರಿಕೆನ ನಿಮ್ಮನ್ನು ಈ ಒಂದು ಜಗತ್ತಿಗೆ ತೆರೆದುಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ. ಆದರೆ ನೀವು ಸರಿಯಾದ ರೀತಿಯಲ್ಲಿ ಯೋಜನೆ ಮಾಡಿ ಸರಿಯಾದವರ ಹತ್ರ ಮಾರ್ಗದರ್ಶನವನ್ನು ಪಡೆದಾಗ ಇದು ಸಾಧ್ಯ ಇದೆ. ಇಲ್ಲಿರುವಂಥ ಎಲ್ಲ ಮಹನೀಯರ ಫೋಟೋಸ್ನ ನಾನು ಏನು ಹಾಕಿದ್ದೀನಿ, ಗಾಂಧೀಜಿ ಆಗಿರ್ಬೋದು, ರವೀಂದ್ರನಾಥ್ ಟ್ಯಾಗೋರ್ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಟಾಟಾ ಅವರಾಗಿರ್ಬೋದು, ಆ್ಯಂಡ್ ಹೂ ಎವರ್ ಯು ಟೇಕ್ ಎನಿ ಎಕ್ಸಾಂಪಲ್ ಗೈಸ್, ವಿಶ್ವೇಶ್ವರಯ್ಯನವರಾಗಿರ್ಬೋದು, ಇವರೆಲ್ಲ ಶ್ರೇಷ್ಠರಾಗಿ ಹುಟ್ಟಿದವರಲ್ಲ. ಆದರೆ ಶ್ರೇಷ್ಠರಾಗಲಿಕ್ಕೆ ಡೆಫಿನೆಟ್ಲಿ ಹಲವಾರು ಕೆಲಸಗಳನ್ನು ಮಾಡಿದ್ದು, ಹಲವಾರು ವಿಷಯಗಳಲ್ಲಿ ತಮ್ಮದೇ ಆದಂಥ ಒಂದು ಛಾಪ್ ಮೂಡಿಸಿದಂಥ ಮಹನೀಯರ ಫೋಟೋ ಹಾಕಿದ್ದೀನಿ. ಸೊ ನೋಡಿ, ಸರ್ಕಾರಿ ಹುದ್ದೆ ಒಳಗೆ ಹೋಗಬೇಕು ಅಂದರೂ ಕೂಡ ಡೆಫಿನೆಟ್ಲಿ ಇವತ್ತು ನಮ್ಮ ದೇಶದೊಳಗೆ ಅದಕ್ಕೆ ಕೊಡುವಂಥ ಪ್ರಾಮುಖ್ಯತೆನ, ಅವ್ರಿಗೆ ಕೊಡುವಂಥ ರೆಸ್ಪೆಕ್ಟ್ನ ಎಷ್ಟೇ ದುಡ್ಡಿದ್ದವರಾಗಲಿ ಯಾರಿಗೇ ಆಗಲಿ ಕೊಡ್ತಾ ಇಲ್ಲ. ದಟ್ ಈಸ್ ಸೋ ಅನ್ಫಾರ್ಚುನೇಟ್, ಬಟ್ ದಟ್ ಈಸ್ ದ ಫ್ಯಾಕ್ಟ್. ಓಕೆ, ಸೊಸೈಟಿ ಒಳಗೆ ಹಾಗೆ ಇದೆ. ಸೊ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾರೆಲ್ಲ ಬರಬಹುದು ನೋಡಿ, ಇವತ್ತೇನೈತ್ಲ, ಇವತ್ತು ಒಂದಿನ ಓದ್ತೀನಿ, ನಾಳೆಗೆ ನಾನು ರೊಕ್ಕ ಬೇಕು, ನಾಳೆಗೆ ನನ್ನ ಜೀವನ ಬದಲಾಗಬೇಕು, ನೋ, ಅಂಥವ್ರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲ. ಓಕೆ, ಅಂಥವ್ರು ಇಲ್ಲಿ ಬರೋಕ್ಕೂ ಹೋಗಬೇಡ್ರಿ. ಓಕೆ, ಆಮೇಲೆ ಇವತ್ತು ಒಂದು ತಿಂಗಳು ಓದ್ತೀನಿ, 6 ತಿಂಗಳು ಓದ್ತೀನಿ, ಅಲ್ಲಿದಿಂದ ಐತ್ಲ ಮಜಾ ಉಡಾಯಿಸ್ತೀನಿ, ಲೈಫ್ನ ಹೆಂಗೆ ಮಜಾ ಉಡಾಯಿಸ್ತೀನಿ ಅಂದ್ರೆ, ಎಲ್ಲಿ ಬೇಕಾದಲ್ಲಿ ಹೋಗ್ತೀನಿ, ಏನು ಬೇಕಾದ್ ಮಾಡ್ತೀನಿ, ಎಷ್ಟು ಬೇಕಾದಷ್ಟು ದುಡ್ಡು ಖರ್ಚು ಮಾಡ್ತೀನಿ, ಆ್ಯಂಡ್ ನಂದೇ ಜೀವನ, ನಂದೇ ರಾಜಕೀಯ, ನಂದೇ ರಾಜ್ಯ ಅಂತ ಯಾರ್ಯಾರಿದ್ದೀರಿ, ನೋ, ದ್ಯಾಟ್ ಈಸ್ ನಾಟ್ ಪಾಸಿಬಲ್. ಓಕೆ, ನೀವು ಎದಕ್ಕೆ ಓದಬೇಕಾಗಿದೆ ಗೊತ್ತು ಗೈಸ್? ನಿಮ್ಮ ಪರಿಸ್ಥಿತಿ ಇವತ್ತು ನೀವು ಯಾವ ಪರಿಸ್ಥಿತಿ ಇದೆಯೋ ಅದರಿಂದ ಹೊರಗೆ ಬರಲಿಕ್ಕೆ ಓದಬೇಕಾಗಿದೆ. ಓಕೆ, ಸೊ ನೀವು ಏನು ಮಾಡಬೇಕಾಗಿದೆ? ಬಡತನದಿಂದ ಹೊರಗೆ ಬರಕ್ಕೆ ಓದಬೇಕಾಗಿದೆ. ನೀವು ಏನು ಮಾಡಬೇಕಾಗಿದೆ? ಯಾವುದೋ ಒಂದು ರಿಮೋಟ್ ಏರಿಯಾದೊಳಗೆ, ಓಕೆ, ಒಂದು ಪ್ರಾದೇಶಿಕ ಪ್ರದೇಶದೊಳಗಿದ್ದೀರಾ, ಅಲ್ಲಿಂದ ಹೊರಗೆ ಬರಕ್ಕೆ ಓದಬೇಕಾಗಿದೆ. ನೀವು ಬಂದು ಇಷ್ಟು ಕಷ್ಟಪಟ್ಟು ಏನೋ ಒಂದು ಜಾಬ್ ಹಿಡಿದು ಮುಂದೆ ಸಮಾಜದೊಳಗೆ ಒಂದು ಸ್ವಲ್ಪ ಹೆಸರು ಮಾಡಿದ್ರು ಕೂಡ, ಎಸ್, ನೆಕ್ಸ್ಟ್ ಜನ್ರೇಷನ್ದವರು ನಾನು ಹುಟ್ಟಿದೆ ಲೈಫ್ನ ಉಡಾಯಿಸಕ್ಕೆ ಅಂತ ಅನ್ಬೋದು. ಆದರೆ ನಿಮಗೆ ಈ ಅವಕಾಶ ಇಲ್ಲ. ಆಲ್ರೆಡಿ ನೀವೇ ಕಷ್ಟದೊಳಗಿದ್ದೀರಾ, ನೀವೇ ಒಂದು ಐಡೆಂಟಿಟಿ ಇಲ್ಲ, ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆನೇ ಎಲ್ಲೂ ಗೊತ್ತಿಲ್ಲ, ಏನೂ ಇಲ್ಲ ಅಂದಾಗ, ಎಸ್, ನೀವು ಕಷ್ಟ ಪಡಲೇಬೇಕು. ಆಮೇಲೆ ಭವಿಷ್ಯದ ಸಂಬಂಧ ನಿಮಗೆ ಯಾವುದೇ ಚಾಯ್ಸ್ ಇಲ್ಲ, ಓದಲೇಬೇಕು, ಜ್ಞಾನ ಗಳಿಸ್ಬೇಕು. 21ನೇ ಶತಮಾನದಲ್ಲಿ ಜಗತ್ತನ್ನು ಆಳೋನು ಶಕ್ತಿ ಇದ್ದವನಲ್ಲ ಗೈಸ್, ಜ್ಞಾನ ಇದ್ದವನು ಅನ್ನೋದನ್ನು ನಾವೆಲ್ಲರೂ ಕೂಡ ನೆನಪಿಟ್ಕೋಬೇಕು. ಆಮೇಲೆ ಬರೀ ಜ್ಞಾನ ಇದ್ರಲ್ಲ, ಜ್ಞಾನ ಇದ್ದಿದ್ದನ್ನು ಯಾರು ಸರಿಯಾಗಿ ಉಪಯೋಗಿಸ್ತಿದ್ದಾನೆ, ಅಪ್ಲೈ ಮಾಡ್ತಿದ್ದಾನೆ, ಅವನು ಮಾತ್ರ ವಿನ್ ಆಗೋಕ್ಕೆ ಡೆಫಿನೆಟ್ಲಿ ಸಾಧ್ಯ ಇದೆ. ನನ್ನ ಜೀವನ 2025ರೊಳಗೆ ಇದನ್ನು ಪ್ರಾರಂಭ ಮಾಡಿದರೆ 2026-27ರಲ್ಲಿ ಮುಂದೆ ಹೇಗಿರಬೇಕು ಅಂತ ವಿಜುವಲೈಸ್ ಮಾಡ್ತಾನೆ. ಮುಂದೆ ನನ್ನ ಜೀವನದೊಳಗೆ ನಾನು ಏನು ಮಾಡ್ತಿರ್ತೀನಿ, 2027ರೊಳಗೆ ನಾನು ಎಲ್ಲಿ ಹೋಗಿರ್ತೀನಿ, ಯಾವ ಊರೊಳಗಿರ್ತೀನಿ, ಯಾವ ಹುದ್ದೆ ಒಳಗಿರ್ತೀನಿ, ನಾನು ಇದನ್ನು ಮಾಡೇ ಮಾಡ್ತೀನಿ, ನಾನು ಹಿಂಗಿರಲೇಬೇಕು, ನಾನು ಅದಕ್ಕಾಗಿ ವರ್ಕ್ ಮಾಡ್ತೀನಿ ಅನ್ನೋರಿಗೆ ಯು ಆರ್ ಮೋಸ್ಟ್ ವೆಲ್ಕಮ್ ಗೈಸ್. ಓಕೆ, ಯಾರು ಭವಿಷ್ಯದ ಬಗ್ಗೆ ಏನಾದರೂ ಮಾಡಬೇಕು ಅಂತ ಒಂದು ತುಡಿತ ಇದೆಯೋ ಅವರೆಲ್ಲರೂ ಕೂಡ ಈ ಒಂದು ಪರೀಕ್ಷೆಗಳನ್ನು, ಕಾಂಪಿಟೇಟಿವ್ ಎಕ್ಸಾಮ್ನ ಓದಲಿಕ್ಕೆ ಬರ್ಬೋದು. ನೆಕ್ಸ್ಟ್, ಭವಿಷ್ಯದಲ್ಲಿ ಜೀವನ ರೂಪಿಸಿಕೊಳ್ಬೇಕು ಮತ್ತು ನನ್ನ ಜೀವನ ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಕ್ಕೇರಬೇಕು ಎಂದು ಬಯಸುವವರು ಮಾತ್ರ ಈ ಒಂದು ವಿಡಿಯೋನ ಕೂಡ ನೋಡ್ಬೋದು ಗೈಸ್. ಆ್ಯಂಡ್ ಫೈನಲಿ ನೀವು ನೆನಪಿಟ್ಕೊಳ್ಳಿ, ಉತ್ತಮ ಭವಿಷ್ಯಕ್ಕಾಗಿ ನಿರಂತರವಾಗಿ ಓದುವುದು ಅನಿವಾರ್ಯ ಇದೆ. ಓದು, ಶಿಕ್ಷಣ, ವಿದ್ಯೆ ಅನ್ನೋದೈತ್ಲ, ಯಾರು ಬೇಕಾದವ್ರ ಬದುಕನ್ನು ಬದಲಾಯಿಸ್ಬೋದು. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗಿಂತನೂ ಒಂದು ದೊಡ್ಡ ಉದಾಹರಣೆ ಇಲ್ಲ. ಅದೇ ಶಿಕ್ಷಣದ ಕ್ರಾಂತಿ, ಅವರ ತಾಯಿ ಅಂಬೇಡ್ಕರ್ ಅವರನ್ನು ಮೋಟಿವೇಟ್ ಮಾಡಿದಕ್ಕೆ, ಆಮೇಲೆ ಆ ಒಂದು ಕೆಳ ಸಮುದಾಯ ಅಂತ ನಾವೇನು ಕರಿತೀವಿ, ದಲಿತ ಸಮುದಾಯವನ್ನು
ಈ ಜಗತ್ತಿನಲ್ಲಿ ಮತ್ತಷ್ಟು ಪವರ್ಫುಲ್ ಮಾಡಿದ್ದು, ಅವ್ರಿಗೂ ಕೂಡ ಸಮಾಜದೊಳಗೆ ಒಂದು ಸಮಾನ ಸ್ಥಾನಮಾನ ಇವತ್ತೇನಾದರೂ ಇದೆ ಅಂದರೆ ಆ ಕ್ರೆಡಿಟ್ ಹೋಗೋದು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ. ಇವ್ರು ಯಾರು ಶ್ರೇಷ್ಠವಾಗಿ ಹುಟ್ಟಿದವರಲ್ಲ. ಯು ಟೇಕ್ ಮಹಾತ್ಮ ಗಾಂಧೀಜಿ ಆಲ್ಸೋ, ಇವ್ರು ಯಾರು ಶ್ರೇಷ್ಠವಾಗಿ ಹುಟ್ಟಿದವರಲ್ಲ. ಅವ್ರು ಮಾಡಿರುವಂಥ ಕೆಲಸದಿಂದ, ಅವ್ರ ಸ್ಟ್ರಗಲಿಂದ, ಅವ್ರು ಕಲ್ತಂಥ ಶಿಕ್ಷಣದಿಂದ, ಅವರು ಪಡೆದಂಥ ಜ್ಞಾನವನ್ನು ಈ ಸಮಾಜಕ್ಕೆ ದಾರಿ ಎರೆದಿದ್ರಿಂದ ಅವರು ಶ್ರೇಷ್ಠರಾಗಿದ್ದಾರೆ. ಎಸ್, ಅಂಥ ಒಂದು ಐಡಿಯಾಲಜಿನ ಇಟ್ಕೊಂಡು ಸಮಾಜಕ್ಕೆ ಏನೋ ಮಾಡಬೇಕು ಅಂತ ಬರ್ತಿದ್ರೆ ಎಸ್, ಯು ಆರ್ ವೆಲ್ಕಮ್. ಆಮೇಲೆ ಪಾಲಕರಿಗೆ ನನ್ನದೊಂದು ವಿನಂತಿ ಇದೆ ಗೈಸ್. ಏನು ಅಂದರೆ ನೋಡಿ, ಪ್ರತಿ ಮಗುವಿನ ಸಾಮರ್ಥ್ಯ ಕೂಡ ಬೇರೆ ಬೇರೆ ಇರುತ್ತೆ. ಸೊ ಆದರೆ ಪಾಲಕರು ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ವಿಡಿಯೋ ನೋಡ್ತಾರೆ ಸೋಷಿಯಲ್ ಮೀಡಿಯಾ ಒಳಗೆ. ಉದಾಹರಣೆಗೆ ಹೇಳಬೇಕಂದ್ರೆ ನಿಮಗೆ 2025 ಕುರಿ ಕಾಯುವಂಥ ಒಬ್ಬ ಹುಡುಗ IPS ಆದ ಕತೆ ಅದು ಇದು ಗೈಸ್. ಓಕೆ, ನೋಡಿ, ಪಾಲಕರಿಗೆ ನನ್ನ ಒಂದು ಸಿನ್ಸಿಯರ್ ವಿನಂತಿ ಏನು ಅಂದರೆ, ನಿಮ್ಮ ಮಕ್ಕಳಿಗೆ ನೀವು ಹೇಳಿ ಓದಿ ಅಂತ ಹೇಳಿ, ಆದರೆ ಪ್ರೆಷರ್ ಹಾಕೋದು ಸರಿಯಲ್ಲ. ಪ್ರೆಷರು ಹಾಕ್ಬೋದು ನೀವು, ಬಟ್ ಎಷ್ಟು ಪ್ರೆಷರ್ ಹಾಕಬಹುದು ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಇದು ಅನ್ಫಾರ್ಚುನೇಟ್ಲಿ ನಮ್ಮ ದೇಶದೊಳಗೆ ನಾನು ಯಾವತ್ತೂ ಹೇಳ್ತಿರ್ತೀನಿ, ಬಹಳಷ್ಟು ಜನ ಪಾಲಕರು ಮಕ್ಕಳನ್ನ ಹಡಿತಾರೆ. ಆದರೆ ಈ ದೇಶದೊಳಗೆ ಒಂದು ಕಾನೂನು ಬರಬೇಕು ಗೈಸ್. ಏನು ಅಂದರೆ ನೋಡಿ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿಕ್ಕೆ ಒಂದು ಕ್ವಾಲಿಫಿಕೇಶನ್ ಇದೆ. ಒಂದು ಪ್ಯೂನ್ ಆಗಲಿಕ್ಕೆ, ಕ್ಲರ್ಕ್ ಆಗಲಿಕ್ಕೆ, ಕಸ ಹೊಡಿಯೋ ಜಾಬ್ ಮಾಡಲಿಕ್ಕೂ ಕೂಡ ಒಂದು ಕ್ವಾಲಿಫಿಕೇಶನು, ಒಂದು ಶಿಕ್ಷಣ ಅಂತ ಇದೆ. ಒಂದು ಅವ್ರಿಗೆಲ್ಲ ಇದು ಗೊತ್ತಿರಬೇಕು, ಹಿಸ್ಟ್ರಿ ಗೊತ್ತಿರಬೇಕು, ಪಾಲಿಟಿ ಗೊತ್ತಿರಬೇಕು, ಜಾಗ್ರಫಿ ಗೊತ್ತಿರಬೇಕು ಅಂತ ಇದೆ. ಆದರೆ ಅನ್ಫಾರ್ಚುನೇಟ್ಲಿ ಮಕ್ಕಳನ್ನ ಹೆರುವಂಥ ಪೇರೆಂಟ್ಸ್ಗೆ, ತಂದೆ ತಾಯಿಗೆ ಯಾಕೆ ಒಂದು ಕ್ವಾಲಿಫಿಕೇಶನ್ ಅಂತ ಇಲ್ಲ. ಯಾಕಂದರೆ ಈ ಸರ್ಕಾರದೊಳಗೆ ಒಂದು ಜಾಬ್ ಮಾಡೋದು ಇಟ್ಸ್ ವೆರಿ ಸ್ಮಾಲ್ ಥಿಂಗ್ ಗೈಸ್. ಓಕೆ, ಆದರೆ ಭೂಮಿಗೆ ಒಂದು ಹೊಸ ಜೀವವನ್ನು ತರ್ತಾರೆ ಅಂದರೆ ದೇ ಶುಡ್ ಬಿ ರೆಸ್ಪಾನ್ಸಿಬಲ್. ಅವರು ರೆಸ್ಪಾನ್ಸಿಬಲ್ ಆಗಿರಬೇಕು. ಯಾಕೆ ಏನು ಅಂತ ಆ ಮೊದಲು ವಿಚಾರ ಮಾಡಿ ಆ ಮಗುವಿನ ಹೆರಬೇಕು. ಅಂಥವ್ರು ಮಾತ್ರ ಸರಿಯಾಗಿ ತಮ್ಮ ಮಕ್ಕಳನ್ನು ಈ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನೀಡಬಹುದು. ಅವರು ಮಕ್ಕಳನ್ನು ಸರಿಯಾಗಿ ಗೈಡ್ ಮಾಡ್ಬೋದು, ಅವರಿಗೆ ಮಹತ್ವವನ್ನು ಕೊಡ್ಬೋದು. ಆಮೇಲೆ ಆ ಮಕ್ಕಳ ಸ್ಟ್ರೆಂತ್, ಇಂಟ್ರೆಸ್ಟ್ ಯಾವ ವಿಷಯದ ಮೇಲಿದೆ ಅದರ ಮೇಲೆ ಅವರು ಫೋಕಸ್ ಮಾಡ್ಬೋದು ಗೈಸ್. ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು ಪೇರೆಂಟ್ಸು ಇಷ್ಟೆಲ್ಲ ವಿಚಾರ ಮಾಡಿ ಯಾಕೆ ನಮಗೆ ಮಕ್ಕಳು ಬೇಕು ಅಂತ ಮಕ್ಕಳನ್ನ ಹಡಿತಾ ಇಲ್ಲ. ಆ್ಯಂಡ್ ಭಾಳ ಜನ ಪೇರೆಂಟ್ಸ್ಗೆ ನೀವು ಕೇಳ್ರಿ, ನೀವು ಮಕ್ಕಳನ್ನ ಹಡಿಬೇಕಂತೂ ಇರಲಿಲ್ಲ, ಅವ್ರು ಏನೋ ಮಾಡಕ್ಕೆ ಹೋಗಿ ಏನೋ ಆಗಿ ಮಕ್ಕಳು ಹುಟ್ಟಿರುವಂಥದ್ದು ಕೂಡ ನಮ್ಮ ದೇಶದೊಳಗೆ ಇದೆ. ಅದಕ್ಕೆ ಇಷ್ಟು ಪಾಪ್ಯುಲೇಷನ್ ಇದೆ. ಐ ವಿಲ್ ಸ್ಟ್ಯಾಂಡ್ ಬೈ ಮೈ ವರ್ಡ್ಸ್. ನಾನು ಈ ಮಾತು ಯಾಕೆ ಹೇಳಿದ್ದೀನಿ ಅಂದರೆ, ಯಾರು ಪರ್ಪಸ್ಫುಲ್ ಆಗಿ ಮಕ್ಕಳನ್ನ ಹೆತ್ತಿದ್ದಾರೆ ಅವ್ರದ್ದು ಕೂಡ ನಾನು ಒಂದು ಉದಾಹರಣೆನ ಹೇಳ್ತೀನಿ ಗೈಸ್. ಯಾರು ಮಕ್ಕಳನ್ನ ಹೆರಬೇಕು, ಅವ್ರನ್ನ ಈ ದೇಶದ ಭವಿಷ್ಯಕ್ಕಾಗಿ ಮತ್ತೆ ಅವರ ಭವಿಷ್ಯವನ್ನು ರೂಪಿಸಲಿಕ್ಕೆ ತಂದೆ ತಾಯಿಯಾದವರು ಎಷ್ಟು ಸಪೋರ್ಟಿವ್ ಆಗಿರ್ತಾರೆ, ಹೆಂಗೆ ಹೆಲ್ಪ್ ಮಾಡ್ತಾರೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಒಂದು ಕತೆ ಹೇಳೋದ್ರ ಮೂಲಕ ಇದನ್ನು ನಿಮಗೆ ಹೇಳ್ತೀನಿ ಗೈಸ್. ನಿಮಗೆಲ್ಲ ಗೊತ್ತಿರಬೇಕು, ಜಿ ಗುಕೇಶ್ ಅನ್ನುವಂಥ ಚೆಸ್ ಪ್ಲೇಯರ್. ಓಕೆ, ಜಗತ್ತಿನ ಯಂಗೆಸ್ಟ್ ಚೆಸ್ ಚಾಂಪಿಯನ್ ಆದಂಥ ಗುಕೇಶ್ ಅವರ ಕಥೆನ ನಾನು ನಿಮಗೆ ಹೇಳ್ತೀನಿ. ನೋಡಿ, ಈ ಗುಕೇಶ್ ಅನ್ನುವಂಥ ಈ ಹುಡುಗ ತಮಿಳುನಾಡಿನಲ್ಲಿ ಈಗ ಇರೋದು. ಇವರು ಬೇಸಿಕಲಿ ಆಂಧ್ರ ಪ್ರದೇಶದವರು. ಇವರು 18 ವರ್ಷದ ವಯಸ್ಸಿನಲ್ಲಿ ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಚೆಸ್ ಚಾಂಪಿಯನ್ ಆಗಿದ್ದಾರೆ. ಎಲ್ಲರೂ ಹೇಳ್ತಾರೆ ನೋಡಿ, ಮಕ್ಕಳಿದ್ರೆ ಹೆಂಗಿರ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು ಅಂತ. ನೋಡಿ, ಯಾರೂ ಕೂಡ ಅವ್ರು ಹಂಗಾದ್ರು ಅಂತ ಅವ್ರ ಜರ್ನಿನ ಯಾರೂ ಶೇರ್ ಮಾಡೋದಿಲ್ಲ, ಯಾರೂ ಕೂಡ ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ದಿಸ್ ಈಸ್ ಅ ಪ್ರಾಬ್ಲಮ್. ಕಂಪ್ಯಾರಿಸನ್ ಮಾಡ್ತೀರಿ, ಜರ್ನಿನ ಕಂಪ್ಯಾರಿಸನ್ ಮಾಡಬೇಕು, ಎಂಡ್ ರಿಸಲ್ಟ್ ಅಲ್ಲ. ಏನು ಮಾಡಿದ್ದಾರೆ ಜಿ ಗುಕೇಶ್ ಅವರ ತಂದೆ ನೋಡಿ, ಇವರು 4th ಸ್ಟ್ಯಾಂಡರ್ಡ್ ಇದ್ದಾಗ ಗುಕೇಶ್ ಹೇಳ್ತಾರೆ, ನಾನು ಶಾಲೆಗೆ ಹೋಗೋದಿಲ್ಲ, ನನಗೆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಅವ್ರ ತಂದೆ ಆದವರು ಅಲ್ಲಿವರೆಗೂ ಡಾಕ್ಟರ್ ಆಗಿದ್ದವರು. ಸೊ ಅವ್ರು ಕೇಳ್ತಾರೆ, ಯಾಕಪ್ಪ ನೀನು ಶಾಲೆಗೆ ಹೋಗೋದಿಲ್ಲ? ಅವಾಗ ಗುಕೇಶ್ ಹೇಳ್ತಾರೆ, ನೋಡು, ನನಗೆ ಈ ಒಂದು EVS, ಹಿಸ್ಟ್ರಿ, ಪಾಲಿಟಿ, ಜಾಗ್ರಫಿ ಇವಕ್ಕೂರ್ನೆಲ್ಲ ಓದಕ್ಕೆ ಇಷ್ಟ ಇಲ್ಲ, ನನಗೆ ಚೆಸ್ ಆಡೋದಂದ್ರೆ ಇಷ್ಟ, ನಾನು ಮನೆಯೊಳಗೆ ಚೆಸ್ ಆಡ್ತೀನಿ, ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ನೋಡಿ ಗೈಸ್, ಇದನ್ನು ಒಂದು ಸರ್ತಿ ವಿಚಾರ ಮಾಡ್ರಿ. ಆ ಮಗುವಿನ ಸ್ಟ್ರೆಂತ್ ಇರೋದು, ಅವನಿಗೆ ಇಂಟ್ರೆಸ್ಟ್ ಇರೋದು ಚೆಸ್ ಮೇಲೆ. ಆ್ಯಂಡ್ ಇದನ್ನೇ ಸ್ಪೋರ್ಟ್ಸ್ಗೆ ನಮ್ಮ ದೇಶದೊಳಗೆ ಯಾರೂ ಮರ್ಯಾದೆ ಕೊಡೋಂಗಿಲ್ಲ. ಸ್ಪೋರ್ಟ್ಸ್ಮನ್ಗಳನ್ನ ಹೆಂಗೆ ಕಾಣ್ತಾರೆ ಅಂದರೆ ಈ ಸೊಸೈಟಿ ಒಳಗೆ ಅವ್ರನ್ನ ರೆಸ್ಪೆಕ್ಟ್ಫುಲ್ ಆಗಿ ಕಾಣೋದು ಬಿಟ್ಟು ಸ್ಪೋರ್ಟ್ಸ್ ಅದನ್ಯಾರು ಮಾಡ್ತಾರೆ, ಎಲ್ಲರಿಗೂ ಸರ್ಕಾರಿ ನೌಕರಿ ಬೇಕಾಗಿದೆ. ಆದರೆ ಹಿಂಗಾದರೆ ನಮ್ಮ ಸಮಾಜ ಉದ್ಧಾರ ಆಗೋದಿಲ್ಲ, ನಮ್ಮ ದೇಶ ಮುಂದೆ ಬರೋದಿಲ್ಲ ಗೈಸ್. ಗುಕೇಶ್ ತಂದೆ ಹೇಳ್ತಾರೆ 4th ಸ್ಟ್ಯಾಂಡರ್ಡ್ ಇರುವಂಥ ಮಗನಿಗೆ, ಓಕೆ ಆಯಿತು, ನೀನಿನ್ ಮೇಲಿಂದ ಶಾಲೆಗೆ ಹೋಗಬೇಡ, ನೀನು ಚೆಸ್ ಆಡು. ಚೆಸ್ ಆಟ ಆಡಲಿಕ್ಕೆ ಒಬ್ಬರ ಕಡೆಯಿಂದ ಹೆಂಗಾಗುತ್ತೆ,
ಇನ್ನೊಬ್ರು ಬೇಕಲ್ವ ಅಪೋಸಿಟ್ ಆಡಲಿಕ್ಕೆ. ಅಲ್ಲಿವರೆಗೂ ಡಾಕ್ಟರ್ ಇದ್ದಂಥ ತಂದೆ ತಮ್ಮ ಜಾಬನ್ನು ಬಿಟ್ಟು ಮಗನಿಗೆ ಚೆಸ್ ಕಲಿಸ್ಲಿಕ್ಕೆ ಅವನ ಮುಂದೆ ಕುಂಡಿರ್ತಾರೆ. ಆ್ಯಂಡ್ ಕಳೆದ 10-15 ವರ್ಷಗಳಿಂದ ಅವ್ರ ತಂದೆ ಎವ್ರಿ ಡೇ ಬೆಳಿಗ್ಗೆ ಎದ್ದಾಗಿಂದ ಸಾಯಂಕಾಲದವರೆಗೂ ಆ ಮಗುನ ಟ್ರೈನ್ ಮಾಡಿದ್ದಾರೆ. ಆ್ಯಂಡ್ ಅವನ್ನ ಎಲ್ಲಿ ಕರ್ಕೊಂಡೊಯ್ದು ಟ್ರೈನ್ ಮಾಡಿದರೆ ಈ ಮಗು ಇನ್ನೂ ಹೆಚ್ಚು ಇಂಪ್ರೂವ್ ಆಗುತ್ತೆ ಅದನ್ನು ಮಾಡಿದ್ದಾರೆ, ವಿಚಾರ ಮಾಡಿದ್ದಾರೆ. ಆ ಮಗು ಏನಾಯಿತು, 18 ವರ್ಷಕ್ಕೆ ಚೆಸ್ ಚಾಂಪಿಯನ್ ಆಯಿತು. ಆ್ಯಕ್ಚುಲಿ ಹಿಂಗೆಲ್ಲರದು ಸ್ಟೋರಿ ಬೇರೆ ಇರುತ್ತೆ. ಕೆಲವೊಂದಿಷ್ಟು ಜನ ಹೀರೋಗಳಾಗಲಿಕ್ಕೆ ಏನೇನೋ ಸ್ಟೋರಿ ಹೇಳ್ತಾರೆ. ಒಬ್ಬರು ಇವರು ಏನು IPS ಆಗಿದ್ದೀನಿ ನಾನು, ಕುರಿ ಕಾಯುವಂಥ ಹುಡುಗ ಅಂತ ಏನು ಹೇಳಿದ್ದಾರೆ. ಎಸ್, ಐ ರಿಯಲಿ ಅಪ್ರಿಸಿಯೇಟ್ ಗೈಸ್. ಬಟ್ ಇವ್ರು ಹೇಳ್ತಾ ಇರೋದು ಇವರು ಕುರಿ ಕಾಯ್ತಿದ್ರು, ಕುರಿ ಕಾಯ್ಕೋತ್ ಓದ್ಯಾರ ಅಂತ ಯಾರೂ ತಿಳ್ಕೊಬೇಡ್ರಿ. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದಿ 4 ಅಟೆಂಪ್ಟ್ UPSC ಒಳಗೆ ಕೊಟ್ಟಿದ್ದಾರೆ ಅಂದರೆ ಕಳೆದ 6-7 ವರ್ಷಗಳಿಂದ UPSC ಸಂಬಂಧ ಪ್ರಿಪ್ರೇಷನ್ ಮಾಡ್ತಾ ಇರೋದು. ಓಕೆ, 4 ವರ್ಷ ಇಂಜಿನಿಯರಿಂಗ್, ಆಮೇಲೆ 7 ವರ್ಷ ಇದ್ರ ಸಂಬಂಧ ಮಣ್ಣು ಒತ್ತಿದ್ದು. ಅದು ಆದಮೇಲೆ ರಿಸಲ್ಟ್ ಬರೋ ದಿನ ಯಾರಿಗಾದರೂ ಕೂಡ ಪ್ರೆಸ್ಟೇಜು, ಮೀಡಿಯಾದವ್ರು ಹೊಗಳ್ತಾರೆ, ಅದು ಮಾಡ್ತಾರೆ ಅಂದರೆ ಎಸ್, ಕುರಿ ಕಾಯ್ತಾ ಇರ್ಬೋದು, ಫ್ಯಾಮಿಲಿ ಬಿಸ್ನೆಸ್ ಇರ್ಬೋದು, ಯಾರಿಗಿಲ್ಲ, ಸ್ಲಮ್ ಒಳಗಿರ್ತಾರೆ. ಆ್ಯಂಡ್ ನಮ್ಮ ತಂದೆ ಕೂಡ ಅಗ್ರಿಕಲ್ಚರ್ ಮಾಡ್ತಾರೆ. ಹಂಗಂತ ನಾನು ಯಾವತ್ತೂ ಅಗ್ರಿಕಲ್ಚರ್ ಒಳಗೆ ಹೋಗೇ ಇಲ್ಲ ಅಂತಲ್ಲ. ಓಕೆ, ಹಾಗೇನೆ ಸೊ ಪಾಲಕರಾದವ್ರು ಏನು ಮಾಡಬೇಕು ಅಂದರೆ ಒಬ್ಬ ಹಿಂಗೆ ಪಾಸ್ ಆಗ್ಯಾನಂದ್ರೆ ಎಲ್ಲರೂ ಅಕ್ಕರ ತಂದ್ಕೋಬೇಡ್ರಿ. ಸೋಷಿಯಲ್ ಮೀಡಿಯಾದೊಳಗೆ ಅವ್ರೇನು ಹೇಳ್ತಾರೆ ಶೇರ್ ಮಾಡ್ತಾರೆ, ದಯವಿಟ್ಟು ಅದನ್ನ ನೋಡಿ ನಿಮ್ಮ ಮಕ್ಕಳಿಗೆ ಬೈಯೋದನ್ನ ಮಾಡಬೇಡ್ರಿ. ಅವ ಕುರಿ ಕಾಯ್ಕೋತ್ ಪಾಸ್ ಆಗ್ಯಾನತ್ತ, ನೀ 4 ವರ್ಷದಿಂದ ಬೆಂಗಳೂರಿನಾಗದಿ, ಧಾರವಾಡನಾಗದಿ, ಗುಲ್ಬರ್ಗಾಕ್ಕೆ ಹೋಗಿ, ಬಿಜಾಪುರಕ್ಕೆ ಹೋಗಿ ಏನು ಮಾಡಾಕತ್ತಿ ಬೇವರ್ಸಿ ಅಂತ ಬೈಯೋ ಅವಶ್ಯಕತೆ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಇವರು ಡಿಗ್ರಿ ಒಳಗಿದ್ದಾಗಲೇ ಯಾರೋ ಇವ್ರ ಕಾಲೇಜ್ ಒಳಗೆ UPSC ಒಳಗೆ ಪಾಸ್ ಆಗ್ಯಾರ. ಅವರು ಇವ್ರಿಗೆ ಕರೆಕ್ಟಾಗಿ ಹೇಳಿದ್ದಾರೆ ಹೆಂಗೆ ಓದಬೇಕು, ಏನು ಓದಬೇಕು, ಎಲ್ಲಿಂದ ಶುರು ಮಾಡಬೇಕು ಹೇಳಿದ್ದಾರೆ. ಅಲ್ಲಿಂದ ಇವರು ಅದೇ ಟೈಮಿಂದ ಓದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಅವರು ಇವನ್ ಅದು ಆದಮೇಲೆ 6-7 ವರ್ಷ ಆದಮೇಲೆ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಮತ್ತೆ ಮೀಡಿಯಾದೊಳಗೆ ಹಂಗ್ಯಾಕೆ ತೋರಿಸ್ತಾರೆ, ಜಸ್ಟ್ ಲೈಕ್ ದಟ್ ನೀವು ಫಾಲೋವರ್ಸ್ ಆಗಬೇಕು ಆ್ಯಂಡ್ ಗ್ರೇಟ್ ಅನ್ಬೇಕು, ಎಲ್ಲರಿಗೂ ಕೂಡ ಹಂಗನ್ಸುತ್ತೆ. ಯಾರೋ ಒಬ್ಬರಾಗಿದ್ದನ್ನ ನೀವು ನಿಮ್ಮ ಮಕ್ಕಳ ಮೇಲೆ ಪ್ರೆಷರ್ ಹಾಕಂಗಿಲ್ಲ. ಓಕೆ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಡ್ರಿ. ನಿಮ್ಮ ಮಕ್ಕಳನ್ನ ಇನ್ನೊಬ್ಬರ ಜೊತೆಗೆ ಕಂಪ್ಯಾರಿಸನ್ ಮಾಡಬೇಡ್ರಿ. ಕಾಲ್ ಫಾರ್ಮ್ ಇರಂಗಿಲ್ಲ, ಒಂದೊಂದೇ ಮಾರ್ಕ್ಸ್ ಒಳಗೆ ಫೇಲ್ ಹಾಕಿರ್ತಾವು, ಹೆದರ್ತಿರ್ತಾವು, ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋಗಿ ಹೆದರ್ತಿರ್ತಾವು, ಆ್ಯಂಡ್ ಸೋ ಮೆನಿ ಮ್ಯಾಟರ್ಸ್ ಆಗ್ತಿರ್ತವೆ. ಅವನು ಜೆನ್ಯೂನ್ ಆಗಿ ಓದ್ತಾನೆ ಅಂದರೆ ಪಾಲಕರಿದ್ದವರು ಸಪೋರ್ಟ್ ಮಾಡಬೇಕೆ ಹೊರತು ಆಮೇಲೆ ಪ್ರೆಷರ್ ಹಾಕೋದು ಕೂಡ ಒಳ್ಳೇದೇ ಇಲ್ಲ ಅಂತಲ್ಲ. ಪ್ರೆಷರ್ ಯಾರ ಕಡೆಯಿಂದಾದರೂ ಪ್ರೆಷರ್ ಇರಬೇಕು, ಟೀಚರು ಪೇರೆಂಟ್ಸ್ ಕಡೆಯಿಂದ ಪ್ರೆಷರ್ ಇರಬೇಕು. ಆದರೆ ನನಗೆ ಒಬ್ಬರು ತಿಳಿದವರು ಹೇಳ್ತಾ ಇದ್ರು ಗೈಸ್, ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಪ್ರೆಷರ್ ಹಾಕಬಹುದು, ಎಷ್ಟರ ಮಟ್ಟಿಗೆ ಹಾಕಬೇಕು ಅಂತ ತಂದೆ ತಾಯಿ ಆದವ್ರಿಗೂ ಕೂಡ ಗೊತ್ತಿರುತ್ತೆ. ಆಮೇಲೆ ಈ ಜಗತ್ತಿನೊಳಗೆ ಯಾವುದೇ ಜ್ಯೋತಿಷ್ಯ ಗೊತ್ತೈತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ತಂದೆ ತಾಯಿಗೆ ಮಾತ್ರ ಒಂದು ವಿಜುವಲೈಸೇಷನ್ ಇರ್ತೈತಿ ಅವ್ರ ಮಗ ಏನಾಗ್ಬೋದು. ಅವನು ರಾಜ ಆಗ್ತಾನೋ, ಪ್ರಧಾನಿ ಆಗ್ತಾನೋ, ಅಥವಾ ಸರ್ಕಾರಿ ಹುದ್ದೆ ಒಳಗೆ ಹೋಗಿ ಏನೋ ಒಂದು ನಿಭಾಯಿಸ್ಬೋದು, ಅಥವಾ ಇವನು ಏನೂ ಮಾಡ್ದೇನೆ ಸುಮ್ಮನೆನೂ ಇರ್ಬೋದು. ಏನು ಭವಿಷ್ಯದೊಳಗೆ ಏನಾಗಬೇಕು ಅಂತ ಬೇರೆ ಯಾರಿಗೆ ಗೊತ್ತಾಕೈತಿಲ್ಲೋ ಅವ್ರ ತಂದೆ ತಾಯಿಗೆ ಗೊತ್ತಾಗುತ್ತಂತೆ. ಎದಕ್ಕಂದ್ರೆ ಅವ್ರು ಹೊಡೆದು ಆ ಮಗುನ ಚಿಕ್ಕವನಿದ್ದಾಗಿಂದ ಬೆಳೆಸಿರ್ತಾರೆ. ಎಸ್, ಅವ್ರಿಗೆ ಗೊತ್ತಾಗಲೇಬೇಕು. ಅವ ಎಂಥ ತಂದೆ ತಾಯಿನೇ ಇರಲಿ ಅವ್ರಿಗೆ ಗೊತ್ತಿರುತ್ತಂತೆ ಅವನ ಮಗನ ಎಬಿಲಿಟಿ ಏನು ಅಂತ. ಅವ್ರ ಎಬಿಲಿಟಿ ನೋಡಿ ಅವ್ರ ಮೇಲೆ ಪ್ರೆಷರ್ ಹಾಕಬೇಕು. ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಏನರಾಗೋರು ಇರಲಿ, ಅವ್ರಿಗೆ ಅವ್ರ ಎಬಿಲಿಟಿ ನೋಡಿ ನೀವು ಪ್ರೆಷರ್ನ ಹಾಕಬೇಕು. ಮೊದಲೇನೆ ಇವ್ಕೂರ್ನೆಲ್ಲ ಕ್ಲಿಯರ್ ಮಾಡ್ಕೊರಿ. ಇವ್ಕೂರ್ನೆಲ್ಲ ನೋಡಿಕೊಂಡು ಆಮೇಲೆ ನೀವು ಮುಂದೆ ಓದಲಿಕ್ಕೆ ಬರಲಿಕ್ಕೆ ಬರ್ರಿ. ಅದಕ್ಕೂ ಕೂಡ ನಾನೆಲ್ಲ ಹೇಳ್ತೀನಿ ನೋಡಿ. ಇಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ಗೈಸ್ ನಿಮಗೆ. ನೀವು ಒಂದು ದಿನ ಹಾಕಿದ ಬೀಜ ಗಿಡವಾಗಿ ಮರವಾಗಿ ಬೆಳಿಲಿಕ್ಕೆ ಹೇಗೆ ಸಮಯ ಹಿಡಿತದೋ, ಓಕೆ, ಒಂದು ದಿನ ನಿಮ್ಮ ತಲೆ ಒಳಗೆ ಐಡಿಯಾ ಬಂದಿರುತ್ತೆ, ನೆಕ್ಸ್ಟ್ ದಿನ ನೀವು ಆಫೀಸರ್ ಆಗಿಬಿಡೋದಿಲ್ಲ, ಅದಕ್ಕೆ ಸಮಯ ಹಿಡಿತದೆ. ಓಕೆ, ಸಾವಿರಾರು ರಾತ್ರಿಗಳು, ಸಾವಿರಾರು ಹಗಲುಗಳು, ಸಾವಿರಾರು ಬಾರಿ ಇಲ್ಲ ಸಲ್ಲದ ಮಾತುಗಳು, ಕ್ರಿಟಿಸಿಸಮ್ ಫೇಸ್ ಮಾಡಬೇಕಾಗುತ್ತೆ. ಒಂದೇ ಸರ್ತಿ ನಿಮ್ಮ ಜೊತೆ ಓದೋರು ಪಾಸ್ ಆದಾಗ ನೀವು ಪಾಸ್ ಆಗಲಿಲ್ಲ ಅಂದರೆ ಈ ಸಮಾಜ ನಿಮ್ಮನ್ನು ಕ್ರಿಮಿನಲ್ ಅನ್ನುವಂಗೆ ನೋಡುತ್ತೆ. ಅದನ್ನೆಲ್ಲನೂ ಫೇಸ್ ಮಾಡಬೇಕಾಗತ್ತೆ. ಆದ್ದರಿಂದ ಒಂದು ಸರ್ತಿ ಹಾಕಿದ ಬೀಜ ಐತ್ಲ ಅದು ಒಮ್ಮಿಗ್ಲೇ ಮರ ಆಗೋದಿಲ್ಲ. ಅದಕ್ಕೆ ನೀರು ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಅದಕ್ಕೆ ಬೇರು ಬಿಡ್ಬೇಕು. ಓಕೆ, ಅದು ಅವಾಗ ಸ್ವಲ್ಪ ಮೇಲೆ ಹೋಗುತ್ತೆ. ಆಮೇಲೆ ಆ ಬೇರುಗಳು ಇನ್ನೂ ಡೀಪ್ ಆಗಬೇಕು, ಅದು ಇನ್ನೂ ಒಂದು ಸ್ವಲ್ಪ ಮೇಲೆ ಹೋಗುತ್ತೆ. ಹಿಂಗೇನೆ ಜ್ಞಾನ ಅನ್ನೋದು ಕೂಡ ಹಿಂಗೇನೆ ಗೈಸ್.
ನೀವು ಇವತ್ತು ಶುರು ಮಾಡಿದರೆ ಅದು ಹೋಗಿ ಉಪಯೋಗ ಆಗಬೇಕು ಅಂದರೆ ಇದಕ್ಕೆ ಸಮಯ ಹಿಡಿಯುತ್ತೆ. ಓಕೆ, ನೀವು ಕೃಷಿ ಒಳಗೆ ಕೆಲಸ ಮಾಡೋದು ತುಂಬ ಸಿಂಪಲ್, ಮೆಂಟಲ್ ವರ್ಕ್ ಇರೋದಿಲ್ಲ, ಅದು ಫಿಸಿಕಲ್ ವರ್ಕ್ ಇರುತ್ತೆ. ಇಲ್ಲಿ ಮಾನಸಿಕವಾಗಿ ನೀವು ಒತ್ತಡವನ್ನು ಓದಬೇಕು, ಒಂದೇ ಕಡೆ ಕೂತು ಓದಬೇಕು, ಓದಿದ್ದನ್ನು ಅರ್ಥ ಮಾಡ್ಕೋಬೇಕು, ಓದಿದ್ದನ್ನು ಎಕ್ಸಾಮ್ ಒಳಗೆ ಬಂದರೆ ಅದನ್ನು ಬರಿಬೇಕು, ಬರಲಿಲ್ಲ ಅಂದರೂ ಕೂಡ ನೀವು ಅದನ್ನು ಸಹಿಸ್ಕೋಬೇಕು. ಇದು ಏನು ಸಾಮಾನ್ಯ ಕೆಲಸನ ಗೈಸ್? ಓಕೆ, ಸೊ ಹಾಗಾಗಿ ನೀವು ಜೀವನದಲ್ಲೂ ಕೂಡ ಯಶಸ್ವಿ ಆಗಲಿಕ್ಕೆ ಸಮಯ ಹಿಡಿತದೆ. ಎಷ್ಟು ವರ್ಷ ಹಿಡಿತದೆ ಸರ್ ಕಾಂಪಿಟೇಟಿವ್ ಎಕ್ಸಾಮ್ ಓದಲಿಕ್ಕೆ? ನೋಡ್ರಿ, ಕೇಂದ್ರ ಸರ್ಕಾರದ ಎಕ್ಸಾಮ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮರೇ ಓದ್ರಿ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮರೇ ಓದ್ರಿ, ಎರಡಕ್ಕೂ ಹೇಳ್ತೀನಿ ನಾನು. ನೀವು 10th ಆದಮೇಲೆ 10th ಮತ್ತು PUC ಮೇಲೆ ಏನು ಕಾಲ್ಫಾರ್ಮ್ ಮಾಡ್ತಿರ್ತಾರೆ ಅವ್ರ ಮೇಲೆ ಫೋಕಸ್ ಮಾಡಬಹುದು. ಅಟ್ಲೀಸ್ಟ್ 6 ತಿಂಗಳಿಂದ 1 ವರ್ಷ ಆದರೂ 10th ಮೇಲಿರುವಂಥ ಎಕ್ಸಾಮ್ ಹೇಳ್ತಾ ಇರೋದಾ ನಾನು ಹೇಳ್ತಾ ಇರೋದು. ಆ್ಯಂಡ್ ಡಿಗ್ರಿ ಮೇಲಿರುವಂಥ ಒಂದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಎಕ್ಸಾಮ್ ನೋಡಿ, UPSC ಆಗಿರ್ಬೋದು, KPSC ಆಗಿರ್ಬೋದು, ಇದರೊಳಗೆ FDA, SDA, PSI, PC ಎಲ್ಲ ಬಂದುವ. ಯಾವ ಬೇಕಾದ ಜಾಬ್ನವ್ರು ಇರಲಿ, ಬೇಕಾದ ಜಾಬ್ಗೆ ಪ್ರಾರಂಭ ಮಾಡಬೇಕು ಅನ್ನೋರು ಇರಲಿ, ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ. ಓಕೆ, ಸೊ ಎಲ್ಲಿಂದ ಶುರು ಮಾಡಬೇಕು? ಮಿನಿಮಮ್ 2 years ನಿಮಗೆ ಕ್ವಶನ್ ಪೇಪರ್ ಅರ್ಥ ಆಗಲಿಕ್ಕೆ, ನಿಮಗೆ ಪ್ಯಾಟರ್ನ್ ಅರ್ಥ ಆಗಲಿಕ್ಕೆ. ಓಕೆ, ನೀವು ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದು ನಿಂತರೆ, ಜಸ್ಟ್ ಬಂದು ನಿಂತಾಗ ನಿಮಗೆ ಅಲ್ಲಿ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಆಳ ಎಷ್ಟು ನೀರಿದಾವೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ನೀವು ಒಳಗೆ ಇಳಿಬೇಕು, ಇಳಿದ ಮೇಲೆ ನೀರಿನ ಆಳ ಗೊತ್ತಾಗುತ್ತೆ. ಅವಾಗ ನಿಮಗೆ ಯಾವ ವೇವ್ ಒಳಗೆ ಹೆಂಗೆ ಸ್ವಿಮ್ಮಿಂಗ್ ಮಾಡಿದರೆ ನಾನು ಬದುಕ್ಬೋದು ಅಂತ ಗೊತ್ತಾಗುತ್ತೆ. ಹಾಗೆಯೇ ಇಲ್ಲಿ ಕೂಡ ಬಂದ ತಕ್ಷಣ ಪಾಸ್ ಆಗಲಿಕ್ಕೆ ನೀವು ಯಾರೂ ಕೂಡ ಸಾಧ್ಯ ಇಲ್ಲ ಗೈಸ್, ನಿಮಗೆ ಸಮಯ ಹಿಡಿಯುತ್ತೆ. ಸೊ ಅದನ್ನು ಹೋಪ್ನಲ್ಲಿ ಇಟ್ಕೊಡ್ರಿ. ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸಲಿಕ್ಕೆ ಸರಿಯಾದ ವಯಸ್ಸು ಯಾವುದು ಅಂದರೆ ನೋಡಿ, ಕೇಂದ್ರ ಸರ್ಕಾರ ಮತ್ತು ಕೆಲವು ರಾಜ್ಯ ಸರ್ಕಾರದ ಹುದ್ದೆಗಳಿಗೆ 18 ವರ್ಷ ವಯಸ್ಸಾದವರು ವಯಸ್ಸು ಮುಗಿಬೇಕಾ? ಮುಗಿದ ಯುವಕರೆಲ್ಲರೂ ಪ್ರಯತ್ನ ಮಾಡ್ಬೋದು. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ, KSRP ಅಂಥವಕ್ಕೆಲ್ಲ 18 ವರ್ಷ ಇದೆ. ಓಕೆ, 18 ವರ್ಷ ಆದವರು ನೀವು ಟ್ರೈ ಮಾಡ್ಬೋದು. SSC GD ಆಗಿರ್ಬೋದು, ಬಹುತೇಕ ಅಗ್ನಿವೀರ್ ಆಗಿರ್ಬೋದು, 18 ವರ್ಷ ವಯಸ್ಸಾದಂಥ ಯುವಕರೆಲ್ಲರೂ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ನೀವು ಪ್ರಯತ್ನ ಮಾಡ್ಬೋದು. ಯಾವಾಗ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾರೆ, ಡೆಫಿನೆಟ್ಲಿ ನಾನು ಕೂಡ ವಿಡಿಯೋಗಳನ್ನ ಮಾಡ್ತಿರ್ತೀನಿ. ಓಕೆ, ಸೊ ಎಷ್ಟು ನಿಮಗೆ 10th ಮೇಲಿನ ಎಕ್ಸಾಮ್ಸ್ಗಳಿಗೆ ಓದಲಿಕ್ಕೆ ಮಿನಿಮಮ್ 6 ತಿಂಗಳಿಂದ 1 ವರ್ಷ ಆದರೂ ನೀವು ಶ್ರದ್ಧೆ ಭಕ್ತಿಯಿಂದ ಆ ವಯಸ್ಸೊಳಗೆ ಓದೋದು ಕೂಡ ಕಷ್ಟ. ಓಕೆ, ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ನಿಮ್ಮ ಯಂಗ್ ವಯಸ್ಸಿನೊಳಗೆ ನಿಮ್ಮ ಎಲ್ಲ ಟೆಂಪ್ಟೇಷನ್ನ ಬಿಟ್ಟು, ಓಕೆ, ನಿಮ್ಮ ಎಲ್ಲ ಡಿಸ್ಟರ್ಬೆನ್ಸ್ನ ಬಿಟ್ಟು ಓದ್ಲಿಕ್ಕೆ ಕುಂಡ್ರೋದು ಅಷ್ಟು ಈಜಿ ಇರಂಗಿಲ್ಲ. ಆದರೆ ಅಟ್ಲೀಸ್ಟ್ 6 ತಿಂಗಳಿಂದ 1 ವರ್ಷದವರೆಗೂ ನೀವು ಓದಿದ್ರಿ ಅಂದರೆ ಮಿನಿಮಮ್ ಐ ಆಮ್ ಟೆಲ್ಲಿಂಗ್ ಮಿನಿಮಮ್. ಓಕೆ, ಓದೋದು ಅಷ್ಟೇ ಮಾಡಿದರೆ ಡೆಫಿನೆಟ್ಲಿ ನೀವು ಕೂಡ ಇದರೊಳಗೆ ಸಕ್ಸಸ್ಫುಲ್ ಆಗ್ಬೋದು. ಇಲ್ಲಾಂದರೆ ಇನ್ನೊಂದು ವರ್ಷ ಡೆಫಿನೆಟ್ಲಿ ನೀವು ತಗೊಂಡು ಕೂಡ ಪ್ರಯತ್ನ ಮಾಡ್ಬೋದು. ಆದರೆ ಸಾಯುವವರೆಗೂ ಮೇಕ್ ಶೋರ್ ದ್ಯಾಟ್ ನಾನು ಸರ್ಕಾರಿ ಉದ್ಯೋಗ ಟ್ರೈ ಮಾಡಬೇಕು ಅಂತ ಇತ್ತು, ಓದಬೇಕು ಅಂತ ಇತ್ತು, ಓದಕ್ಕಾಗಲಿಲ್ಲ, ಇದನ್ನು ಹೇಳೋದನ್ನು ಬಿಟ್ಬಿಡ್ಬೇಕು. ನಿಮಗೆ ಅನಿಸಿದ್ದನ್ನು ಮಾಡಿರಬೇಕು, ಇಲ್ಲಾಂದ್ರೆ ನಮ್ಮ ಕಡೆ ಆಗೋದಿಲ್ಲ, ನಾನು ಬೇಡ ಅಂದರೆ ಪೂರ್ತಿ ಬಿಟ್ಟರೆ ಬಿಡಬೇಕು. ಎಲ್ಲರೂ ಹೋಗಿ ಅಳ್ಕೋತ್ಕೊಂಡಿರಬಾರ್ದು. ಓಕೆ, ಇದು ಅಳೋದನ್ನು ಬಿಡಬೇಕು. ನೆಕ್ಸ್ಟ್, ಪದವಿ ನಂತರದ ಪರೀಕ್ಷೆಗಳಿಗೆ ಪದವಿ ಮುಗಿದ ಮೇಲೇ ಪ್ರಯತ್ನಿಸಬೇಕು. ಓಕೆ, ಸೊ ಯಾರ್ಯಾರ್ದು ಈಗ ಡಿಗ್ರಿ ಮುಗಿದ ಮೇಲೇ ಬರಿಬಹುದು ಅಂತ ಎಕ್ಸಾಮ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ KAS ಎಕ್ಸಾಮ್ ನಿಮಗೆ ಕಂಪಲ್ಸರಿ ಡಿಗ್ರಿ ಮುಗ್ದಿರ್ಬೇಕು. PSI ಎಕ್ಸಾಮ್ ಇದಕ್ಕೆ ಕಂಪಲ್ಸರಿ ಡಿಗ್ರಿ ಮುಗ್ದಿರ್ಬೇಕು. UPSC ಎಕ್ಸಾಮ್, IAS ಎಕ್ಸಾಮ್ಗೆ ಕಂಪಲ್ಸರಿ ಡಿಗ್ರಿ ಮುಗ್ದಿರ್ಬೇಕು ನಿಮ್ಮದು. ಓಕೆ, ಡಿಗ್ರಿ ಮುಗಿದವರು ಪ್ರಯತ್ನ ಮಾಡಬೇಕು. ಸರ್, ಈ ಡಿಗ್ರಿ ಒಳಗಿದ್ದಾಗೂ ನಾವು ಓದ್ಬೋದಾ ಅಂದರೆ ಎಸ್, ಓದ್ಬೋದು. ಏನೇನು ಓದ್ಬೋದು ನೋಡ್ರಿ, ನಾನು ಏನಂತೀನಂದರೆ, ಮೆಚುರಿಟಿ ಇಲ್ಲದೆ ನೀವು ಯಾವುದೇ ಜಾಬ್ ತೊಗೊಂಡ್ರು ಕೂಡ ಆ ಜಾಬ್ನ ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ನಿಮಗೆ ಮೆಚುರಿಟಿ ಬರಬೇಕು ಅಂದರೆ ಏನು ಮಾಡಬೇಕು? ಅಬ್ಸರ್ವ್ ದ ವರ್ಡ್. ಓಕೆ, ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ. ಓಕೆ, ಯಾರು ಕಡಿಮೆ ಓದ್ತಾರೆ ಹೆಚ್ಚಿಗೆ ವಿಚಾರ ಮಾಡ್ತಾರೆ. ಇವತ್ತಿನ ಜಗತ್ತಿನೊಳಗೆ, ಇವತ್ತಿನ ಸ್ಪರ್ಧಾತ್ಮಕ ಯುಗದೊಳಗೆ ಅವ್ರು ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ ಯಾರು ಕಡಿಮೆ ಓದ್ತಾರೆ, ಹೆಚ್ಚು ವಿಚಾರ ಮಾಡ್ತಾರೆ, ಅವರು ಸಕ್ಸಸ್ಫುಲ್ ಆಗ್ತಾರೆ. ಓಕೆ, ಆ್ಯಂಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಯಾರು ಹೆಣ್ಮಕ್ಳಿರುವಂಥ ಪೇರೆಂಟ್ಸ್ ಇದ್ದೀರಿ, ಗಂಡು ಮಕ್ಕಳು ಇರುವಂಥ ಪೇರೆಂಟ್ಸ್ ಇದ್ದೀರಿ, ಈ ಒಂದು ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಬಹುದು ನೀವು. ಸೊ ಅದನ್ನು ಹೆಂಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. 10th ಮತ್ತು 12th ಮತ್ತು ಪದವಿ ಹಂತದಲ್ಲಿ ಫೇಲ್ ಆದವರು ಏನ್ರಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇರುತ್ತೆ ಗೈಸ್. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇರುತ್ತೆ.
ನನಗನ್ಸುತ್ತೆ ಯಾರು 10th ಒಳಗೆ ಮತ್ತು PUC ಒಳಗೆ ಯಾರು ಫೇಲ್ ಆಗಿದ್ದೀರಿ ಅವರೇ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಪರ್ಫೆಕ್ಟ್ ಸೂಟೇಬಲ್ ಅಂತ ಕೂಡ ಅನಿಸುತ್ತೆ. ಯಾಕೆ ಹಿಂಗೆ ಅನಿಸುತ್ತೆ? ನೀವು ಡಿಗ್ರಿ ಒಳಗೆ ಫೇಲ್ ಆಗಿರಿ, 10th ಒಳಗೆ ಫೇಲ್ ಆಗಿರಿ, ಆಮೇಲೆ ಏನು ಯಾವ ಎಕ್ಸಾಮ್ ಒಳಗೆ ನೀವು 12th ಒಳಗೆ ಫೇಲ್ ಆಗಿರಿ, ಇಟ್ ರಿಯಲಿ ಡಸಂಟ್ ಮ್ಯಾಟರ್. ನೀವು ಅವಾಗ ಏನು ಮಾಡಿರಿ, ಎಲ್ಲಿ ಫೇಲ್ ಆಗಿರಿ, ಹಿಂದೆ ಏನು ಮಾಡಿರಿ, ನಿಜವಾಗ್ಲೂ ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ಸ್ಪರ್ಧಾ ಜಸ್ಟ್ ಡಿಗ್ರಿ ಪಾಸ್ ಆಗಿರ್ಬೇಕಾ, ಮತ್ತು ಫೇಲ್ ಆಗಿ ಆಮೇಲೆ ಪಾಸ್ ಆಗಿರ್ಬೇಕು, ಅದೇನು ಮ್ಯಾಟರ್ ಆಗೋದಿಲ್ಲ. ಬಟ್ ಪಾಸ್ ಆಗಿರ್ಬೇಕು, ಅವರೆಲ್ಲ ಬರಿಬೋದು. ಓಕೆ, ಫೇಲ್ ಆದವ್ರು ಯಾಕೆ ಪರ್ಫೆಕ್ಟ್ ಸೂಟೇಬಲ್ ಅಂತ ಹೇಳ್ತಿದ್ದೀನಿ ಅಂದರೆ, ನೋಡ್ರಿ ಗೈಸ್, ಯಾರ ಹತ್ರ ಟ್ಯಾಲೆಂಟ್ ಇದೆ, ಯಾರು ಚಿಕ್ಕವರಿದ್ದಾಗಿಂದ 90-100% ಮಾಡಿದಾರೋ, ನನಗೆ ಗೊತ್ತಿರುವಂಥ ಬಹಳಷ್ಟು ಜನ ಹುಡುಗರಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಓಕೆ, ಅವರು 95 ಆಮೇಲೆ 98% ಮಾಡಿ ಕೂಡ ಒಂದೊಂದು ತಾಸು 2-2 ತಾಸು ಅಳೋರ್ನ ನೋಡಿದ್ದೀನಿ ನಾನು. ಓಕೆ, ಆ್ಯಂಡ್ 95-98% ಮಾಡಿ ಅಳೋರ್ನ ನೋಡಿದ್ದೀನಿ. ಯಾಕೆ ಕಳ್ತಿದ್ಯಾ ಅಂತ ಕೇಳಿದರೆ, ನಂದು 2% ಹೋಯ್ತು ಅಂತ ಹೇಳಿದ್ದನ್ನು ನೋಡಿದ್ದೀನಿ. ಎಸ್, ಆದರೆ ಇವನ್ ನಾನು ಕೂಡ ಯಾವ ಥರದ ವಿದ್ಯಾರ್ಥಿ ಅಂದರೆ, ಎಸ್ ನಂದು ಆಗೋದೇ 50% ಆಗಿದೆ, ಬಟ್ ನೀನು ನಂದು 2% ತಗೋ, ನಾನು 48 ಇಟ್ಕೋತೀನಿ, ಬಟ್ ಅಳಬೇಡ ಅಂತ ಹೇಳುವಂಥ ಮನೋಭಾವ ನಂದಿತ್ತು ಗೈಸ್. ಓಕೆ, ಸೊ ಈ ಒಂದು 98, 95, 99% ಮಾಡುವಂಥ ವಿದ್ಯಾರ್ಥಿಗಳಿಗೆ ಚಿಕ್ಕವರಿದ್ದಾಗಿಂದನೂ ಕೂಡ ಇವ್ರನ್ನ ಸಮಾಜ ಮತ್ತು ಫ್ಯಾಮಿಲಿಯವರು ಭಾಳ ಚೆನ್ನಾಗಿ ಮೌಲ್ಡ್ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಈ ಟ್ಯಾಲೆಂಟ್ನ ಬೇರೆದಕ್ಕೆ ಉಪಯೋಗಿಸ್ ಮಾಡ್ತಾರೆ. ಅವ್ರಿಗೆ ಹೇಳ್ತಾರೆ, ನೀನು ಭಾರಿ ಟ್ಯಾಲೆಂಟೆಡ್, ನೀನು ಅನ್ಕೊಂಡಿದ್ದು ಮಾಡ್ತೀಯ, ಹಂಗೆ ಹಿಂಗೆ ಇದು ಅಂದಿರ್ತಾರೆ. ಇವ್ರೇನ್ರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದು ಎಕ್ಸಾಮ್ ಬರೆದ್ರೆ ಪಾಸ್ ಆಗೋದು ಬಹಳ ಕಷ್ಟ. ಆಮೇಲೆ ಇವರು ಪಾಸ್ ಆಗಲಿಕ್ಕೆ ಯಾಕೆ ಕಷ್ಟ ಆಗುತ್ತೆ ಅಂದರೆ, ಇವ್ರಿಗೆ ಮೊದಲಿನಿಂದನೂ ಕೂಡ ರ್ಯಾಂಕ್ ಬಂದು ರೂಢಿ ಇರುತ್ತೆ. ಉದಾಹರಣೆಗೆ 10th ಎಕ್ಸಾಮ್ ಒಳಗೆ ನಮಗೂ ಗೊತ್ತಿರಲಿಲ್ಲ ಗೈಸ್, ಇದು ಆಮೇಲೆ ಗೊತ್ತಾಗಿದೆ ನನಗೆ. 10th ಎಕ್ಸಾಮ್ ಒಳಗೆ ಒಂದು ಸಬ್ಜೆಕ್ಟಲ್ಲಿ ಇರೋದೇ 10 ಚಾಪ್ಟರ್ಸ್ ಇರ್ತವೆ, 10 ಚಾಪ್ಟರ್ಸ್ ಇರ್ತವೆ. 10 ಚಾಪ್ಟರ್ಸ್ನ ಮಗ್ ಹೊಡಿಯೋಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ? ಸೊ ಅವಾಗ ನನಗೆ ಯಾರೂ ಹೇಳೋರಿರಲಿಲ್ಲ, ಆಮೇಲೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ದಿಲ್ಲ. ಹೀಗಾಗಿ ನನ್ನ 10th ಒಳಗೆ ಮಾರ್ಕ್ಸ್ ಕಮ್ಮಿ ಬಂದಿದ್ದಾವೆ. ಯಾರಿಗೆ ನೋಡು ಇಷ್ಟಿದೆ, ಇಷ್ಟು ಕರೆಕ್ಟಾಗಿ ಮಗ್ ಹೊಡಿಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿದರೆ ಅವರು ಮಗ್ ಹೊಡೆದಿರ್ತಾರೆ, ತುಕ್ಕ ಹೊಡೆದಿದ್ರೆ ಪಾಸ್ ಆಗಿರ್ತಾರೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಬಂದಾಗ ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಾಗ್ರಫಿ ನೀವೊಂದು ಓದಿರ್ತೀರಿ, ಅಲ್ಲೊಂದು ಕ್ವಶನ್ ಬರ್ತಾವೆ. ಇಲ್ಲಿ ಅವ್ರು ಪಾಸ್ ಆಗ್ತಾರೆ ಅನ್ನೋದು ಯಾವುದೂ ಗ್ಯಾರಂಟಿ ಇರಂಗಿಲ್ಲ. ಹೀಗಾಗಿ ಅವ್ರು ಏನ್ರಿ 1 ಸರ್ತಿ 2 ಸರ್ತಿ ಫೇಲ್ ಆದ್ರಂದ್ರೆ ಅವ್ರು ಹೆಂಗೆ ಅನ್ಕೊಳಕ್ಕೆ ಶುರು ಮಾಡ್ತಾರಂದ್ರೆ, ನಾ 10th ಎಕ್ಸಾಮ್ನಾಗ ರ್ಯಾಂಕ್ ಸ್ಟೂಡೆಂಟ್ನ, ಸ್ಕೂಲ್ಗೆ ರ್ಯಾಂಕ್, ಕಾಲೇಜಿಗೆ ರ್ಯಾಂಕ್, ನಾ ಫೇಲ್ ಆದ್ನಿ, ನನ್ನ ಫೇಲ್ ಮಾಡ್ತಿದ್ದೆ ಎಕ್ಸಾಮ. ಓಕೆ, PUC ಒಳಗೆ ನಾ ಸ್ಟೇಟ್ ಬೋರ್ಡ್ಗೆ ರ್ಯಾಂಕ್ನ, ನಾ ಫೇಲ್ ಆದ್ನಿ ಅನ್ನುವಂಥ ಒಂದು ಮನೋಭಾವ, ಆ ಥಾಟ್ ಪ್ರೊಸೆಸ್ ಬರೋಕ್ಕೆ ಶುರು ಮಾಡುತ್ತೆ. ಎದಕ್ಕಂದರೆ ಸಮಾಜ ಅವರನ್ನು ಹಾಗೆ ಟ್ರೀಟ್ ಮಾಡಿರುತ್ತೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾರು ಬೇಕಾದರೂ ಫೇಲ್ ಆಗ್ಬೋದು. ಹಿಂದಿನ ಸಾರ್ತಿ ನೋಡಿ, IAS ಎಕ್ಸಾಮ್ದು ಒಂದು ಉದಾಹರಣೆ ಕೊಡ್ತೀನಿ. ಹಿಂದಿನ ಸಾರ್ತಿ IAS ಆಗಿರ್ತಾರೆ, ಈ ಸಾರ್ತಿ ಪ್ರಿಲಿಮ್ಸ್ ಎಕ್ಸಾಮ್ ಒಳಗೆ ಫೇಲ್ ಆಗ್ತಾರೆ. ಓಕೆ, ದಿಸ್ ಈಸ್ ಅ ಕಾಂಪಿಟೇಷನ್, ಇಟ್ಸ್ ಅ ರೇಸ್. ಯಾರು ಆ ಟೈಮ್ ಒಳಗೆ ಅವತ್ತು ರೇಸ್ ಏನಿರ್ತೈತಿಲ್ಲ, ಅವತ್ತು ಯಾರು ಓಡ್ತಾರೆ ಅವ್ರು ಪಾಸ್ ಆಗ್ತಿರ್ತಾರಲ್ಲ. ಓಕೆ, ಆದ್ದರಿಂದ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಇಂಥ ಆಟಿಟ್ಯೂಡ್ ಬಂದರೆ ಯಾರೋ ಒಬ್ಬ ಸ್ಕೂಲೋ ಕಾಲೇಜ್ನೋ ಟೀಚರ್ ಆಗಿ ಏನೋ ಆಗಿ ಕೆಲಸಕ್ಕೆ ಕರಿತಿರ್ತಾರೆ ಅವ್ರಿಗೆ. ಅರೆ ನೀನು ರ್ಯಾಂಕ್ ಸ್ಟೂಡೆಂಟ್, ನಮ್ಮ ಸ್ಕೂಲ್ ಒಳಗೆ ಬಾ, ನಮ್ಮ ಕಾಲೇಜ್ ಒಳಗೆ ಬಾ, ನೀನು B.Ed ಮಾಡ್ಬಾ, D.Ed ಮಾಡ್ಬಾ ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅವರು ಕೂಡ ಹೋಗಿಬಿಡ್ತಾರೆ. ಆ ಸಣ್ಣ ಸಣ್ಣ ವಿಷಯಗಳಿಗೆ ಅವ್ರು ಸ್ಯಾಟಿಸ್ಫೈ ಆಗಿ ಕೂತು ಬಿಡ್ತಾರೆ. ಹೀಗಾಗಿ ಟ್ಯಾಲೆಂಟ್ ಇದ್ದವರು ಇಲ್ಲಿ ಸಸ್ಟೇನ್ ಆಗೋದಿಲ್ಲ. ಓಕೆ, ಫೇಲ್ ಆದ್ರಂದ್ರೆ ಅವ್ರಿಗೆ ತಲೆ ಕೆಡಕ್ಕೆ ಶುರು ಮಾಡ್ತದೆ, ಅವ್ರು ಅಳ್ಳಕ್ಕೆ ಶುರು ಮಾಡ್ತಾರೆ. ಆದರೆ ಅದೇ 10th ಒಳಗೆ 12th ಒಳಗೆ ಪದವಿ ಒಳಗೆ ಫೇಲ್ ಆದಂಥ ಒಬ್ಬ ವಿದ್ಯಾರ್ಥಿಯನ್ನು ನೋಡ್ರಿ ನೀವು, ಅವನು ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಾನಂತೇಳಿರಿ, 5 ಗಂಟೆಗೆ ರಿಸಲ್ಟ್ ಬಂದೈತಿ, 5 ಗಂಟೆಗೆ ರಿಸಲ್ಟ್ ನೋಡ್ತಾನ, ಫೇಲ್ ಆಗ್ಯಾನ. ಫೇಲ್ ಆಗಿಂದು ಗೊತ್ತಾದ್ಮೇಲೆ ಅವ ಏನು ಮಾಡ್ತಾನೆ, ಸೊ ಅಂಥವ್ನು ಯಾರೇ ದೋಸ್ತಿ ಮಾಡಿರ್ತಾನವ. ಓಕೆ, ಅವ್ರಿಗೆ ಅಂಥವ್ರಿಗೆ ಗಂಟು ಬೀಳ್ತಾರ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಓಕೆ, ಇದೀರಾ ಎಷ್ಟು ಜನ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇದ್ದೀರಾ, ಫೇಲ್ ಆದವ್ರು ಇದ್ದೀರಾ? ಕಮೆಂಟ್ ಹಾಕ್ರಿ ಗೈಸ್. ಇದನ್ನ ನೀವು ಡೀಟೇಲ್ ಆಗಿ ಕಮೆಂಟ್ ಹಾಕ್ಬೇಕು. ನಿಮ್ಮ ಲೈಫ್ ಬೇರೆಯವ್ರಿಗೂ ಉದಾಹರಣೆ ಆಗ್ಬೇಕು. ಓಕೆ, ಅಷ್ಟೇ ನನ್ನ ಉದ್ದೇಶ, ಉಪಯೋಗ ಆಗ್ಬೇಕು. ಓಕೆ, ಸೊ ಫೇಲ್ ಆದಂಥ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಗೆ ಫೋನ್ ಮಾಡ್ತಾನೆ, ಹಲೋ ಏನು ಮಾಡತ್ತಿಲ್ಲ ಅಂತೇಳಿ. ಏನಿಲ್ಲಪ್ಪ ಸುಮ್ ಕೂತಿದೆ, ನೀ ಏನು ಮಾಡತ್ತಿ? ಏನಿಲ್ಲ, ನಾನು ಸುಮ್ ಕೂತಿದ್ದೀನಿ, ಬಾಬಾ ಚಾ ಕುಡಿದು ಬರೋಣ ಬಾ ಅಂತ ಚಾ ಕುಡಿಯೋಕೆ ಹೋಗ್ತಾರೆ ಅವರು. ಓಕೆ, ಇರಲಿ, ನಾ ಇದೇನು ಫೇಲ್ ಆಗೋದೇನು ಹೊಸದೇನಂತನೂ ಕೂಡ ತಿಳ್ಕೊತಾರೆ. ಹಾಗೆ ಚಾ ಕುಡಿದು ಬರ್ತಾರೆ. ಆದ್ರೆ ಮತ್ತೆ ಟ್ರೈ ಮಾಡೋನು, ಏನಾಗಬೇಕಾಗೈತಿ, ಇದೇನು ಫಸ್ಟ್ ಟೈಮ್ ಏನು ಫೇಲ್ ಆಗಿದ್ದು? ಓಕೆ, ಡೆಫಿನೆಟ್ಲಿ
ಸ್ವಲ್ಪನಾದರೂ ಈ ಒಂದು ನಾಚಿಕೆ ಮಾನ ಅವಕ್ಕೂರ್ನೆಲ್ಲ ಸೈಡಿಗೆ ಇಟ್ಟು ಬರೋದು ಭಾಳ ಒಳ್ಳೆಯದು. ಎದಕ್ಕಂದ್ರೆ ಅವೆಲ್ಲ ಇಲ್ಲಿ ವರ್ಕೌಟ್ ಆಗೋದಿಲ್ಲ. ಬಿಕಾಸ್ ಎಕ್ಸಾಮ್ ಪ್ಯಾಟರ್ನ್ ಬೇರೆ ಇರ್ತೈತಿ, ಕ್ವಶನ್ ಪೇಪರ್ ಬೇರೆ ಬರ್ತೈತಿ, ಆ್ಯಂಡ್ ನೀವು ಓದುವಂಥ ರೀತಿ ಬೇರೆ ಇರ್ತೈತಿ, ಭಾಳ ಸರ್ತಿ ನೀವು ಹಚ್ಚಿರುವಂಥ ಕೋಚಿಂಗ್ ಉಪಯೋಗ ಆಗೋದಿಲ್ಲ. ಸೋ ಮೆನಿ ಫ್ಯಾಕ್ಟರ್ಸ್ ಮ್ಯಾಟರ್ ಆಗ್ತವೆ. ಹೀಗಾಗಿ ಈ ಆಟಿಟ್ಯೂಡ್ ಇರ್ಬೇಕು. ಫೇಲ್ ಆಗಿನಿ, ಆಯ್ತು ಬಿಡು, ನೆಕ್ಸ್ಟ್ ಮತ್ತೆ ಟ್ರೈ ಮಾಡೋಣ. ಅವಾಗೂ ಫೇಲ್ ಆಗಿನಿ, ಇನ್ನೊಮ್ಮೆ ಟ್ರೈ ಮಾಡೋಣ. ಮತ್ತೆ ಫೇಲ್ ಆಗಿನಿ, ಅರೆ ಇದೇನು ಹೊಸಾದ್ ಬಿಡು ಅನ್ನುವಂಥ ಮನೋಭಾವದವರು ಇಲ್ಲಿ ಪಾಸ್ ಆಗ್ತಾರೆ ಗೈಸ್. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ನೋಡ್ರಿ, 10th ಫೇಲ್ ಆದಂಥ ಹುಡುಗ IAS ಆದ, 12th ಫೇಲ್ ಆದಂಥ ಹುಡುಗ IAS ಆದ. ನೋಡ್ರಿ ನೀವು 12th ಫೇಲ್ ಮೂವಿ ಎಂಥ ಫೇಮಸ್ ಆಗಿದೆ ನೋಡಿರಿ ಎಲ್ಲರೂ. ಯಾರ್ಯಾರು ನೋಡಿಲ್ಲ, 12th ಫೇಲ್ ಅಂತ ಒಂದು ಮೂವಿ ಇದೆ, ಹಿಂದಿ ಮೂವಿ, ಇದು ಕನ್ನಡದೊಳಗೂ ನಿಮಗೆ ಸಿಗ್ಬೋದು, ಹಾಟ್ಸ್ಟಾರ್ ಒಳಗೆಲ್ಲ ನೀವು ನೋಡ್ರಿ. 12th ಫೇಲ್ ಅಂತ ಮೂವಿ ಇದೆ. ಎಲ್ಲರೂ ಸ್ಪರ್ಧಾತ್ಮಕ ಪರೀಕ್ಷೆ ಬರಬೇಕು ಅನ್ನೋರು ಎಲ್ಲರೂ ನೋಡ್ರಿ, ನಿಮಗೆ ಉಪಯೋಗ ಆಗುತ್ತೆ. ಓಕೆ, ಯಾರ ಹತ್ರ ಜೀಲಿದೆ, ಯಾರ ಹತ್ರ ಮತ್ತೆ ಇವತ್ತರೇ ಸೋತಾನ, ಇವತ್ತರೇ ರಿಸಲ್ಟ್ ಬಂದದ, ಫೇಲ್ ಆಗ್ಯಾನ, 5ಕ್ಕೆ ರಿಸಲ್ಟ್ ಬರ್ತದ, 6-7 ತನ ಅದು ಇದು ವಿಚಾರ ಮಾಡಿ ಚಾಗಿ ಕುಡಿದು ಬಂದು 8ಕ್ಕೆ ಮತ್ತೆ ಓದ್ಕೋತ್ಕೊಂಡಿರ್ಬೇಕು. ಅಂಥವ್ ಪಾಸ್ ಅಕ್ಕಾನ, ಇಲ್ಲಿ ಗ್ಯಾರಂಟಿ ಪಾಸ್ ಅಕ್ಕಾನ. ಓಕೆ, ಆ ಮನೋಭಾವ ಇರಬೇಕು ಗೈಸ್. ಬಿಕಾಸ್ ಇಟ್ಸ್ ವೆರಿ ಕಾಮನ್. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬರೀತಿರ್ಬೇಕಾದ್ರೆ ನೀವೇ ಇಷ್ಟು ಪಾಸ್ ಆಗೋದು ಭಾಳ ಸರ್ತಿ ಇದು ತುಕ್ಕ ಕೂಡ ಆಗಿರುತ್ತೆ. ಓಕೆ, ಇಟ್ಸ್ ನಾಟ್ ಗ್ಯಾರಂಟಿ ದಟ್ ಯು ವಿಲ್ ಕ್ಲಿಯರ್ ದ ಎಕ್ಸಾಮ್. ಏನು ಗ್ಯಾರಂಟಿ ಇರೋದಿಲ್ಲ. ಬಟ್ ನೀವು ಕೂಡ ಎಲ್ಲರೂ ಹೆಂಗೆ ಟ್ರೈ ಮಾಡ್ತಿರ್ತಾರೆ ಹಾಗೆ ಟ್ರೈ ಮಾಡ್ತಿರ್ತೀರಿ, ಅದಕ್ಕೆ ಸೀರಿಯಸ್ ಆಗಿ ತೊಗೊಳಂಗಿಲ್ಲ. ಓಕೆ, ಸೊ ಜ್ಞಾನ ಗಳಿಸೋದ್ರ ಬಗ್ಗೆ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಇರಲಿ, ನಿಮ್ಮ ಒಂದು ಪ್ರಯಾರಿಟಿ ಇರಲಿ. ಸೊ ಫೇಲ್ ಆದವರು ಪಾಸ್ ಆಗಲಿಕ್ಕೆ ಡೆಫಿನೆಟ್ಲಿ ಚಾನ್ಸಸ್ ಇರುತ್ತೆ. ಫೇಲ್ ಆದವರು ಕೂಡ ಇಲ್ಲಿ ಬರ್ಬೋದು. ಮುಂದೆ ಏನರೆ ಮಾಡಬೇಕು ಅನ್ನುವಂಥ ಛಲ ಇರಬೇಕಾ. ಮತ್ತು ಅಲ್ಲೂ ಫೇಲ್ ಆಗಿನ ಇಲ್ಲಿ ಫೇಲ್ ಹಾಕಿನ ಅಂತ ಅನ್ಕೊಂಡಲ್ಲ, ಪಾಸಿಟಿವಿಟಿಯಿಂದ ಬರಬೇಕು. ನೀವು ಹಿಂದೆ ಏನು ಮಾಡಿರಿ, ಓಕೆ, ಎಲ್ಲಿ ಹೋಗಿದ್ರಿ, ಆಮೇಲೆ ಯಾವ ಕೆಲಸ ಮಾಡಿರಿ, ಗೋವಾಕ್ಕೆ ಹೋಗಿ ದುಡ್ದಿರೋ, ಗೌಂಡಿ ಕೆಲಸ ಮಾಡಿರೋ, ಅಥವಾ ಎಲ್ಲೋ ಬಟ್ಟೆ ಅಂಗಡಿ ಒಳಗೆ ಕೆಲಸ ಮಾಡಿರೋ, ಮೆಣಸಿನ್ಕಾಯಿ ಅಂಗಡಿ ಒಳಗೆ ಕೆಲಸ ಮಾಡಿರೋ, ಇವೆಲ್ಲ ಮ್ಯಾಟರ್ ಅಲ್ಲ ಗೈಸ್. ನಿಮಗೆ ಇದನ್ನ ಯಾರೂ ಕೇಳಂಗಿಲ್ಲ, ನೀವು ಅದನ್ನು ತಲೆಗಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಾಗ ನಮ್ಮ ಜೀವನ ಹಂಗಿತ್ತು, ಆ ಕೆಲಸ ಮಾಡೋ ಅವಶ್ಯಕತೆ ಇತ್ತು, ಅವಾಗ ಮಾಡಿದ್ದೀನಿ, ದಟ್ಸ್ ಇಟ್. ಓಕೆ, ಯಾವ ದಿನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದಬೇಕು ಅಂತ ನಿರ್ಧರಿಸಿರ್ತಿರೋ, ಓಕೆ, ಯಾವ ದಿನ ಈ ನಿರ್ಧಾರ ತಗೋತಿರೋ, ಅವತ್ತಿಂದ ಏನು ಮಾಡ್ತೀರಿ, ಅವತ್ತಿಂದ ನೀವು ಜೀವನದೊಳಗೆ ಏನು ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ಸೊ ಆ ದಿನದಿಂದ ನಿಮ್ಮ ಜೀವನದ ಹೊಸ ಅಧ್ಯಾಯ ಪ್ರಾರಂಭ ಆಗ್ತದೆ. ಎದಕ್ಕಂದ್ರೆ ನೋಡ್ರು ಗೈಸ್, ಈ ಜಗತ್ತಿನೊಳಗೆ ಹುಟ್ಟುವಂಥ ಬಹುತೇಕರಿಗೆ ಒಂದೇದು ನೋಡಿ 2 ದಿನ ಬಹಳನೇ ಮಹತ್ವ ಅಂತ ಹೇಳ್ತಾರೆ. ಯಾವುದು? ಒಂದು ದಿನ ನಾವು ಹುಟ್ಟಿದ ದಿನ. ಎನಿವೆ, ಸೊ ಅದು ಅಂತೂ ಹೇಳಿರ್ತಾರೆ, ಬರ್ತ್ಡೇ ಅಂತ ಹೇಳ್ತಾರೆ. ಒಂದು ದಿನ ಹುಟ್ಟಿದ್ದು ಎದಕ್ಕಂದ್ರೆ ನಾವು ಒಬ್ರು ಹುಟ್ಟೇವಿ ಎಲ್ಲರ ಜೊತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ದಿನ ಅಂದ್ರೆ ಏನು ಅಂದರೆ, ನಮ್ಮ ತಲೆಯೊಳಗೆ ಯಾವ ದಿನ ಪ್ರಶ್ನೆ ಬರುತ್ತೆ, ನಾನು ಯಾಕೆ ಹುಟ್ಟೀನಿ ಅನ್ನುವಂಥ ಪ್ರಶ್ನೆ ಬರುವಂಥ ದಿನ ಕೂಡ ನಮ್ಮ ಜೀವನದೊಳಗೆ ವೆರಿ ಇಂಪಾರ್ಟೆಂಟ್. ಮರುಹುಟ್ಟು ಅಂತಾನು ಇದಕ್ಕೆ ಕರಿಬೋದು. ನಾವು 10th ಇದ್ದಾಗ 12th ಇದ್ದಾಗ 10th ಮರುಹುಟ್ಟು, ಅದು ಪಾಸ್ ಆಗೋದು ಮರುಹುಟ್ಟಾದಂಗೆ, ಅದು ಇದಂಗೆ ಇದು ಅದಂಗೆ ಹೇಳ್ಯಾರಲ್ಲ, ಎಲ್ಲ ಸುಳ್ಳದ. ಬಟ್ ಯಾವ ದಿನ ನಾ ಯಾಕೆ ಹುಟ್ಟೀನಿ ಅನ್ನುವಂಥ ಪ್ರಶ್ನೆ ಬರ್ತದ, ಅವಾಗ ಹುಡ್ಕಕ್ಕೆ ಶುರು ಮಾಡ್ತೇವೆ ನಾವು. ಏನ್ರಿ ಮಾಡ್ಬೇಕಲ್ಲ, ನಾ ಯಾಕೆ ಹುಟ್ಟೀನಿ, ಏನು ಮಾಡಾಕತ್ತೀನಿ, ಈ ಪ್ರಶ್ನೆ ಐತ್ಲ ಮನುಷ್ಯನನ್ನ ಬಡ್ದೆಬ್ಬಿಸ್ತದೆ. ಓಕೆ, ಸೊ ಈ ಪ್ರಶ್ನೆ ಬಂದ ದಿನ, ಈ ಪ್ರಶ್ನೆ ಬಂದಾಗ ನಿಮ್ಮ ನಿದ್ದೆ ಹಾಳಾಗುತ್ತೆ ಗೈಸ್. ಓಕೆ, ನಿದ್ದೆ ಮಲ್ಕೊಂಡು ನಿದ್ದೆಯೊಳಗೆ ಕಾಣುವಂಥ ಕನಸು ಕನಸಲ್ಲ. ಯಾವ ಕನಸು ನಿಮ್ಮನ್ನು ಮಲಗಕ್ಕೆ ಬಿಡೋದಿಲ್ಲೋ ಅದು ನಿಜವಾದ ಕನಸು. ಅದು ಯಾವಾಗುತ್ತೆ ಅಂದರೆ, ನಾನು ಯಾಕೆ ಹುಟ್ಟಿದ್ದೀನಿ ಅನ್ನುವಂಥ ಪ್ರಶ್ನೆ ನಿಮ್ಮ ತಲೆಯೊಳಗೆ ಬಂದಾಗ ಸಾಧ್ಯ ಇದೆ. ನೋಡಿ, ಇಂದು ನೀವು ಬದುಕಿದ್ದು, ಇಂದು ನೀವು ಮಾಡುವ ಕೆಲಸ ಮಾತ್ರ ಜೀವನದೊಳಗೆ ಯಾವತ್ತೂ ಮುಖ್ಯ. ಇವತ್ತು ಬದುಕಿರಲೋ, ಹಿಂದೆ ಏನಾಗ್ಯದ ಬಿಡ್ರು, ಅದನ್ನ ಬಿಟ್ಬಿಡ್ರಿ. ಅದನ್ನ ಹಿಂದೆ ನೀವು ಏನೋ ಮಾಡಕ್ಕೆ ಹೋಗಿ ಏನೇನೋ ಆಗಿ ಎಲ್ಲೆಲ್ಲೂ ಎಲ್ಲರ ಬದುಕಿನೊಳಗೂ ಕೂಡ ಕೆಟ್ಟ ಉದಾಹರಣೆಗಳು ಇರ್ತವೆ. ಅದಕ್ಕೇನೆ ನಾನು ಯಾವತ್ತೂ ಈ ವಿದ್ಯಾರ್ಥಿಗಳಿಗೆ ಮಾತು ಹೇಳ್ತಿದ್ದೀನಿ, ಕಮಲ ಹುಟ್ಟೋದು ಕೆಸರಿನಲ್ಲಿನೇ. ಓಕೆ, ಸೊ ಕಮಲ ಅದು ಹೋಗಿ ದೇವರ ಮುಡಿಗೆನೇ ಹೋಗುತ್ತೆ, ಅದು ಹುಟ್ಟೋದು ಯಾವತ್ತಿದ್ದು ಕೆಸರಿನಲ್ಲಿನೇ. ಆದರೆ ಅದು ಹೋಗೋದು ಮಾತ್ರ ದೇವರ ಮುಡಿಗೆ ಹೋಗುತ್ತೆ. ಓಕೆ, ಸೊ ನೀವು ಕೂಡ ಹಾಗಾಗಬೇಕಾ? ಹಿಂದೇನಾಗೈತೆ ಬಿಟ್ಟು ಬಿಡ್ರಿ ಅದನ್ನು. ಓಕೆ, ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೋಡ್ರಿ. ಓಕೆ, ನೀವು ಜೀವನದಲ್ಲಿ ಹಿಂದೆ ಏನು ಮಾಡಿದ್ದೀರಿ ಮುಖ್ಯ ಅಲ್ಲ, ಇನ್ನು ಮುಂದೆ ಏನು ಮಾಡ್ತೀರಿ ಅನ್ನೋದು ತುಂಬ ತುಂಬ ಮುಖ್ಯ. ಇಂದಿನ ವೇಗದ ಜೀವನಕ್ಕೆ ನೀವು ಹೇಗೆ ಹೊಂದ್ಕೋತೀರಿ, ವೆರಿ ಇಂಪಾರ್ಟೆಂಟ್ ಗೈಸ್. ನೋಡ್ರಿ, ಇದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಭಾಳ ಜನ ಹೇಳ್ತಾರೆ, ನಾನು
ಜೀವನದೊಳಗೆ ಇವತ್ತು ನೋಡ್ರಿ ಭಾಳ ಸ್ಪೀಡ್ ಆಗ್ಯದ್ರಿ ಜಗತ್ತ. ನಮ್ಮ ಕಾಲದೊಳಗೆ ನಂಗಿಲ್ರಿ, ನಾವು ಹಂಗ್ರಿ ಹಿಂಗ್ರಿ, ಇವತ್ತು ಭಾಳ ಬದಲಾಗೈತ್ರಿ ಜಗತ್ತು. ಜನ ಹೆಂಗಿದ್ರು ನಮ್ಮ ಕಾಲದೊಳಗೆ ಹೆಂಗಿದ್ರು ಹಂಗಿಲ್ರಿ, ಅದು ಇದು ಹೇಳ್ತಾರಲ್ಲ, ಇದನ್ನ ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಗೈಸ್. ಜಗತ್ತು ಬದಲಾಗಿಲ್ಲ, ನಮ್ಮ ಮೆಂಟಾಲಿಟಿ ಬದಲಾಗಿದೆ. ಅಂದ್ರೆ ಭಾಳ ಜನ ಯಾವಾಗ ಇದನ್ನ ಹೇಳ್ತಾರೆ ಅಂದ್ರೆ ಅವ್ರಿಗೆ ಯಾವಾಗ ವಯಸ್ಸಾಗಕ್ಕೆ ಶುರು ಮಾಡ್ತಾವು ಅವಾಗೇ ಅದನ್ನ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ವಯಸ್ಸು ಆಗಕ್ಕೆ ಶುರು ಮಾಡಿರ್ತದ ಇವತ್ತಿನ ಸ್ಪೀಡ್ಗೆ, ಇವತ್ತಿನ ಒಂದು ಜನ್ರೇಷನ್ಗೆ ಹೊಂದ್ಕೊಳ್ಳಿಕ್ಕೆ ಇವ್ರ ಕಡೆಯಿಂದ ಆಗ್ತಾ ಇರೋದಿಲ್ಲ. ಆ ಒಂದು ಉದ್ದೇಶಕ್ಕಾಗಿ ಹೇಳ್ತಾವೆ, ನೆಗೆಟಿವ್ ಮಾತಾಡುವಂಥವು ಹೇಳ್ತಾವೆ ಇದನ್ನ. ಓಕೆ, ನಾನು ಇದನ್ನ ಹಿಂದೂ ನಂಬ್ತಿದ್ದಿಲ್ಲ, ಇವತ್ತು ನಂಬಂಗಿಲ್ಲ, ಮುಂದೆ ಯಾವತ್ತೂ ನಂಬಕ್ಕೆ ಸಾಧ್ಯನೇ ಇಲ್ಲ. ಎದಕ್ಕಂದ್ರೆ ಅಕಾರ್ಡಿಂಗ್ ಟು ಟೈಮ್, ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್, ನಮಗೆ ಬೇಕಾದಂಥ ಸನ್ನಿವೇಶದಲ್ಲಿ ಯಾರು ಫಿಟ್ ಆಗೋದಿಲ್ಲ, ಯಾರು ಅಪ್ ಟು ದಿ ಮಾರ್ಕ್ ಇರೋದಿಲ್ಲ, ನಾಳೆ ನೀವು ಜಾಬ್ ಇಲ್ಲದೆ ಇರುವಾಗೂ, ಜಾಬ್ ಇದ್ದಾಗಲೂ ನೀವು ಏನು ರಿಕ್ವೈರ್ಮೆಂಟ್ ಇದೆ ಅದರ ತಕ್ಕಂಗೆ ಬದುಕೋದಿಲ್ಲ, ನಿಮ್ಮ ಜೀವನಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಇರೋದಿಲ್ಲ. ಓಕೆ, ಸೊ ಜೀವನದ ಪ್ರಮುಖ ಗುಣವೇ ಹೊಂದಿಕೊಳ್ಳೋದನ್ನು ನಾವು ಎಲ್ಲಿವರೆಗೂ ಒಂದು ಜೀವನದ ಪ್ರಯಾರಿಟಿಯಾಗಿ ಮಾಡ್ಕೊಳ್ಳೋದಿಲ್ವೋ, ಜೀವನದ ಮುಖ್ಯ ಭಾಗವನ್ನಾಗಿ ಮಾಡ್ಕೊಳ್ಳೋದಿಲ್ವೋ, ಅಲ್ಲಿವರೆಗೂ ನಾವು ಉದ್ಧಾರ ಆಗೋದಿಲ್ಲ. ಓಕೆ, ಅಪ್ಡೇಟ್ ವೆರಿ ಇಂಪಾರ್ಟೆಂಟ್ ಗೈಸ್. ಯಾರು ಅಪ್ಡೇಟ್ ಆಗ್ತಿರ್ತಾರೆ, ಎಸ್ ನಾನು ಕೂಡ ಮಾಡ್ಬೋದು ಅಂತಾರೆ, ಅವ್ರಿಗೆ ಎಂದೂ ವಯಸ್ಸಾಗಿದೆ ಅನ್ಸೋದಿಲ್ಲ ಆ್ಯಂಡ್ ನಂದೆಲ್ಲ ಮುಗೀತು ಅನ್ಸೋದಿಲ್ಲ. ಯಾವರೇ ಈ ನೆಗೆಟಿವ್ಗಳು ಹೇಳ್ತಿರ್ತಾರೆ ನೋಡಿ, 21 ವರ್ಷ ಆಯಿತು, 30 ವರ್ಷ ಆಯಿತು, ನಮ್ಮ ಕಡೆಯಿಂದ ಏನಾಗ್ತೈತಿ, ನಮ್ಮ ಹಣೆ ಬರನೇ ಹಿಂಗೈತಿ, ಅಂಥವ್ರಿಗೊಂದು ದೊಡ್ಡ ಕೈ ಮುಗಿರೋ ಗೈಸ್. ಅಂಥವ್ರ ಮುಖ ನೋಡಬೇಡಿ ದಿನ, ಅಂಥವ್ರ ಜೊತೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಎದಕ್ಕಂದ್ರೆ ನೀವು ಏನ್ರಿ ಮಾಡ್ಬೇಕಂತಿರ್ತದಲ್ಲ, ನಿಮ್ಮನ್ನೂ ಕೂಡ ಬಿಡಿಸಿಡ್ತಾರೆ ಇವರು. ಓಕೆ, ಬಿಕಾಸ್ ನೆಗೆಟಿವ್ ಜನ ಹಂಗೆ ಇದ್ದೇ ಇದ್ದಾರೆ ನೋಡಿ. ವಯಸ್ಸು ಜಸ್ಟ್ ಒಂದು ನಂಬರ್ ಮಾತ್ರ. ನೀವು ಯಾವುದೇ ವಯಸ್ಸಿನೊಳಗೂ ಪ್ರಾರಂಭನೂ ಮಾಡಬಹುದು. ಅಂತ ಬೇಕಾದಷ್ಟು ಉದಾಹರಣೆ ಇದಾವೆ. ಉದಾಹರಣೆಗೆ ನಮ್ಮ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿಜಿಯವರು 53 ವಯಸ್ಸಾಗುವವರೆಗೂ ಈವನ್ ಪಂಚಾಯತಿ ಮೆಂಬರು ಇರಲಿಲ್ಲ. ಮೋದಿ ಯಾರು ತುಳಿಯದ ಹಾದಿ ಅಂತ ಹೇಳಿ ಅವ್ರ ಆಟೋಬಯೋಗ್ರಫಿ ಇದೆ, ಓದ್ರಿ ಅದನ್ನ ಒಂದ್ಸರ್ತಿ. 53 ವಯಸ್ಸಾಗುವವರೆಗೂ ಪಂಚಾಯತಿ ಮೆಂಬರ್ ಇರಲಿಲ್ಲ. ಆದರೆ 70 ವರ್ಷ ವಯಸ್ಸಾಗೋದ್ರೊಳಗಾಗಿ 2 ಸಾರ್ತಿ ಗುಜರಾತ್ CM ಆ್ಯಂಡ್ 2 ಸಾರ್ತಿ ಇಂಡಿಯಾದ ಪ್ರೈಮ್ ಮಿನಿಸ್ಟರ್, 3rd ಟೈಮ್ ಈಗ ಪ್ರೈಮ್ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಓಕೆ, ಸಿ ಗೈಸ್, ಯಾವ ಮನುಷ್ಯನ ಬದುಕು ಯಾವುದೇ ಸಂದರ್ಭದೊಳಗೆ ಬದಲಾಗ್ಬೋದು, ಆದರೆ ಅಲ್ಲಿ ತನಕ ನಿಮಗೆ ಕಾಯುವಂಥ ಗುಣ ಇರಬೇಕು. ಒಂದು ಸರ್ತಿ ಪ್ರಾರಂಭ ಮಾಡ್ತೀರಂದ್ರೆ ಇವ್ರನ್ನೆಲ್ಲ ವಿಚಾರ ಮಾಡ್ರಿ. ಅಪ್ಡೇಟ್ ಆಗಕ್ಕೆ ರೆಡಿ ಇದೀರಿ, ಸಮಯ ಬಂದಂಗೆ, ತಂತ್ರಜ್ಞಾನ ಬಂದಂಗೆ, ಹೊಸ ವಿಷಯಗಳು ಬಂದಂಗೆ ಅದಕ್ಕೆ ಹೊಂದ್ಕೊಳಕ್ಕೆ ರೆಡಿ ಇದೀರಿ. ಏನೋ ಕಷ್ಟಗಳು ಬರ್ತಾವೆ, ಫೇಸ್ ಮಾಡಕ್ಕೆ ರೆಡಿ ಇದೀರಿ. ಅಪ್ಡೇಟ್ ಆಗೋದಂದ್ರೆ ಏನು, ಕಷ್ಟ ಬಂದಾಗ ಅದನ್ನ ಧೈರ್ಯದಿಂದ ಎದುರಿಸೋದು. ಓಕೆ, ಎದುರ್ಸಕ್ಕೆ ರೆಡಿ ಇದೀರಿ. ಓಕೆ, ರೆಡಿ ಇಲ್ಲ, ನಿಮ್ಮ ಮಗುನ ರೆಡಿ ಮಾಡ್ರಿ, ಆಮೇಲೆ ಕಳಿಸ್ರಿ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಇಲ್ಲಿ ಅಪ್ಡೇಟ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ದೋಸ್ತ, ನನಗೆ ಕರೆಂಟ್ ಅಫೇರ್ಸ್ ಬಿಟ್ಟಿದ್ದೆ, ಕರೆಂಟ್ ಅಫೇರ್ಸ್ ಓದೋದಾಗಲಿಲ್ಲ, ರಿವಿಷನ್ ಮಾಡೋದಾಗಲಿಲ್ಲ, ಹೋಗಿ ಹಾಕೋತೀರಿ ಗ್ಯಾರಂಟಿ. ಓಕೆ, ಗ್ಯಾರಂಟಿ ಫೇಲ್ ಆಗ್ತೀರಿ, ದೆನ್ ನೋ ಬಡಿ ಈಸ್ ರೆಸ್ಪಾನ್ಸಿಬಲ್ ಗೈಸ್. ಅರೆ ನಾನು ಎಲ್ಲ ಓದಿದೆ, ಎಲ್ಲ ಸಬ್ಜೆಕ್ಟ್ ಒಳಗೆ ಚಲೋ ಮಾರ್ಕ್ಸ್ ತೊಗೊಂಡು, ಇನ್ನು ಕರೆಂಟ್ ಅಫೇರ್ಸ್ ಒಳಗೆ ಒಂದೇ ಓದಿರಲಿಲ್ಲ, ಕಮ್ಮಿ ಆಯ್ತು. ಹುಚ್ಚು ನಾಯಿನೂ ಕೇಳಂಗಿಲ್ಲ. ನೀವು ಪಾಸ್ ಆಗಿದ್ದೀರಿ, ದೆನ್ ದಿಸ್ ಸೊಸೈಟಿ ಟಾಕ್ಸ್ ಅಬೌಟ್ ಯು. ಇಲ್ಲ, ನೋ ಬಡಿ ಕೇರ್ಸ್. ಇಟ್ ಈಸ್ ಜಸ್ಟ್ ಲೈಕ್ ಒಂದು ಯುದ್ಧ ಆಗಿರುತ್ತೆ ಅಂತ ತಿಳಿರಿ. World War I, World War II ಅದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅಮೇರಿಕಾ, ಜಪಾನ್, ಹಿಟ್ಲರ್, ಮುಸೋಲಿನಿ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಿದ್ವಿ. ಆ ಒಂದು ಯುದ್ಧದೊಳಗೆ ಎಷ್ಟು ಸೈನಿಕರು ಸತ್ತು ಹೋಗಿದ್ದಾರೆ ಯಾರಿಗಾದ್ರೂ ನೆನಪಿದೆಯಾ? ನೆನಪಿಲ್ಲ ಗೈಸ್. ನೆನಪಿಟ್ಕೊಳ್ಳೋದಿಲ್ಲ ಈ ಜಗತ್ತು. ಓಕೆ, ನೀವು ನೆನಪಿಟ್ಕೊಳ್ಳೋಂಗೆ ಮಾಡಕ್ಕೆ ಬಂದಿರಿ, ದೆನ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್. ಓಕೆ, ನೆಕ್ಸ್ಟ್, ಫಸ್ಟಿಗೆ ಎಲ್ಲಿಂದ ಶುರು ಮಾಡಬೇಕು. ಓಕೆ, ಈಗ ನಾನು ಬರ್ತೀನಿ ಎಲ್ಲಿಂದ ಶುರು ಮಾಡಬೇಕು. ಸಿಲೆಬಸ್, ಪಠ್ಯಕ್ರಮ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಭಾಳಷ್ಟು ಜನ, ನಾನು ಧಾರವಾಡಕ್ಕೆ ಹೋಗೋರು ನೋಡೀನಿ, ಬೆಂಗಳೂರಿಗೆ ಹೋಗೋರು ನೋಡೀನಿ, ಡೆಲ್ಲಿಗೆ ಹೋಗೋರು ನೋಡೀನಿ, ಗುಲ್ಬರ್ಗಾದೊಳಗೆ ಓದೋರು ನೋಡೀನಿ, ಆ್ಯಂಡ್ ಬಿಜಾಪುರದೊಳಗೆ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ಹುಡುಗರು ನೋಡೀನಿ. ಬಟ್ ಅವರು ಹೋಗ್ತಾರೆ, ಓದಬೇಕು ಅಂತ ಹೋಗ್ತಾರೆ, ಎಲ್ಲಿಂದ ಶುರು ಮಾಡಬೇಕು, ಏನು ಮಾಡಬೇಕು, ಯಾವ ಎಕ್ಸಾಮ್ಗೆ ಓದಬೇಕು ಏನೂ ಗೊತ್ತಿಲ್ಲ. ಪೇರೆಂಟ್ಸ್ ಕೂಡ ಹೋಗಿ ಇಲ್ಲಿ ಮನ್ಯಾಗ ಕೂತ್ ಹಾಳಬೇಡ, ಇಲ್ಲಿ ಕೂತ್ ಒಂದು ಶಾರ್ಟ್ಸ್ ನೋಡಿ ನೀನು ಹಾಳಬೇಡ, ಹೋಗು ಅಂತ ಕಳಿಸ್ತಾರೆ. ಆದರೆ ಏನು ಮಾಡಬೇಕು ಅಂತ ಹೇಳೋದಿಲ್ಲ, ಇವರು ಏನು ಮಾಡಬೇಕು ಅಂತ ಕೇಳೋದಿಲ್ಲ. ಕೇಳ್ತಿದ್ರು ಕೂಡ ಬಹಳಷ್ಟು ಸರ್ತಿ ಈ ಒಂದು ಎನ್ವೈರ್ಮೆಂಟ್ ಹೆಂಗಿದೆ ಅಂದರೆ ಶಾರ್ಟ್ಕಟ್, ಇಷ್ಟು ಓದಿರಲೇ ಪಾಸ್ ಆಕೈತಿ, ಇಷ್ಟು ಮಾಡಿರಲೇ ಪಾಸ್ ಆಕೈತಿ. ನೋ, ಹಾಗೇನೂ ಆಗೋದಿಲ್ಲ ಗೈಸ್. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನೀವು IAS ಎಕ್ಸಾಮ್ಗೆ ಓದಬೇಕಾ, ಡಿಗ್ರಿ ಮುಗಿಸಿರ್ಬೇಕು. UPSC ಎಕ್ಸಾಮ್, ಸರ್ ಡಿಗ್ರಿಗಿಂತ ಮುಂಚೆ ನಾ ಕೋಚಿಂಗ್ ತೊಗೊಳ್ಳೇನ್ರಿ,
ಆ್ಯಕ್ಚುಲಿ ನಿಮಗೆ ಟೈಮ್ ಇದೆ, ನಿಮ್ಮ ಕಾಲೇಜಲ್ಲಿ ಬಿಡ್ತಾರೆ, ಹಾಂ ನೀವು ಅರ್ಥ ಮಾಡ್ಕೊಳಕ್ಕಾಗತ್ತೆ ಹೇಳಿದ್ದನ್ನು, ಅಷ್ಟು ಕೆಪಾಸಿಟಿ ಐತಿ ನನಗೆ, ಅಷ್ಟು ಗಟ್ಸ್ ಐತಿ, ಅಷ್ಟು ಜೀಲ್ ಐತಿ ಅಂದ್ರೆ ನೀವು ತಗೋಬೋದು. ಆದ್ರೆ ಕಾನೂನು ಐತೋ ಗೈಸ್, ಡಿಗ್ರಿ ಮುಗಿಲಾರೆ ಅವ್ರನ್ನ UPSC ಕೋಚಿಂಗ್ ಕ್ಲಾಸ್ಗಳೊಳಗೆ ಕರ್ಕೋಬಾರ್ದು, ಕೋಚಿಂಗಿಗೆ ಅಡ್ಮಿಷನ್ ತಗೋಬಾರ್ದು ಅಂತ ಕೂಡ ಇದೆ. ಎದಕ್ಕಂದ್ರೆ ಅವ್ರಿಗೆ ಮೆಚ್ಯೂರಿಟಿ ಇರೋದಿಲ್ಲ, ಯಾವ ವಿಷಯನ ಹೆಂಗೆ ತಗೋಬೇಕು ಅಂತ ಗೊತ್ತಿರೋದಿಲ್ಲ. ಓಕೆ, ಸೊ ಆದ್ದರಿಂದ ಇದನ್ನು ನೆನಪಿಟ್ಕೊಳ್ರಿ. ಪಠ್ಯಕ್ರಮ, ನೀವು UPSC ಓದ್ತೀರಿ, KS ಓದ್ಬೇಕಂತೀರಿ, PSI ಆಗ್ಬೇಕಂತೀರಿ, ಓಕೆ, SSC ಎಕ್ಸಾಮ್ ಓದ್ಬೇಕಂತೀರಿ, ಬ್ಯಾಂಕ್ ಎಕ್ಸಾಮ್ ಓದ್ಬೇಕಂತೀರಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವುದೇ ಎಕ್ಸಾಮ್, PC ಆಗ್ಬೇಕಂತೀರಿ, ನೀವು ಏನರೇ ಆಗ್ಬೇಕನ್ಲಿ, ನೀವು ಎಲ್ಲಿಂದ ಪ್ರಾರಂಭ ಮಾಡಬೇಕು, ಆ ಎಕ್ಸಾಮ್ದು ಪಠ್ಯಕ್ರಮ ಇರ್ತದ. ಪಠ್ಯಕ್ರಮದೊಳಗೆ ಯಾವ ಒಂದು ಸಬ್ಜೆಕ್ಟಿಂದ ಎಷ್ಟು ಅಂಕಗಳು ಬರ್ತಾವು ಆ ಪಠ್ಯಕ್ರಮ ನಿಮಗೆ ಸಿಗುತ್ತದ. ನೀವು ಇಂಟರ್ನೆಟ್ನಾಗೆ ಸರ್ಚ್ ಮಾಡಿದರೆ ನಿಮಗೆ ಪಠ್ಯಕ್ರಮ ಸಿಗುತ್ತದ. ಓಕೆ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೂ ಕೂಡ ಈ ಪಠ್ಯಕ್ರಮ ನಿಮಗೆ ಸಿಗುತ್ತದೆ. ಆ ಪಠ್ಯಕ್ರಮವನ್ನು ಒಂದು ಸಾರ್ತಿ ನೋಡ್ರಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ 6 ತಿಂಗಳು ಕೋಚಿಂಗ್ ಮುಗಿಸಿರ್ತಾರೆ ಹುಡುಗರು, ಅವರು ಕೂಡ ನೋಡಿರಂಗಿಲ್ಲ. ಕೋಚಿಂಗ್ ಬರ್ತಾರ, 3 ತಿಂಗಳು 6 ತಿಂಗಳು ಇಲ್ಲಿ ಸುಮ್ಮನೆ ಜಿಗಿದಾಡ್ತಾರ, ಆಮೇಲೆ ಅಲ್ಲಿ ಏನು ಕ್ಲಾಸ್ ಒಳಗೆ ಹೇಳ್ತಿರ್ತಾರೆ ಅದನ್ನಿಷ್ಟು ಕೇಳ್ತಾರ, ಆಮೇಲೆ ಆಯ್ತಲ್ಲ ನಾವು ಪಾಸ್ ಆಗ್ಬೋದಲ್ಲ ಅಂತೇಳಿ ವಾಪಸ್ ಊರಿಗೆ ಹೋಗ್ತಾರೆ. ಅಲ್ಲಿಗೆ ಅವರ ಒಂದು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಯುಗ ಮುಗಿದ್ಬಿಡ್ತದೆ. ಸಿಲೆಬಸ್ಸೇ ನೋಡಿದೆ, ಏನೇನು ಕೇಳ್ತಾರ, ಎಷ್ಟು ಮಾರ್ಕ್ಸಿಗೆ ಕೇಳ್ತಾರ, ಈ ಎಕ್ಸಾಮ್ ಎಷ್ಟು ದಿನಕ್ಕೊಮ್ಮೆ ಕಂಡಕ್ಟ್ ಮಾಡಾಕ್ತಾರ, ಮೊದಲು ಈ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾ? ಇದನ್ನು ಯಾರೂ ಕೇಳಂಗಿಲ್ಲ ಗೈಸ್. ಸಿಲೆಬಸ್ ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸರ್ತಿ ಎಲ್ಲಿಂದ ಶುರು ಮಾಡ್ಬೇಕಂತ ಭಾಳ ಕೇಳತ್ತಿರಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಾ? ಸಿಲೆಬಸ್. ಓಕೆ, PSI ಆಗಬೇಕಾ? ಸಿಲೆಬಸ್. IAS ಆಗಬೇಕಾ? ಸಿಲೆಬಸ್. KS ಆಗಬೇಕಾ? ಸಿಲೆಬಸ್. FDA ಆಗಬೇಕಾ? ಸಿಲೆಬಸ್. SDA ಆಗಬೇಕಾ? ಸಿಲೆಬಸ್. ಎನಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದಬೇಕು ಅನ್ನೋರು ಸಿಲೆಬಸ್ ಮುಖಾಂತರ ಪ್ರಾರಂಭ ಮಾಡಬೇಕು. ಓಕೆ, ನೆಕ್ಸ್ಟ್, ನೀವು ಯಾವ ಪರೀಕ್ಷೆಗೆ ಓದಬೇಕು ಎಂದು ನಿರ್ಧಾರ ಮಾಡ್ರಿ, ಅದರ ಪಠ್ಯಕ್ರಮವನ್ನು ನೋಡ್ರಿ, ಅದರ ಪ್ರಕಾರ ನೀವು ಓದಲಿಕ್ಕೆ ಶುರು ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಬರ್ತದೆ ನಿಮ್ಮ ತಲೆಗೆ, ಸರ್ ಕೋಚಿಂಗ್ ತಗೋಬೇಕೇನ್ರಿ? ಹಾಂ, ಕೋಚಿಂಗ್ ತಗೊಳ್ಳೇಬೇಕು ಅಂತ ಇಲ್ಲ. ಓಕೆ, ತಗೊಳ್ಳೇಬೇಕು ಅಂತ ಇಲ್ಲ. ಕೋಚಿಂಗ್ ತಗೊಳ್ಳಾರೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದೊಳಗೆ ಜಾಬ್ ತೊಗೊಂಡಾರ. ಓಕೆ, ಕಂಪಲ್ಸರಿ ಅಲ್ಲ. ಆದರೆ ನಿಮ್ಮ ಹತ್ರ ಏನಾದರೂ ದುಡ್ಡಿದ್ದಾವೆ, ಅಷ್ಟು ದುಡ್ಡಿದ್ದಾವೆ, ನಾನು ಮ್ಯಾನೇಜ್ ಮಾಡ್ಬೋದು, ನಾನು ಇವನ್ ಬೇರೆ ಕಡೆ ಹೋಗಿ ಎಕ್ಸ್ಪೋಜರ್ ಆಗ್ಬೋದು, ನನಗೆ ಹಣದ ಕೊರತೆ ಇಲ್ಲ ಅಂತ ಯಾರಿದ್ದೀರಿ, ಹಾಂ, ಅಂಥವ್ರು ನೀವು ಬೆಂಗಳೂರಲ್ಲಾದರೂ ತಗೋರಿ, ಧಾರವಾಡದೊಳಗಾದರೂ ತಗೋರಿ, ಬಿಜಾಪುರದೊಳಗಾದರೂ ತಗೋರಿ, ಗುಲ್ಬರ್ಗಾದೊಳಗಾದರೂ ತಗೊಳ್ರಿ. ಆದರೆ ಕೋಚಿಂಗ್ ಅಂತ ತಗೋಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ, ಅಲ್ಲಿ ಯಾರು ಟೀಚರ್ ಬರ್ತಾರೆ, ಏನು ಹೇಳ್ತಾರೆ, ಅದನ್ನು ಒಂದು ಸ್ವಲ್ಪ ವಿಚಾರ ಮಾಡಿ, ಎಷ್ಟು ಜನ ಪಾಸ್ ಆಗಿದ್ದಾರೆ ಅದನ್ನೆಲ್ಲ ಎನ್ಕ್ವೈರಿ ಮಾಡಿ ನೀವು ಕೋಚಿಂಗನ್ನು ತಗೋಬೋದು. ಇದು ಆಯ್ಕೆ ಅಷ್ಟೇ, ನೀವು ಮಾಡ್ಕೋಬೇಕಷ್ಟೇ. ಇದು ಕಂಪಲ್ಸರಿ ಅಲ್ಲ, ನೀವು ಮನೆಯೊಳಗೂ ಕೂತು ಓದ್ಬೋದು. ಇವತ್ತಿನ ತಂತ್ರಜ್ಞಾನ ಯುಗದೊಳಗೆ ಯು ವಿಲ್ ಗೆಟ್ ಎವ್ರಿಥಿಂಗ್ ಇನ್ ಫಿಂಗರ್ ಟಿಪ್ಸ್ ಗೈಸ್. ನಿಮ್ಮ ಬೆರಳ ಅಂಚಿನಲ್ಲೇ ಇವತ್ತು ಜಗತ್ತಿದೆ, ಅಂತರ್ಜಾಲವಿದೆ, ಓಕೆ, ಯೂಟ್ಯೂಬ್ ಇದೆ. ನೀವು ಎಲ್ಲಿ ಮನೆಯೊಳಗೆ ಕೂತು ಕೂಡ ನೀವು ಇವತ್ತು ಅಭ್ಯಾಸವನ್ನು ಮಾಡ್ಬೋದು. ಇದು ನಿಮ್ಮ ಆಯ್ಕೆ ಅಷ್ಟೇ ಆಗಿರ್ತದೆ, ತಗೊಳ್ಳೇಬೇಕಂತಿಲ್ಲ. ಎಸ್, ನಿಮಗೆ ಪಾಸಿಬಲ್ ಇದೆಯಾ, ತಗೋಬಹುದು. ನಿಮ್ಮ ಮೈಂಡ್ ಬ್ರಾಡನ್ ಆಗುತ್ತೆ. ನಿಮ್ಮ ಕೋಚಿಂಗ್ ಅನ್ನೋದು, ಇದಕ್ಕೂ ಒಂದು ನಾನು ಉದಾಹರಣೆ ಹೇಳ್ತೀನಿ ಗೈಸ್. ಕೋಚಿಂಗ್ ಅಂದರೆ ಯಾರು ನಿಮಗೆ ಇಷ್ಟೈತ್ರ ನೋಡ್ರಲೆ, ಇಷ್ಟೇ ಓದ್ರಲೆ, ಇಷ್ಟು ಓದಿದ್ರೆ ಸಾಕ್ಲೆ ನಿಮಗೆ ಜಾಬ್ ಆಕೈತ್ಲೆ, ಇಷ್ಟೇ ಇರ್ತದ್ಲೆ, ಇದು ನಾನು ನೋಟ್ಸ್ ಇದನ್ನೇ ಓದ್ರಲೆ ಅಂತ ಹೇಳೋದು ಕೋಚಿಂಗ್ ಅಲ್ಲ, ಅದು ಚೀಟಿಂಗ್. ಓಕೆ, ಅದು ಚೀಟಿಂಗ್ ಗೈಸ್. ನನ್ನ ಪ್ರಕಾರ ಹಿಂಗಿದೆ ಎಕ್ಸಾಮ್ ಪ್ಯಾಟರ್ನ್, ಹಿಂಗಿದೆ ಎಕ್ಸಾಮ್ ಪ್ಯಾಟರ್ನ್ಗೆ ಇವತ್ತಿನ ಕ್ವಶನ್ಸ್ ಹಿಂಗೆ ಬರ್ತಿದ್ದಾವೆ. ನೀವು ಇಂಥ ಕ್ವಶನ್ಗಳಿಗೆ ಉತ್ತರ ಮಾಡಲಿಕ್ಕೆ ಹಿಂಗೆಲ್ಲ ಓದ್ಬೋದು. ಇಷ್ಟೆಲ್ಲ ಮಾರ್ಗಗಳದಾವೆ. ನಿಮಗೆ ಯಾವ್ದು ಸರಿ ಅನ್ನಿಸ್ತದ, ಓಕೆ, ನಿನಗೆ ಯಾವ್ದು ಸರಿ ಅನ್ನಿಸ್ತದ ಈ ಮಾರ್ಗಗಳೊಳಗೆ ನೀ ಆಯ್ಕೆ ಮಾಡ್ಕೊ. ಎದಕ್ಕಂದ್ರೆ ಹಾಗೆ ಒಂದೇ ಮಾರ್ಗದೊಳಗೆ ಹೋಗಿ ಯಾರೂ ಪಾಸ್ ಆಗೋದಿಲ್ಲ. ನಿನ್ನದೇ ಆದಂಥ ಮಾರ್ಗವನ್ನು ಕ್ರಿಯೇಟ್ ಮಾಡ್ಕೊ. ಆಮೇಲೆ ಇಷ್ಟೆಲ್ಲ ಮಾರ್ಗಗಳದಾವೆ. ಇದನ್ನು ಯಾರು ಹೇಳಾಕತ್ತಾರ, ಇದನ್ನು ಯಾರು ಕಲಿಸ್ಕೊಡತ್ತಾರ, ಎಸ್, ಅವ ಟೀಚರ್ ಹೌದು, ಅದು ಕೋಚಿಂಗು ಹೌದು. ಅದರಿಂದ ಆ ವಿದ್ಯಾರ್ಥಿ ಜೀವನ ಉದ್ಧಾರ ಆಗುತ್ತೆ, ಆ ವಿದ್ಯಾರ್ಥಿ ಪಾಸ್ ಆಗ್ತಾನೆ. ದಟ್ ಈಸ್ ಫಾರ್ ಶೋರ್. ಓಕೆ, ಐ ಮೀನ್ ಇಟ್.
ನೀವು ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ, ನಾನು ನೋಡಿದ್ರಿಂದ ಹೇಳ್ತಾ ಇದ್ದೀನಿ. ಇಷ್ಟು ಬುದ್ಧಿ, ಇಷ್ಟು ಅಕಲು ಯಾರಿಗೂ ಕೂಡ ಇರಂಗಿಲ್ಲ. ಹೋಗಿ ಎಲ್ಲಿ ಬೇಕಾದಲ್ಲಿ ಜಾಯ್ನ್ ಆಗ್ತಾರೆ. ಆ್ಯಂಡ್ ಎಸ್, ಎಂಡ್ ಆಫ್ ದಿ ಡೇ ಅದು ಆಯಿತು ಇದು ಆಯಿತು ಅವ್ರ ಮೇಲೆ ಕಂಪ್ಲೇಂಟ್ ಹಾಕ್ತಾರೆ. ಆಮೇಲೆ ಯಾರಾದರೂ ಕೋಚಿಂಗ್ ಜಾಯ್ನ್ ಹಾಕಿನಿ ಅಂದರೆ ದಯವಿಟ್ಟು ಇದನ್ನು ತಿಳ್ಕೊರಿ, ಕೋಚಿಂಗ್ ತೊಗೊಳ್ಳೋದ್ರಿಂದ ನೀವು ಎಲ್ಲೆಲ್ಲಿ ಡೆಲ್ಲಿಯಾಗಿ ತೊಗೊಂಡ್ರು ಕೂಡ, ನಾನು ಕೋಚಿಂಗ್ನ ಡೆಲ್ಲಿ ಒಳಗೆ ತೊಗೊಂಡಿದ್ದೀನಿ, ಡೆಲ್ಲಿಯಾಗಿ ತೊಗೊಂಡ್ರು ಕೂಡ ಕೋಚಿಂಗ್ ತೊಗೊಂಡ ತಕ್ಷಣ ಪಾಸ್ ಆಗ್ತೀನಿ ಅನ್ನೋದು ಮೂರ್ಖತನ, ಆಗುವುದಿಲ್ಲ, ಸಾಧ್ಯನೇ ಇಲ್ಲ. ನಿಮಗೆ ಭಾಳ ಚೆನ್ನಾಗಿ ಸರ್ ಅರ್ಥ ಮಾಡಿಸಿ ನಮಗೆ ಹೇಳಿದ್ದಾರೆ ಅಂದರೆ ಕೋಚಿಂಗು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 5% ಇಂದ 10%ವರೆಗೂ ನಿಮಗೆ ಹೆಲ್ಪ್ ಆಗ್ಬೋದು. 5%, ನಾಟ್ ಇವನ್ 10%, 5%ವರೆಗೂ ನಿಮಗೆ ಹೆಲ್ಪ್ ಆಗ್ಬೋದು. ಆದರೆ ಅನ್ಫಾರ್ಚುನೇಟ್ಲಿ ಯಾರು ಟೀಚರ್ ಇದ್ದಾರೆ, ಯಾರು ಆ ಕೋಚಿಂಗ್ ಕ್ಲಾಸ್ಗಳನ್ನ ನಡೆಸ್ತಾರೆ, ಅವರು ಒಂದಿನ ಕ್ವಶನ್ ಪೇಪರ್ ನೋಡೋಂಗಿಲ್ಲ, ಸಿಲೆಬಸ್ ನೋಡೋಂಗಿಲ್ಲ, ಅವ್ರಿಗೂ ಗೊತ್ತಿರೋಂಗಿಲ್ಲ. ಆ್ಯಂಡ್ ಭಾಳಷ್ಟು ಜನ ಅದನ್ನು ರನ್ ಮಾಡ್ತಿರ್ತಾರೆ. ಆ್ಯಂಡ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್. ಅಂಥಲ್ಲಿ ನೀವು ಓದಿದರೆ, ನೀವು ಕ್ಲಾಸಸ್ನ ತೊಗೊಂಡ್ರೆ ಹೆಂಗೆ ನೀವು ಪಾಸ್ ಆಗ್ತೀರಿ? ದಟ್ ಈಸ್ ಆಲ್ಸೋ ಕ್ವಶನ್ ಮಾರ್ಕ್. ಅದಕ್ಕೇ ಇಲ್ಲಿ ಪಾಸ್ ಆಗಬೇಕಂದ್ರೆ ನಿಮ್ಮದೇ ಆದಂಥ ಬುದ್ಧಿ ಇರಬೇಕು, ನಿಮ್ಮದೇ ಆದಂಥ ಸ್ಟ್ರಾಟಜಿ ಇರಬೇಕು. ಈ ಒಂದು ಸ್ಟ್ರಾಟಜಿಗಳನ್ನ ಹೇಳ್ಕೊಡ್ಬೋದು ನಾವು. ಓಕೆ, ಸೊ ನಾನು ನಿಮ್ಗೆ ಏನು ಮಾಡ್ಬೋದು, ನೋಡಪ್ಪ ಹಿಂಗೆ ಇಷ್ಟಿಷ್ಟು ದಾರಿ ಅದಾವು, ಹಿಂಗೆ ಅದಾವು, ನೀವು ಯಾವುದ್ರೊಳಗೆ ಹೋದರೆ ನೀವು ಪಾಸ್ ಆಗ್ತೀರಿ. ಅದನ್ನು ಬಿಟ್ಟು ಇಷ್ಟೇ ಓದಿರಲಿ, ಇಷ್ಟೇ ಮಾಡಲಿ, ನೋ ಗೈಸ್, ಇಂಪಾಸಿಬಲ್. ಓಕೆ, ಕೋಚಿಂಗ್ ತೆಗೆದುಕೊಳ್ಳದೆ ಪಾಸ್ ಆದವರು ಇದ್ದಾರಾ ಅಂತ ನೀವೇನಾದರೂ ಕೇಳಿದರೆ ಸಾವಿರಾರು ಲಕ್ಷಾಂತರ ಉದಾಹರಣೆಗಳಿದ್ದಾವೆ. ಕೋಚಿಂಗ್ ತೆಗೆದುಕೊಳ್ಳದೇನೆ ಪಾಸ್ ಕೂಡ ಆಗಿದ್ದಾರೆ. ನಾನು ಒಂದು ಕೋಚಿಂಗ್ ನಡೆಸ್ತಾ ನಿಮಗೆ ಈ ಮಾತುಗಳನ್ನ ಹೇಳ್ತಿದ್ದೀನಿ. ಬಿಕಾಸ್ ಓನ್ಲಿ ರೀಸನ್ ಈಸ್, ಯಾರು ಬೇಕಾದವ್ರಿಗೂ ಕೂಡ ಒಂದು ಕ್ಲಿಯರ್ ಆದಂಥ ಸ್ಟ್ರಾಟಜಿ ಸಿಗಲಿ. ಒನ್ಸ್ ಅಪಾನ್ ಅ ಟೈಮ್ ನನಗಿದನ್ನು ಹೇಳೋರು ಯಾರೂ ಇರಲಿಲ್ಲ, ಆದರೆ ಇವತ್ತು ಯಾವ ವಿದ್ಯಾರ್ಥಿಗೂ ಕೂಡ ಈ ಸಮಸ್ಯೆ ಆಗಬಾರ್ದು. ಎಲ್ಲರೂ ಕೂಡ ವಿಚಾರ ಮಾಡಿ, ಹಿಂದೆ ಮುಂದೆ ವಿಚಾರ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರಲಿ ಅಂತ. ನೆಕ್ಸ್ಟ್, ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವುದು ನಿಮ್ಮ ಆಯ್ಕೆಯಾಗಿದ್ದರೆ ಅದು ಉತ್ತಮ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ, ಅದು ನಿಮ್ಮದೇ ಆಯ್ಕೆಯಾಗಿದ್ದರೆ ಚಲೋನು ಗೈಸ್. ಪೇರೆಂಟ್ಸ್ ಹೇಳಾಕತ್ತಾರ, ನಮ್ಮ ಅಂಕಲ್ ಹೇಳಾಕತ್ತಾನ, ಆಂಟಿ ಹೇಳಾಕತ್ತಾನ, ಭಾಳ ಕಷ್ಟ. ಓಕೆ, ಯಾಕೆ ಕಷ್ಟ ಅಂದರೆ ನೋಡಿ, ನಾನು ಓದಬೇಕು ಅಂತ ನೀವೇ ನಿರ್ಧಾರ ತಗೊಂಡ್ರೆ ಏನೇ ಕಷ್ಟ ಬಂದರೂ ನೀವು ಕಂಪ್ಲೇಂಟ್ ಹೇಳಂಗಿಲ್ಲ. ಏನೇ ಆದರೂ ಕೂಡ ನೀವು ಇಲ್ಲ ಇದು ನನ್ನದೇ ನಿರ್ಧಾರ ಆಗೈತಿ ಅಂತ ಅದನ್ನು ನಿಭಾಯಿಸಬೇಕು ಅಂತ ವಿಚಾರ ಮಾಡ್ತೀರಿ. ಅದು ಬೇರೆಯವ್ರದ್ದು ಆಯ್ಕೆ ಆಗಿತ್ತು ಅಂದರೆ ಜೀವನ ಪೂರ್ತಿ ಅವ್ರಿಗೆ ಬೈತೀರಿ. ಈಗ ಪ್ರಿಪೇರ್ ಮಾಡೋ ಮುಂದೆ, ಎಕ್ಸಾಮ್ ಪ್ರಿಪೇರ್ ಮಾಡೋ ಮುಂದೆ ನನಗಿಷ್ಟ ಇರಲಿಲ್ಲ, ನಮ್ಮ ಮನ್ಯಾಗ ಕಳಿಸಿದ್ರು, ನನಗೆ ನಮ್ಮ ಅಪ್ಪ ಹಂಗಂದ, ನಮ್ಮ ಅಂಕಲ್ ಹಿಂಗಂದ, ಅದ್ರ ರೊಕ್ಕ ಹಾಕ್ತೀನಿ ಅಂದ್ರು, ಅದು ಮಾಡಿದ್ರು, ನನಗೆ ಇದನ್ನು ಮಾಡೋಕ್ಕೆ ಇಷ್ಟ ಇಲ್ಲ. ನೋ, ಹಿಂಗೆ ಬರಕ್ಕೆ ಹೋಗಬೇಡ್ರಿ, ಇದು ಉಪಯೋಗ ಆಗೋದಿಲ್ಲ. ನಿಮ್ಮದೇ ಆಯ್ಕೆ ಆಗಿದ್ದರೆ ಭಾಳ ಚಲೋ. ಇವನ್ ಬೇರೆಯವ್ರು ಕಳಿಸಿ ನಿಮಗೆ ಫೋರ್ಸ್ ಮಾಡಿ ಕಳಿಸ್ದಾಗ್ಲೂ ಕೂಡ ನೀವು ಬಂದು ಉಪಯೋಗ ತಗೋತೀನಿ, ಆದರೆ ಆಮೇಲೆ ಬಿಸ್ನೆಸ್ ಮಾಡ್ತೀನಿ ಅಥವಾ ನಂದೇ ಆದಂಥದ್ದು ಏನರ ಕೃಷಿ ಮಾಡ್ತೀನಿ. ಎಸ್, ಐ ವುಡ್ ಲೈಕ್ ಟು ಅಡ್ವೈಸ್ ಯು ಗೈಸ್, ತಗೋರಿ, ಕೋಚಿಂಗು ತಗೋರಿ. ಒಂದು ಸರ್ತಿ ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಕಾನೂನು ಏನು ಹೇಳುತ್ತೆ ನಮ್ಮ ದೇಶದ್ದು ಅಂತ ಓದ್ರಿ. ಬಟ್ ದಯವಿಟ್ಟು ಡೀಪ್ ಆಗಿ ಯಾರು ಅಂಥದ್ದು ಹೇಳ್ಕೊಡ್ತಾರೆ ಅಂಥವ್ರ ಹತ್ರ ಹೋಗಿ ಕಲೀರಪ್ಪ. ಮ್ಯಾಗ್ ನಿಮಗೆ ಹೇಳೋರಲ್ಲ. ಓಕೆ, ಸೊ ನಿಮ್ಮದೇ ಆಯ್ಕೆ ಆಗಿದ್ರೆ ಚಲೋ ಇರ್ತದೋ ಗೈಸ್ ಅಂತ ನನಗನ್ನಿಸ್ತದೆ. ಇಲ್ಲಿ ಸಫಲತೆ ಕಂಡ್ರೂ ಕೂಡ ಅದಕ್ಕೆ ನೀವೇ ಕಾರಣ ಇರಬೇಕು. ಓಕೆ, ಅಲ್ಲಿ ಈವನ್ ವಿಫಲರಾದರೂ ಕೂಡ ನೀವೇ ಕಾರಣ ಇರಬೇಕು. ಅಂದಾಗ ಮಾತ್ರ ನೀವು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು. ಇಲ್ಲ ಅವ್ರು ಸಾಯ್ತಾನ, ನೀವು ಸಾಯ್ತಾನೂ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ತೀರಿ. ನನಗೆ ಹೋಗ್ಬೇಕಂತಿತ್ತು ದೋಸ್ತ ಧಾರವಾಡಕ್ಕೆ ಅಥವಾ ಬೆಂಗಳೂರಿಗೆ, ನಮ್ಮ ಮನ್ಯಾಗ ಬ್ಯಾಡ್ ಅಂದ್ರು. ಈ ಮಾತು ಇರಬಾರ್ದು ಗೈಸ್. ಬೇರೆಯವರನ್ನ ಹೀಯಾಳಿಸುವ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ನಿರ್ಧಾರ, ಈ ಒಂದು ನಿರ್ಧಾರ ನಿಮ್ಮದೇ ಆಗಿದ್ರೆ ಬೆಟ್ರು ಅಂತ ನನಗನ್ಸುತ್ತೆ. ನೋಡಿ, ಈಗ ಕೆಲವೊಂದು ಪಾಲಕರು ಇರ್ತಾರೆ, ನಿಮಗೆ KAS ಆಗಬೇಕು, IAS ಆಗಬೇಕು, ಇಲ್ಲ ಸರ್ಕಾರಿ ಜಾಬ್ ಒಳಗೆ ಹೋಗಬೇಕು ಅಂತ ಇರ್ತದೆ. ಅವಾಗ ಏನೋ ಮದುವೆ ಆಗ್ತದ, ಏನೋ ಆಗಿದ್ದಕ್ಕೆ ನಿಮಗೆ ಆಗಿರೋದಿಲ್ಲ. ಅವ್ರು ಏನು ತಿಳ್ಕೊಂಡ್ಬಿಡ್ತಾರೆ ಅಂದ್ರೆ, ನಮ್ಮ ದೇಶದೊಳಗಿನ ಪೇರೆಂಟ್ಸ್ ಹೆಂಗಿದ್ದಾರೆ ಅಂದ್ರೆ, ನಾನಾಗಿಲ್ಲ ಆದರೆ ನಾನು ಆಗಬೇಕು ಅಂತ ಬಯಸಿದ್ದನ್ನು ನನ್ನ ಮಗ ಆಗಬೇಕು, ನನ್ನ ಮಗಳಾಗಬೇಕು. ನಾನು ಇದನ್ನು ಕೂಡ ಒಪ್ಪಂಗಿಲ್ಲ ಗೈಸ್. ಅವರು ಇಷ್ಟ ಏನಿರ್ತದ, ಅವ್ರು ಎದ್ರ ಮೇಲೆ ಅವ್ರು ಯಾವ ಫೀಲ್ಡ್ ಒಳಗೆ ಹೋಗ್ಬೇಕಂತಾರ, ಅವ್ರಿಗೂ ಒಂದು ಮನಸ್ಸು ಅನ್ನೋದು ಐತಿ, ಅವ್ರಿಗೂ ಒಂದು ಇಷ್ಟ ಅನ್ನೋದು ಇರ್ತೈತಿ, ಏನೋ ಮಾಡಬೇಕು ಅಂತ ಇರ್ತದೆ. ಅದನ್ನು ದಯವಿಟ್ಟು ನೀವು ಲೆಕ್ಕದೊಳಗೆ ಇಟ್ಕೊಂಡು ಡಿಸೈಡ್ ಮಾಡ್ರಿ ಹೊರತು ಅದು ಹುಟ್ಟಿದ ತಕ್ಷಣ ಅದಕ್ಕೆ ಇಂಜಿನಿಯರು, ಡಾಕ್ಟರು, ಪೊಲೀಸು, IAS ಅಂತ ಇಡಬೇಡ್ರಿ. ಅದಕ್ಕೆ ಶಾರ್ಟ್ಸ್ ಮಾಡೋದಿರ್ತದೆ, ಅದಕ್ಕೆ ರೀಲ್ಸ್ ಮಾಡೋಕ್ಕೆ ಇಷ್ಟ ಇರ್ತದೆ, ನೀವು ಹೋಗಿ ಅದಕ್ಕೆ KAS ಆಗಂತೀರಿ. ಅದು ಎಲ್ಲಿ ಆಗಬೇಕು ಗೈಸ್? ಆಗೋದಿಲ್ಲ. ಓಕೆ, ದಯವಿಟ್ಟು ಪೇರೆಂಟ್ಸ್, ಇಟ್ಸ್ ಮೈ ಸಿನ್ಸಿಯರ್ ಅಡ್ವೈಸ್,
ಅವ್ರಿಗೆ ಇಷ್ಟನೇ ಇಲ್ಲ ಅಂದರೆ ನೀವು ಯಾಕೆ ಅವರಿಗೆ ಪೋಸ್ಟ್ ಮಾಡ್ತೀರಿ? ರೀಲ್ಸ್ ಮಾಡೋದೇನು ತಪ್ಪ? ಆಮೇಲೆ ಈ ಸೊಸೈಟಿ ಒಳಗೆ ಸರ್ಕಾರಿ ಹುದ್ದೆಯನ್ನು ಬಿಟ್ಟು ಬೇರೆ ಎಲ್ಲ ಮಾಡೋದು ತಪ್ಪು ಅನ್ನುವಂಥ ಮನೋಭಾವ ಎಲ್ಲಿವರೆಗೂ ಬದಲಾಗೋದಿಲ್ಲ ಅಲ್ಲಿವರೆಗೂ ನಾವ್ಯಾರೂ ಉದ್ಧಾರ ಆಗೋದಿಲ್ಲ ಗೈಸ್. ಆ್ಯಂಡ್ ನೋಡಿ, ಫಾರಿನ್ ಕಂಟ್ರಿ ಒಳಗೆಲ್ಲ ಸರ್ಕಾರಿ ಹುದ್ದೆ ಒಳಗೆ ಯಾರೋ ಬಾ ಅಂದ್ರೂ ಹೋಗೋದಿಲ್ಲ. ಪ್ರೈವೇಟ್ ಸೆಕ್ಟರ್, ಓಕೆ, ಪ್ರೈವೇಟೈಸೇಷನ್ ಇಟ್ಸ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಆಗಿದೆ. ಆದರೆ ನಮ್ಮ ದೇಶದೊಳಗೆ ಹಂಗಿಲ್ಲ. ಆ ಮಗುನ ಸತ್ತು ಹೊಡಿತಾರೆ. ಅದು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಹೋಗಿ ಪಾಸ್ ಆಗದೆ ಫೇಲ್ ಆಗಿ ಬೇರೆ ಏನರ ಮಾಡ್ತೀನಂದ್ರೆ ಆ ಮಗುವಿಗೆ ಪ್ರಾಬಬಲಿ ಸಾಯುತಕ್ಕೂ ಟಾರ್ಚರ್ ಮಾಡ್ತಾರೆ. ಅಂಥ ನೀಚ ಸೊಸೈಟಿಯೊಳಗೆ ನಾವಿವತ್ತು ಬದುಕ್ತಾ ಇದ್ದೀವಿ ಗೈಸ್. ದ್ಯಾಟ್ಸ್ ವೈ ನಿಮ್ಮದೇ ಆಯ್ಕೆ ಆಗಿದ್ದರೆ ಒಳ್ಳೆಯದು. ಆ್ಯಂಡ್ ಇನ್ನೊಬ್ಬರು ಪೋರ್ಸ್ಗೆ ಇದನ್ನು ಮಾಡೋದು ಭಾಳ ಕಷ್ಟ. ಯಾಕಂದರೆ 1 ವರ್ಷ ಆಕೈತೋ ಗೊತ್ತಿಲ್ಲ, 2 ವರ್ಷ ಆಕೈತೋ ಗೊತ್ತಿಲ್ಲ. ವಿ ಡೋಂಟ್ ನೋ ಹೌ ಮೆನಿ ಇಯರ್ಸ್ ಇಟ್ ವಿಲ್ ಟೇಕ್. ಎಸ್, ಐ ವಿಶ್ ಅದು ಬೇಗ ಆಗಲಿ ಅಂತ. ಎಲ್ಲರ ಲೈಫ್ ಒಳಗೂ ಹಾಗೆ ಆಗೋದಿಲ್ಲ. ಆಯ್ಕೆ ಇರಬೇಕು, ನಿಮ್ಮದೇ ಆಯ್ಕೆ ಇರಬೇಕು. ಆಮೇಲೆ ಅಭಿರುಚಿ ಇರಬೇಕು, ಅದ್ರ ಮೇಲೆ ನಿಮ್ಮದು ಅಭಿರುಚಿ ಇರಬೇಕು. ಎಸ್, ನಾನು ಒಬ್ಬ PSI ಆಗಿ ಹಿಂಗಿರ್ತೀನಿ, ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹಿಂಗೆ ಬದುಕ್ತೀನಿ, ನಾನು ಒಬ್ಬ IAS ಆಗಿ ಇಂಥ ನಿರ್ಧಾರಗಳನ್ನ ತೆಗೆದುಕೊಳ್ತೀನಿ. ಎಸ್, ನಾನು ಒಬ್ಬ ತಹಸೀಲ್ದಾರ್ ಆಗಿ ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಏನಾದರೂ ಮಾಡ್ಬೇಕಂತೀನಿ. ಅಭಿರುಚಿ ಇರಬೇಕು. ಓಕೆ, ಇದ್ದಾಗ ನಿಮಗೆ ಇಂಟ್ರೆಸ್ಟ್ ಬರ್ತೈತೆ ಓದಾಕ. ನೆಕ್ಸ್ಟ್, ರಿಸ್ಕ್ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರಬೇಕು. ನಿಮಗೆ ಅನಿಸ್ತದೆ ಇಲ್ಲ 50 ಕ್ವಶನ್ ಮಾರ್ಕ್ ಮಾಡೀನಿ, 50 ಕರೆಕ್ಟ್ ಆಗ್ಬೋದು, ಏನು ಮಾಡಲಿ, ಇನ್ನೊಂದು 10 ಹಾಕ್ಲೋ ಬೇಡ? ಇಲ್ಲ, ಇಂಥ ಸ್ಪರ್ಧಾತ್ಮಕ ಯುಗದೊಳಗೆ ಇನ್ನೂ 10 ಕ್ವಶನ್ ನಾನು ಆನ್ಸರ್ ಮಾಡಲೇಬೇಕು. ನೋಡೋಣ ಏನಕ್ಕೈತೆ ನೋಡೋಣ. ಇದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತೂ ತೊಗೋಬೇಕಂತ ಹೇಳ್ತಾರಲ್ಲ, ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳ್ಳೋರು ಇರಬೇಕು. ಓಕೆ, ಆ ಕೆಪಾಸಿಟಿ ಇರಬೇಕು. ಅದಕ್ಕೇನೆ ಪೇರೆಂಟ್ಸ್ಗೆ ಇದು ಗೊತ್ತಿರ್ತದೆ, ಇವ ಎಷ್ಟು ರಿಸ್ಕ್ ತೊಗೋಬೋದು, ಏನು ಮಾಡ್ಬೋದು ಅಂಥೇಳಿ ಗೊತ್ತಿರ್ತದೆ. ಐ ಥಿಂಕ್ ಅವರು ಅದಕ್ಕೆ ನನಗನ್ಸುತ್ತೆ ಅವರು ನಮ್ಮನ್ನು ಗೈಡ್ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ. ರಿಸ್ಕ್ ತಗೊಳ್ಳೋದು ಸಾಮರ್ಥ್ಯ ಇರಬೇಕು. ಆಯ್ಕೆ, ಅಭಿರುಚಿ, ರಿಸ್ಕ್ ತೆಗೆದುಕೊಳ್ಳೋ ಸಾಮರ್ಥ್ಯ, ಫಸ್ಟ್ ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ನೋಡಿ, ನಾವು ಜೀವನದೊಳಗೆ ಏನು ಮಾಡ್ತೇವೆ ಗೊತ್ತನೋ ಗೈಸ್? ಮನಸ್ಸೊಂದು ಹೇಳ್ತದೆ, ಓಕೆ, ನೀನು ಹಿಂಗೆ ಮಾಡು, ಹಿಂಗೆ ಹೋಗು, ಅಲ್ಲಿ ಹೋಗು, ಅವ್ರ ಜೊತೆ ಹೋಗು, ಇವ್ರ ಜೊತೆ ಹೋಗು ಅಂತ ಮನಸ್ಸೊಂದು ಹೇಳ್ತದೆ. ಆಮೇಲೆ ಆತ್ಮ ನೋ ಅದು ಬೇಡ, ಇದು ಮಾಡಂತ ಹೇಳ್ತದೆ. ಓಕೆ, ಮನಸ್ಸು ಬೇರೆ ಹೇಳ್ತದೆ, ಆತ್ಮನೂ ಬೇರೆ ಕಡೆ ಇರ್ತದೆ. ಭಾಳ ಸರ್ತಿ ನಾವು ಜೀವನದೊಳಗೆ ನಾವೇನು ಕೆಲಸ ಮಾಡ್ತಿರ್ತೀವಲ್ಲ ಅದು ಬೇರೆ ಆಗಿರ್ತದೆ. ಆದ್ರೆ ಜೀವನದೊಳಗೆ ನೀವು ಮಾಡುವಂಥ ಖುಷಿ, ನೀವು ಸಂತೋಷವಾಗಿರಬೇಕು, ನೀವು ಆರಾಮಾಗಿರಬೇಕು, ನಿಮಗೆ ನಿಮ್ಮ ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅಂದರೆ ನಿಮ್ಮ ಮನಸ್ಸು ಎಲ್ಲಿರ್ತದೆ ಅಂಥ ಕೆಲಸ ಮಾಡೋದು, ನಿಮ್ಮ ಆತ್ಮ ಏನು ಹೇಳ್ತದೆ ಅದ್ರ ಪ್ರಕಾರ ಕೆಲಸ ಮಾಡೋದು, ಅಂಥ ಕೆಲಸವನ್ನು ಹುಡ್ಕೋದು. ಇದರೊಳಗೆ ಇರುವಷ್ಟು ಮಜಾ ಇವೆಲ್ಲಿ 3 ಕಾಂಬಿನೇಷನ್ ಇರ್ತಾವಲ್ಲ, ಆ ಜೀವನ ಯಶಸ್ವಿ ಕಾಣಲಿಕ್ಕೂ ಸಾಧ್ಯ ಇದೆ ಆ್ಯಂಡ್ ಅವರು ಸಂತೋಷವಾಗಿರಲಿಕ್ಕೂ ಕೂಡ ಸಾಧ್ಯ ಇದೆ. ಆದರೆ ಭಾಳ ಜನರ ಜೀವನದೊಳಗೆ ಇವು 3 ಕಾಂಬಿನೇಷನ್ ಇರುವುದಿಲ್ಲ. ಆದರೆ ಇರುವಂಗೆ ನೋಡಿಕೊಂಡ್ರೆ ಬೆಟರು ಅಂತ ನನ್ನ ಒಂದು ಜಸ್ಟ್ ಸಜೆಷನ್ ಗೈಸ್. ಆದರೆ ಜೀವನದಲ್ಲಿ ಬಹುತೇಕವಾಗಿ ನಾವು ತೆಗೆದುಕೊಳ್ಳುವ ನಿರ್ಧಾರ ಬೇರೆಯವ್ರ ಸಂಬಂಧ ಆಗಿರ್ತವೆ. ಭಾಳ ಸರ್ತಿ ಈವನ್ ಭಾಳ ಜನ ಮಕ್ಕಳು ಅವ್ರ ಬಟ್ಟೆ ಹಾಕೋದು ಕೂಡ ಅವ್ರ ಪೇರೆಂಟ್ಸ್ ಹೇಳಿದ್ದೇ ಹಾಕ್ತಿರ್ತಾರೆ, ಹಾಕಬೇಕಾಗಿರುತ್ತೆ. ಓಕೆ, ಇನ್ನೊಬ್ಬರ ಸಂಬಂಧ ಈ ಒಂದು ಜೀವನ ಮಾಡೋದನ್ನು ನಾವು ನಿಲ್ಲಿಸೋವರೆಗೂ ನಾವು ಅಂದ್ಕೊಂಡಿದ್ದನ್ನು ಏನೂ ಮಾಡೋಕ್ಕಾಗೋದಿಲ್ಲ ಗೈಸ್. ಹೀಗೆ ಆಗದೇ ಇರುವ ಹಾಗೆ ನೋಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ಓಕೆ, ಹಾಂ, ಇನ್ನು ಬೇಸಿಕ್ ಫೌಂಡೇಶನ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಏನು ಬೇಸಿಕ್ ಫೌಂಡೇಶನ್ ಅಂದರೆ ಏನು? ಇಷ್ಟೆಲ್ಲ ಹೇಳಿದ ಮೇಲೆ ಮೂಲ ಅಡಿಪಾಯ ಐತ್ಲಾ, ಇದು ಬಲವಾಗಿರ್ಬೇಕು. ಓಕೆ, ಸೊ ಮನಿ ಕಟ್ಟು ಮುಂದೆ ಪಾಯ ಅಂತಾರಲ್ಲ, ಅದು ಎಷ್ಟು ಸ್ಟ್ರಾಂಗ್ ಇರ್ತದೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಎಬ್ಸಿದ್ರು ಕೂಡ ಅದು ಕರೆಕ್ಟಾಗಿ ನಿಲ್ತದೆ. ಅದಕ್ಕೆ ನಿಮ್ಮ ಮೂಲ ಅಡಿಪಾಯ ಅನ್ನೋದೈತ್ಲ ಅದು ಭಾರಿ ಬಲವಾಗಿರ್ಬೇಕು. ಓಕೆ, ಅದಕ್ಕೆ ಏನು ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು ನೋಡಿ. ವಾರ್ತಾಪತ್ರಿಕೆ ಓದೋದು ನಮ್ಮ ಬ್ಲಡ್ ಒಳಗೆ ಇಲ್ಲ ಗೈಸ್. ಮ್ಯಾಪ್ ನೋಡೋದು ಇನ್ನೂ ನಮ್ಮ ರಕ್ತದೊಳಗೆ ಇಲ್ಲ. ಇವ್ಕೂರ್ನ ರೂಢಿ ಮಾಡ್ಕೋಬೇಕು. ಏನು ನಡೀತಾ ಇದೆ ಇವತ್ತಿನ ಜಗತ್ತೊಳಗೆ, ಏನೇ ನಡೀತಾ ಇದೆ? ಭ್ರಷ್ಟಾಚಾರ, ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಇದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಇಂಥ ಭ್ರಷ್ಟ ಒಂದು ವ್ಯವಸ್ಥೆ ಒಳಗೆ ನಾನು ಸರ್ಕಾರಿ ಹುದ್ದೆ ಒಳಗೆ ಹೋಗುವ ಅವಶ್ಯಕತೆ ಇದೆಯಾ? ಎಸ್, ಯು ನೀಡ್ ಟು ಥಿಂಕ್ ಗೈಸ್. ಹಾಂ, ಬೈ ದ ಬೈ, ಇದಕ್ಕೊಂದು ಆನ್ಸರ್ ಮಾಡ್ಬೇಕು ನಾನು. ಸರ್, ಸರ್ಕಾರಿ ಹುದ್ದೆಯೊಳಗೆ ಆಯ್ಕೆ ಆಗಲಿಕ್ಕೆ ಭ್ರಷ್ಟಾಚಾರ ನಡೆಯುತ್ತಾ? ಎಸ್, 10%. ಯು ಕ್ಯಾನಾಟ್ ಅವಾಯ್ಡ್ ಇಟ್. ಓಕೆ, ಎಸ್, ಎಲ್ಲ ಹುದ್ದೆಯೊಳಗೂ ಇರಬಹುದು, ಕ್ವಶನ್ ಮಾರ್ಕ್ ಇರಬಹುದು, ಇಲ್ಲ ಅಂತಲ್ಲ. ಇಟ್ಸ್ ಯಾರ ಹತ್ರ ಅಧಿಕಾರ ಇದೆಯೋ ಅವರು ಮಿಸ್ಯೂಸ್ ಮಾಡ್ಕೋತಿದ್ದಾರೆ.
ಸೊ ಇದು ಈ ಒಂದು 500 ಪೋಸ್ಟ್ ಕರೆದಿದ್ದಾರೆ, ಒಂದು 50 ಪೋಸ್ಟ್ ನಿಮ್ಮೂ ಅಲ್ಲ ಅಂತ ಎಕ್ಸಾಮ್ ಬರೀರಿ ಗೈಸ್. ಓಕೆ, ದಟ್ಸ್ ಇಟ್. ಸೊ ಎನಿವೆ ಎಂಡ್ ಆಫ್ ದಿ ಡೇ ನಿಮಗೆ ಬೇಕಾಗಿದ್ದು ಒಂದು ಪೋಸ್ಟ್. ಓಕೆ, ಸೊ ಫೈಟ್ ಫಾರ್ ಇಸ್ಟ್. ಈ ಒಂದು ಮೆಂಟಾಲಿಟಿಯಿಂದ ಹೋದರೆ ಮಾತ್ರ ನಾವು ಪಾಸ್ ಆಗ್ಬೋದು ಆ್ಯಂಡ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮುಂದುವರಿಬೋದು. ಪ್ಲೀಸ್ ಟೇಕ್ ಕೇರ್ ಆಫ್ ಇಟ್. ನೆಕ್ಸ್ಟ್ ಏನು ಮಾಡಬೇಕು? ಅಡಿಪಾಯ ಬಲವಾಗಿರಬೇಕು ಅನ್ನೋಕ್ಕೆ ಏನು ಮಾಡಬೇಕು ನೋಡಿ. ನಾವು 5ನೇ ತರಗತಿಯಿಂದ 12ನೇ ತರಗತಿಯವರು ಏನೇನು ಓದ್ಕೊಂಡಿರ್ತೇವಲ್ಲ, ಸೊ ಅದೇ ನೆನಪಿತ್ತ ತಿಳಿರಿ. ದೇಶದ ಅತ್ಯುನ್ನತ ಹುದ್ದೆ ಆದಂಥ IAS ಕೇಂದ್ರ ಲೋಕಸೇವಾ ಆಯೋಗ ಗೈಸ್, IAS ಎಕ್ಸಾಮ್ ಒಳಗೂ ಕೂಡ ಪಾಸ್ ಆಗ್ಬೋದು. ಓಕೆ, IAS ಎಕ್ಸಾಮ್ ಒಳಗೂ ಪಾಸ್ ಆಗ್ಬೋದು, ನಾನು ಹೇಳ್ತಾ ಇದ್ದೀನಿ. ಓಕೆ, 5ನೇತೆಯಿಂದ 12ನೇ ತನಕ ಪಾಸ್ ಆದರೆ ಯಾಕೆ ಹೇಳ್ತಿದ್ದೀನಿ ನಾನು ಇದನ್ನು? ನಾವು UPSC ಓದಕ್ಕೆ ಶುರು ಮಾಡಿದಾಗ ನಮಗೆ ಫಸ್ಟಿಗೆ ಎಲ್ಲಿಂದ ಶುರು ಮಾಡಿದ್ದು? 5th ಕ್ಲಾಸ್ NCERT ಇಂದ. ಓಕೆ, ಎದಕ್ಕಂದರೆ ನಾವು ಜೀವನದೊಳಗೆ ಇವ್ರನ್ನೆಲ್ಲ ಕಲಿತೇವೆ, ಬರೀ ಭಯಪಟ್ಟು ಹಾಕ್ತೀವಿ. ಡಿಗ್ರಿ ಹೆಂಗೆ ಕಲ್ತೀರಿ ನೆನಪೈತೀವಿ ಗೈಸ್? ಯಾರ್ಯಾರು ಹಿಂಗೆ ಕಲ್ತೀರಿ ಕೆಳಗೆ ಕಮೆಂಟ್ ಹಾಕ್ರಿ. ನಾಳೆಗೆ ಎಕ್ಸಾಮ್ ಇರ್ತದೆ ಡಿಗ್ರಿದು, ಇವತ್ತು ರಾತ್ರಿ ಫೋನ್ ಮಾಡೋದು ದೋಸ್ತ ನೋಟ್ಸ್ ಬಿಡ್ಲೆ, ಇಲ್ಲೇಪ ನಾನು ಹ್ಯಾಂಡ್ ರೈಟಿಂಗ್ ಚಲೋ ಆಗೋದಿಲ್ಲ, ನಿನಗೆ ತಿಳಿದಿಲ್ಲ. ಅರೆ ನೀ ಬಿಡು, ನಾ ಎಂತಿಂತ ತಿಳ್ಕೊತೀನಂತ ಲಿಪಿಗಳನ್ನ ನಿಂದು ತಿಳಿಯಂಗಿಲ್ಲ, ಬಿಡು ನೀ ಒಟ್ಟು. ಅವನು ಬಿಟ್ಟಿರ್ತಾನೆ ಶಿವಾಜಿ ಮಾಡಿದ ಯುದ್ಧಗಳು ಅಂತ ಅವನೊಂದು 2 ಬರೆದಿರ್ತಾನೆ, ಅದ್ರ ಜೊತೆ ನೀವೊಂದು 2 ಸೇರಿಸಿ ಒಟ್ಟ 4-5 ಯುದ್ಧ ಮಾಡಿ 10 ಮಾರ್ಕ್ಸಿಗೆ ಬರೆದು 10ಕ್ಕೆ 8 ಮಾರ್ಕ್ಸು ತೊಗೊಂಡಿರ್ಬೋದು. ಬಟ್ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಹಿಂಗೆ ಆಗೋದಿಲ್ಲ. ಓಕೆ, ಪ್ಲೀಸ್ ರಿಮೆಂಬರ್ ದ್ಯಾಟ್. ಜೀವನದ ದುರಂತ ಏನು ಅಂದರೆ, ನೆನಪಿಟ್ಕೊಳ್ರಿ ಗೈಸ್, ಓದಿದ್ದು ಕಳೆದ ವರ್ಷ ಓದಿದ್ದು ನಮಗೆ ಈಗ ನೆನಪಿರೋದಿಲ್ಲ. ಹಾಗಂತ ಇದು ನಿಮ್ಮ ಜೀವನದಲ್ಲಿ ಮಾತ್ರ ಆಗಿದೆ ಅಂತಲ್ಲ, ಇದು ಎಲ್ಲರ ಜೀವನದೊಳಗೂ ಸೇಮ್ ಗೈಸ್. ಇದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಒಂದನೇದು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಧೈರ್ಯ ಯಾರು ಮಾಡ್ತಾರೆ ಅವ್ರು ಮಾತ್ರ ಮುನ್ನುಗ್ಗಕ್ಕೆ ಸಾಧ್ಯ. ಓಕೆ, ಸೊ ಧೈರ್ಯಂ ಸರ್ವಸ್ವಂ ಅಂತ ಹೇಳ್ತಾರಲ್ವ, ಅದು ನಿಜ. ನೀವು ಕೋಚಿಂಗ್ ತೆಗೆದುಕೊಳ್ಳದೇ ಇದ್ದರೂ ಕೂಡ ಪ್ರಾರಂಭ ಮಾಡುವುದು ಮಾತ್ರ 5ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಶಾಲಾ ಪುಸ್ತಕಗಳಿಂದನೇ ಪ್ರಾರಂಭ ಮಾಡಿರಿ. ಆಯಿತಾ? ನಿಮಗೆ ಒಂದು ಕ್ಲಾರಿಟಿ ಸಿಗ್ತಾ ಎಲ್ಲಿಂದ ಪ್ರಾರಂಭ ಮಾಡಬೇಕು, ಏನು ಮಾಡಬೇಕು ಅಂತ. ಅಲ್ಲಿ ಯಾವ್ಯಾವ ವಿಷಯ ಓದಬೇಕು, ಆ ಪುಸ್ತಕಗಳೊಳಗೆ ಯಾವ್ಯಾವ ವಿಷಯ ಓದ್ಬೇಕ್ರಿ ಸರ್ ಅಂದ್ರೆ, ಇತಿಹಾಸ ಇರ್ತೈತಿ ಓದ್ರಿ. ಓಕೆ, ಭೂಗೋಳ ಇರ್ತೈತಿ ಓದ್ರಿ, 5th ಸ್ಟ್ಯಾಂಡರ್ಡಿಂದನೇ ಶುರು ಆಕೈತಿ. ಓಕೆ, EVS ಅಂತ ಇದೆಯಲ್ಲ ಅದನ್ನು ಓದ್ರಿ. ಇವಕ್ಕೆ ಯಾವ್ದು ಓದ್ಬೇಕ್ರಿ ಸರ? ನಿಮಗೆ ಕನ್ನಡ ತಿಳಿತೈತಿ, DSERT ಬುಕ್ ಇದಾವಲ್ಲ ಕನ್ನಡ ಮೀಡಿಯಮ್ದೊಳಗೆ, ಅವ್ಕನ್ನ ಡೌನ್ಲೋಡ್ ಮಾಡ್ಕೊರಿ, ಓದ್ರಿ. ಇಲ್ಲ ಯಾವ್ರೆ ಶಾಲೆಗೆ ಹೋಗ್ತಿದ್ರು ನಿಮ್ಮ ಹುಡುಗರು, ನಿಮ್ಗೆ ಗೊತ್ತಿದ್ದವರು ಮನ್ಯಾಗ ಯಾರು ಇದ್ದಾರೆ ಅವ್ಕರ್ನು ಓದ್ರಿ. ನಿಮಗೆ ಇಂಗ್ಲೀಷ್ ಬರ್ತೈತಿ, ನಾ IAS ಮಾಡಬೇಕು, PSI ಮಾಡಬೇಕು, ಇಂಗ್ಲೀಷ್ ಮೀಡಿಯಮ್ನಾಗ ಮಾಡಬೇಕು ಆ್ಯಂಡ್ ಬ್ರಾಡಾಗಿ ಓದಬೇಕು ಅಂತ ಯಾರಿದ್ದೀರಿ, NCERT. ಓಕೆ, ಸೊ ಇವ್ಕರ್ನು 5th ಇಂದ 12th ಸ್ಟ್ಯಾಂಡರ್ಡ್ವರೆಗೂ ತಗೋರಿ. ಯಾವ ಸಬ್ಜೆಕ್ಟ್ ಓದಬೇಕು ಸೇಮ್, ಇಂಗ್ಲೀಷ್ ಮೀಡಿಯಮ್ನಾಗೂ ಸೇಮ್. ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿ, ಸೈನ್ಸ್, ಕಾನ್ಸ್ಟಿಟ್ಯೂಷನ್, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಆ್ಯಂಡ್ ಇವನ್ ಕನ್ನಡ ಆಸ್ ವೆಲ್. ಓಕೆ, ಸೊ ಕನ್ನಡ ಮೀಡಿಯಮ್ದವರು, ಇಂಗ್ಲೀಷ್ ಮೀಡಿಯಮ್ದು. ಈಸ್ ಇಟ್ ಕ್ಲಿಯರ್? ಸರ್ ನಾವು ಒಂದು ಕೆಲಸ ಮಾಡ್ತೀನಿ ರೀ, ನಮ್ಮ ಅಣ್ಣನ ಬಲ್ಲಿ ಒಂದು ನೋಟ್ಸ್ ಐತ್ರಿ, ಅದನ್ನು ಓದ್ತೀರಿ, ಹಾಳಾಗಿ ಹೋಗ್ತೀರಿ, ನೋಟ್ಸ್ ಓದಕ್ಕೆ ಹೋಗ್ಬೇಡ್ರಿ, ನೀವೇ ಓದ್ರಿ. ಸ್ವಂತ ಆ ಕಲರ್ ಮ್ಯಾಪ್ಗಳು ನೋಡ್ರಿ, NCERT DSRTC ಒಳಗೆ ನೋಡ್ರಿ, ಅದ್ರ ಬಗ್ಗೆ ವಿಚಾರ ಮಾಡಿರಿ. ಓಕೆ, ಆಮೇಲೆ ಯಾವುದೋ ಒಂದು ರಾಜನ ಫೋಟೋ ಕೊಟ್ಟಿರ್ತಾರೆ, ಅವನ್ನ ಅಬ್ಸರ್ವ್ ಮಾಡಿ, ಆ ಫೋಟೋನ ಅಬ್ಸರ್ವ್ ಮಾಡಿರಿ. ಓಕೆ, ನಿಮ್ಮನ್ನು ನೀವು ರಾಜನ ಅಂತ ಅಂದ್ಕೊಂಡು ಅವನೊಳಗೆ ಹಾಕೊಡ್ರಿ, ಹಾಗೆಲ್ಲ ವಿಚಾರ ಮಾಡಿರಿ. ಯಾಕೆ ಗುಪ್ತರ ರಾಜಧಾನಿ ಇದನ್ನು ಮಾಡ್ಕೊಂಡ್ರು, ಅಲ್ಲಿ ಏನೇನಿತ್ತು ಸರೌಂಡಿಂಗ್, ಯಾಕೆ ಅದು ನದಿ ದಂಡಿ ಮೇಲೆ ಇತ್ತು? ಥಿಂಕ್ ಅಬೌಟ್ ಇಟ್ ಗೈಸ್. ಓಕೆ, ವಿಚಾರ ಮಾಡಿರಿ. ಸೊ ಯಾರು ಕಡಿಮೆ ಓದ್ತಾರೆ, ಜಾಸ್ತಿ ವಿಚಾರ ಮಾಡ್ತಾರೆ, ಇವತ್ತಿನ ಎಕ್ಸಾಮ್ ಒಳಗೆ ಪಾಸ್ ಆಗ್ತಾರೆ, ಬರೆದಿಟ್ಕೋರಿ. ಓಕೆ, ಎಕನಾಮಿಕ್ಸ್, ಅರ್ಥಶಾಸ್ತ್ರ, ವಿಜ್ಞಾನ, ಈ ಎಲ್ಲ ವಿಷಯಗಳು, ಸಂವಿಧಾನ, ಗಣಿತ ಕೂಡ ಗೈಸ್ ಬೋರ್ಡ್ ಮಾಸಿಂದ ಶುರು ಮಾಡ್ಬೋದು ನೀವು. ಓಕೆ, ಸೊ ಬೋರ್ಡ್ ಮಾಸಿಂದ ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಸ್ಟ್ರಾಕ್ಷನಿಂದ ಶುರು ಮಾಡ್ಬೋದು. ಕಳಿಯೋದು, ಗೂಡ್ಸೋದು, ಮಗ್ಗಿಯಿಂದ ಶುರು ಮಾಡ್ಬೋದಾ ಗೈಸ್? ನಿಮ್ಗೆ ಹೇಳತ್ತೀನಿ ಗಣಿತ. ಡೋಂಟ್ ವರಿ. ಓಕೆ, ಡೋಂಟ್ ವರಿ ಎಟ್ ಆಲ್, ಎವ್ರಿಥಿಂಗ್ ಹ್ಯಾವ್ ಸೊಲ್ಯೂಷನ್. ಮ್ಯಾಥ್ಸ್ ನಮಗೆ ಏನರ ಕಲಿಸೈತೋ ಇಲ್ಲೋ ಗೊತ್ತಿಲ್ಲ ಗೈಸ್, ನನಗಂತೂ ಮ್ಯಾಥ್ಸ್ ಏನು ಕಲಿಸೈತೋ ಗೊತ್ತಿಲ್ಲ, ಆದರೆ ಒಂದು ಪಾಠ ಮಾತ್ರ ಕಲಿಸೈತಿ, ಎವ್ರಿ ಪ್ರಾಬ್ಲಮ್ ಹ್ಯಾವ್ ಸೊಲ್ಯೂಷನ್. ದಟ್ಸ್ ಇಟ್, ಆ್ಯಂಡ್ ದಟ್ಸ್ ಹೌ ಐ ಲೀಡ್ ಮೈ ಲೈಫ್. ನಾನು ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ, ಎವ್ರಿ ಪ್ರಾಬ್ಲಮ್ ಹ್ಯಾವ್ ಸೊಲ್ಯೂಷನ್. ನೀವು ಒಟ್ಟ ಹೆದರಕ್ಕೆ ಹೋಗ್ಬೇಡ್ರಿ.
ಆದರೆ ಇಷ್ಟ ಇತ್ತು, ಎಸ್ ಕಮ್ ಟು ದಿಸ್ ಫೀಲ್ಡ್, ಇಲ್ಲಿಂದ ಶುರು ಮಾಡ್ರಿ. ಇಂಗ್ಲೀಷು ಭಾಳ ಇಂಪಾರ್ಟೆಂಟ್. ಇಂಗ್ಲೀಷ್ ಇಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಅರೆ ನಾನು ಕನ್ನಡ ರಾಮಯ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಸ್, ಐ ಅಗ್ರಿ ಗೈಸ್. ನಮ್ಮ ಮದರ್ ಟಂಗೆ ಕನ್ನಡ ಇದೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾವು ಇದನ್ನು ಚಿಕ್ಕವರಿದ್ದಾಗ ಕೇಳ್ಕೊಂಡು ಬಂದಿದ್ದೀವಿ, ನಾವು ಇದನ್ನು ಒಪ್ಕೊಂಡಿದ್ದೀವಿ. ಆದ್ದರಿಂದಾನೇ ಕನ್ನಡ ಮಾಧ್ಯಮ ಶಾಲೆಗಳಿಗೂ ಓದಿವಿ. ಆದರೆ if I want to compete in Bangalore, if I want to compete with other students, if I want to write central government exams, you need English. ಪ್ಲೀಸ್ ಗಿವ್ ಪ್ರಿಯಾರಿಟಿ ಟು ಇಂಗ್ಲೀಷ್. ಇಂಗ್ಲೀಷ್ ಬಗ್ಗೆ ವಿಚಾರ ಮಾಡ್ರಿ, ಇಂಗ್ಲೀಷ್ನಾಗೆ ಕೆಮ್ರಿ, ಇಂಗ್ಲೀಷ್ನ ಉಗಳ್ರಿ, ಇಂಗ್ಲೀಷ್ನ ತಿನ್ರಿ, ಉಣ್ರಿ. ಆ್ಯಂಡ್ ಇಂಗ್ಲೀಷ್ನ ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಬೇಡ್ರಿ. ಯಾರು ಹೇಳಿದ್ರು ನೆಗ್ಲೆಕ್ಟ್ ಮಾಡಬೇಡ್ರಿ. ಯಾವ ದಿನ ನೀವು ಕಲಿಯಕ್ಕೆ ಶುರು ಮಾಡ್ತೀರಿ ಅವತ್ತಿನ ದಿನ ಇಂಗ್ಲೀಷ್ ಬರೋಕ್ಕೆ ನಿಮಗೆ ಸಾಧ್ಯ ಆಗ್ತೈತಿ. ನಾವೊಂದು ಇದೇ ಯೂಟ್ಯೂಬ್ ಚಾನಲ್ ಒಳಗೆ ಒಂದು ಪ್ರೋಗ್ರಾಮ್ ಮೀನ್ಸ್ ಒಂದು ಸಪ್ರೇಟ್ ಫೋಲ್ಡರ್ ಮಾಡೀನಿ. ನಿಮ್ಮ 6 ತಿಂಗಳು ಟೈಮ್ ಇತ್ತಂದ್ರೆ ಫ್ರೀ ಐತಾ? ಮತ್ತಿದು ಆ್ಯಕ್ಚುಲಿ ಫ್ರೀ ಕೊಡಬಾರ್ದು, ಅದಕ್ಕೆ ಜನ ಮರ್ಯಾದೆ ಕೊಡೋದಿಲ್ಲ. ಬಟ್ ಸ್ಟಿಲ್ ಎಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಯಾರು ಕಲಿಬೇಕು ಅಂತೀರಿ ಅವ್ರಿಗೆ ಉದ್ಧಾರ ಆಗಲಿ, ಅವ್ರಿಗೆ ಉಪಯೋಗ ಆಗಲಿ ಅಂಥೇಳಿ 6 ತಿಂಗಳು ಪ್ರೀ ಕ್ಲಾಸಸ್, ಓಕೆ, ಅದನ್ನು ಮಾಡ್ತಿದ್ದೀನಿ. ಅದ್ರ ಹೆಸರು ಏನಂದರೆ ಲರ್ನ್ ಇಂಗ್ಲೀಷ್ ವಿತ್ ಈರಣ್ಣ ಸರ್. ಓಕೆ, ಲರ್ನ್ ಇಂಗ್ಲೀಷ್ ವಿತ್ ಈರಣ್ಣ ಸರ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೀನಿ. ಓಕೆ, ವಿತ್ ಈರಣ್ಣ ಸರ್. ಇದನ್ನು ನೀವು ಇಲ್ಲಿ ನಾನು ದಿನ ಒಂದೊಂದು ಟಾಸ್ಕ್ ಕೊಡ್ತಿರ್ತೀನಿ. ಓಕೆ, ಏನು ಟಾಸ್ಕ್ ಅಂದರೆ ಏನು ಸರ್? ದಿನ ಒಂದೊಂದು ಕೆಲಸ ಕೊಡ್ತಿರ್ತೀನಿ. ಇವತ್ತು ಮಳೆಗಾಲದ ಬಗ್ಗೆ ನೀವು 5 ಸೆಂಟೆನ್ಸ್ ಬರಿಬೇಕು. ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ಮಾಡಿರಿ 5 ಸೆಂಟೆನ್ಸ್ ಬರಿಬೇಕು. ಈ ಇಂಗ್ಲೀಷ್ ಸಂಬಂಧ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದರೊಳಗೆ ಇನ್ನೂ ಎಲಾಬ್ರೇಟ್ ಆಗಿ ಹೇಳ್ತೀನಿ. ಬಟ್ ನೀವು ಇದನ್ನು ಫಾಲೋ ಮಾಡ್ಬೋದು. ಇಂಗ್ಲೀಷ್ ಬರ್ತದೆ. ಯಾರು 10th ಅದಿರಿ, PUC ಅದಿರಿ, ಈಗ ಡಿಗ್ರಿ ಓದಾತೀರಿ, ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಬೇಕಂತೀರಿ, ನೀವು ಮಾಡಿ ನೋಡ್ರಿ. ನಿಮ್ಮ ಬದುಕು ಪ್ರಾಕ್ಟಿಕಲ್ ಆಗಿ ನಿಮಗೆ ಯಾರು ದಿನ ಇದನ್ನು ಹಿಂಗೆ ಮಾಡು ಅಂತ ಇವತ್ತಿನ ಜಗತ್ತಿನೊಳಗೆ ಯಾರು ಹೇಳ್ತಾರೋ ಗೈಸ್, ಅದನ್ನು ಹೇಳ್ತಿದ್ದೀನಿ. ಅದರ ಉಪಯೋಗ ನೀವು ತಗೋಬೇಕು. ಈ ವಿಡಿಯೋನ ಅಟ್ಲೀಸ್ಟ್ ನಿಮ್ಮ ಕಾಂಟ್ಯಾಕ್ಟಲ್ಲಿರುವಂಥ 10 ಜನರ ಜೊತೆಗೆ, 10 ಮ್ಯಾಗ ಶೇರ್ ಮಾಡಬೇಡ ಅಂತ ಹೇಳತ್ತಿಲ್ಲ, 10 ಜನರೇ ಮಿನಿಮಮ್ ನೀವು ಶೇರ್ ಮಾಡಬೇಕು. ಅವ್ರಿಗೆ ಉಪಯೋಗ ಆಗಲಿ. ಇದರ ಉಪಯೋಗ ಪ್ರತಿಯೊಬ್ಬರಿಗೂ ಆಗಲಿ. ಇಂಗ್ಲೀಷ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಗ್ಲೀಷ್ ಮೇಲೇ ಇನ್ನೊಂದು ವಿಡಿಯೋ, ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧನೇ ಇನ್ನೊಂದು ವಿಡಿಯೋನ ನಾನು ನಿಮಗೆ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕನ್ನಡ. ಯಾರು FDA SDA ಬರೆಯೋರದಿರಿ, ಮುಂದೆ ಹೋಗಿ ಗ್ರೂಪ್ C ಎಕ್ಸಾಮ್ ಬರೆಯೋರ್ಬೇಕನ್ನತ್ತೀರಿ, ಅವರು 8th 9th ಮತ್ತು 10th ಈ ಒಂದು ಕನ್ನಡ ಬುಕ್ ಒಳಗೆ ಛಂದಸ್ಸು ಕೊಟ್ಟಿರ್ಬೋದು. ಓಕೆ, ಸೊ ಕೃದಾಂತ ತದ್ದಿದಾಂತ ಕೊಟ್ಟಿರ್ಬೋದು, ಸಂಧಿ ಸಮಾಸ ಕೊಟ್ಟಿರಬಹುದು, ತತ್ಸಮ ತದ್ಭವ ಕೊಟ್ಟಿದ್ದಾರೆ, ಇವೆಲ್ಲ. ಆಮೇಲೆ ಇವನ್ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಇವೆಲ್ಲ ಎಕ್ಸಾಮ್ನಾಗ ಕೇಳತ್ತಾರ. ಸ್ಕೂಲ್ ಬುಕ್ನಾಗೂ ಅದಾವು. ಒಂದು ಸರ್ತಿ ಇಲ್ಲಿಂದನೇ ಶುರು ಮಾಡಿರಿ. ನಿಮ್ಮದು ಹೈಟು ಜಾಸ್ತಿ ಇಲ್ವಾ? ಎಷ್ಟು ಪೊಲೀಸ್ ಎಕ್ಸಾಮ್ಗೆ ಬೇಕು ಅಷ್ಟು ಹೈಟ್ ಇಲ್ವಾ? FDA SDA ಓದ್ರಿ, ಗ್ರೂಪ್ ಸಿಗೆ ಓದ್ರಿ, ಒಳ್ಳೆ ಪೋಸ್ಟ್ ಇದ್ದಾವೆ. ಓಕೆ, ಸರ್ಕಾರಿ ಹುದ್ದೆ ಒಳಗೆ ಗೈಸ್ ಇವತ್ತು ನೀವು SDA ಆಗಿ ಅಪಾಯಿಂಟ್ ಆಗ್ತೀರಂದ್ರೆ ನೋ ಡೌಟ್ ನಿಮಗೆ 25,000 ಸ್ಯಾಲ್ರಿ ಇರ್ತಿರ್ಬೋದು. ಆದರೆ ಜೀವನವನ್ನು ಹೆಂಗೆ ನೋಡಬೇಕು ಅಂದರೆ ಮುಂದಿನ 20 ವರ್ಷದಾಗ ನೀವು ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ನಿಮಗೆ 1.5 ಇಂದ 2 ಲಕ್ಷ ರೂಪಾಯಿ ಸ್ಯಾಲ್ರಿ ಆಕೈತಿ. ಓಕೆ, ಇವತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಖಾಸಗಿ ಕಂಪನಿಯೊಳಗೆ ಉದ್ಯೋಗ ಮಾಡ್ತಿರ್ಬೋದು, ಉದ್ಯೋಗ ಹಿಡಿದಿರ್ಬೋದು. ಆದರೆ ಸರ್ಕಾರಿ ಉದ್ಯೋಗದ ಜೊತೆಗೆ ಯಾವ ಕಂಪನಿ ಕೆಲಸನೂ ಕೂಡ ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಪಾಸ್ ಆಗಬೇಕಾ? ಪಾಸ್ ಆಗಲಿಲ್ಲ ಅಂದರೆ ಎಸ್, ಇಲ್ಲೂ ಕೂಡ ಕಷ್ಟ ಇದ್ದಾವೆ. ಆದರೆ ಸರ್ಕಾರಿ ಉದ್ಯೋಗದ ಜೊತೆಗೆ ನಿಮ್ಮದು 5ನೇ ತಾರೀಕು ಅಥವಾ 10ನೇ ತಾರೀಕು ಒಳಗಾಗಿ ಸಡನ್ ಆಗಿ ಪೇಮೆಂಟ್ ಬರೋದು. ಆಮೇಲೆ ಸರ್ಕಾರಿ ಹುದ್ದೆನೇ ಯಾಕಂತಾರೆ ಅಂದರೆ ಈ ಒಂದು ಸೊಸೈಟಿ ಒಳಗೆ ಒಂದು ಸರ್ತಿ ಎಕ್ಸಾಮ್ ಪಾಸ್ ಆದರೆ ಮುಗೀತು. ಅಪ್ಡೇಟ್ ಇರಬೇಕು, ನಾವು ಏನೋ ಮಾಡಬೇಕು ಸಮಾಜಕ್ಕೆ ಅನ್ನೋರು ಯಾರೂ ಇಲ್ಲ ಗೈಸ್. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ ಒಳಗೆ ಬಂದು ದೆವ್ಗಳು ಮಾಡದೇ ಇರುವಂಥ ಕೆಲಸಗಳನ್ನ ಇವ್ರು ಮಾಡ್ತಾರೆ. ಆದರೆ ನೀವು ಹಾಗೆ ಆಗಬೇಡ್ರಿ. ನೈತಿಕತೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ ಅನ್ನೋದೇ ನನ್ನ ಒಂದು ಇಚ್ಛೆ. ಕೆಲವೊಂದು ಸಮಯ ಸಂದರ್ಭದೊಳಗೆ ನಿಮ್ಮ ಕಡೆಯಿಂದ ಏನು ಮಾಡೋಕ್ಕಾಗೋದಿಲ್ವಾ? ಇಟ್ಸ್ ಓಕೆ, ಎಲ್ಲರಿಗೂ ಅಸಹಾಯಕತೆ ಬರುತ್ತೆ. ಆದರೆ ಲೂಟಿ ಮಾಡೋದಲ್ಲ. ಹೆಂಗಂದರೆ 100 ಕೋಟಿ 1000 ಕೋಟಿ ಬಡವರಿಗೆ ಕೊಟ್ಟಿರುವಂಥ ದುಡ್ಡನ್ನು ಲೂಟಿ ಮಾಡೋದಲ್ಲ. ಇವತ್ತು ನಮ್ಮ ರಾಜ್ಯದೊಳಗೆ, ನಮ್ಮ ದೇಶದೊಳಗೆ ಲೂಟಿ ನಡೀತಾ ಇದೆ. ಆ್ಯಂಡ್ ಅದರೊಳಗೂ ಕೆಲವೊಂದಿಷ್ಟು ಜನ ಮಹನೀಯರು ಈ ದೇಶದ ಸಂಬಂಧ, ನೆಲ ಜಲ ಸಂಬಂಧ ಫೈಟ್ ಮಾಡ್ತಿದ್ದಾರೆ. ಆ್ಯಂಡ್ ಪ್ಲೀಸ್ ರಿಮೆಂಬರ್ ದ್ಯಾಟ್ ಗೈಸ್. ಆ್ಯಂಡ್ ಯಾವತ್ತೂ ಕೂಡ ಇದನ್ನು ಮರಿಬೇಡ್ರಿ. ಇವೆಲ್ಲದ್ರ ಜೊತೆಗೆ ಆಯಿತಾ, ಇವೆಲ್ಲದ್ರ ಜೊತೆಗೆ ವಾರ್ತಾಪತ್ರಿಕೆಯನ್ನು ಓದಲಿಕ್ಕೆ ಪ್ರಾರಂಭ ಮಾಡಿರಿ. ಓಕೆ, ಸೊ ಕನ್ನಡದೊಳಗೆ ನೀವು ಓದ್ತಿದ್ರ ಪ್ರಜಾವಾಣಿ ಓದೋದು ಉತ್ತಮ. ಇದಕ್ಕೂ ನನ್ನ ಸೊಲ್ಯೂಷನ್ ಐತಿ. ಪ್ರಜಾವಾಣಿ ಹೆಂಗೆ ಓದಬೇಕು, ಹೆಂಗೆ ಅನಾಲಿಸಿಸ್ ಮಾಡಬೇಕು, ಏನೇನೆಲ್ಲ ಆರ್ಟಿಕಲ್ ಬರ್ತಾವೆ, ಪ್ರತಿದಿನ ವಿಡಿಯೋ ಮಾಡ್ತಿದ್ದೀನಿ.
ಪ್ರಜಾವಾಣಿನೂ ಮಾಡತ್ತೀನಿ, ದ ಹಿಂದೂ ಅಂತ ನ್ಯೂಸ್ ಪೇಪರ್ ಬರ್ತೈತಿ ಇಂಗ್ಲೀಷ್ನಾಗ, ಅದನ್ನು ಮಾಡತ್ತೀನಿ. ಇನ್ನೂ ಏನು ಮಾಡ್ಬೇಕಪ್ಪ? ಓಕೆ, ಹೇಳ್ರಿ ನೋಡೋಣ. ಈ ವಿಡಿಯೋ ಲಾಂಗ್ ಆಗ್ಬೋದಾ, ಬಟ್ ಡೆಫಿನೆಟ್ಲಿ ನಿಮ್ಮ ಬದುಕಿನಲ್ಲಿರುವಂಥ ಎಷ್ಟೋ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡುವಂಥ ವಿಡಿಯೋ ಇದೆ. ಎಲ್ಲರ ಜೊತೆಗೆ ಶೇರ್ ಮಾಡಿ, ಎಲ್ಲರಿಗೂ ಉಪಯೋಗ ಆಗಲಿ. ಆಯಿತಾ? ಎಲ್ಲಿಂದ ಶುರು ಮಾಡಬೇಕು ಅಂತ ಹೇಳಿದ್ನಾ? ನೀವು ಕೋಚಿಂಗ್ ತೊಗೊಂಡ್ರೆ ಶುರು ಮಾಡಿರಿ, ತೊಗೊಳ್ಳಿಲ್ಲ ಅಂದರೆ ಶುರು ಮಾಡಿರಿ, ಇಲ್ಲಿಂದನೇ ಶುರು ಮಾಡಿ. ಕೋಚಿಂಗ್ ತೊಗೊಂಡವರು ಇಲ್ಲಿಂದನೇ ಶುರು ಮಾಡಬೇಕಾ? ನೀವು ಸರ್ ನಾನು ನೋಟ್ಸ್ ಓದ್ತೀನಿ ರೀ, ಆಗೋದಿಲ್ಲರಿ. ಓಕೆ, ಆಗೋದಿಲ್ಲ. ಓಕೆ, ನಾನು ಒಂದು ನೋಟ್ಸ್ ಅಂತ ನಿಮಗೆ ಬರೆಸ್ತೀನಿ ಅಂದರೆ ಅದು ನಿಮಗೆ ಸಂಬಂಧ ನೋಟ್ಸ್ ಅಲ್ಲ, ನನ್ನ ಸಂಬಂಧ ನಾ ಮಾಡ್ಕೊಂಡಿದ್ದು ನೋಟ್ಸು, ಅದಂತ ನಿಮಗೆ ಬರ್ಸಾತೀನಿ. ಎದಕ್ಕಂದ್ರೆ ನಾವು ಒಂದು ಪೇಜ್ ಓದಿರ್ತೀನಿ ಅಂತ ತಿಳ್ಕೊರಿ. ಆ ಒಂದು ಪೇಜ್ ಓದಿದ್ರೊಳಗೆ ಮ್ಯಾಗಿಂದು ಓದಿರ್ತೀನಿ, ಆ ಸ್ಟೋರಿ ಬಿಡ್ತೀನಿ, ಕೆಳಗಿನ ಸ್ಟೋರಿ ಓದಿದ್ದು ಬಿಡ್ತೀನಿ, ಅದ್ರೊಳಗೆ ಒಂದು 4 ಲೈನ್ ಮಾರ್ಕ್ ಮಾಡ್ತೀನಿ, ಇದು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಾಕೈತಿ, ಅದನ್ನಷ್ಟೇ ಬರ್ಕೊಂಡಿರ್ತೀನಿ, ಅದು ನೋಟ್ಸ್ ಮಾಡ್ಕೊಂಡಿರ್ತೀನಿ. ನಿಮಗೆ ಬರ್ತೀನಿ ನೋಡ್ರಿ, ಅಲ್ಲಿ ಇದು ಇಷ್ಟೇ ಇಂಪಾರ್ಟೆಂಟ್ ಅಂತ ಬರ್ತೀನಿ. ಅರೇ, ಹಿಂದೆ ಏನಾಗೈತೆ ನಿಮ್ಗೆ ಗೊತ್ತಿಲ್ಲ, ಮುಂದೆ ಏನಾಗೈತೆ ನಿಮ್ಗೆ ಗೊತ್ತಿಲ್ಲ, ಗೊತ್ತಿದ್ದಿದ್ದು ನನಗೆ ಮಾತ್ರ. ನನ್ನ ನೋಟ್ಸ್ನ ತಂದು ನಿಮಗೆ ಬರ್ಸಿರ್ತೀನಿ. ನೀವು ಹೆಂಗೆ ಪಾಸ್ ಹಾಕಿರಿ? ನೋಟ್ಸ್ ಮ್ಯಾಗ ದಯವಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗಬೇಡ್ರಿ. ನೀವೇ ಪುಸ್ತಕಗಳನ್ನ ಓದ್ರಿ, ನಿಮ್ಮ ಬುದ್ಧಿ ಮೇಲೆ ನಂಬಿಕೆ ಇರಲಿ, ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ, ಅಂದರೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಿ. ಇಸ್ ಇಟ್ ಕ್ಲಿಯರ್? ಐ ಹೋಪ್ ನಿಮಗೆ ಕರೆಕ್ಟಾಗಿ ಕ್ಲಿಯರ್ ಆಗಿದೆ ಅಂತ. ನೋಡಿ, ನಾವು ಶಾಲಾ ಕಾಲೇಜ್ನಲ್ಲಿ ಬೈಪಟ್ ಹಾಕಿ ಓದೋ ಹಾಗೆ ಇಲ್ಲಿ ಓದಿದರೆ ಯಶಸ್ವಿ ಆಗುವುದಿಲ್ಲ. ಇದನ್ನೂ ಒಂದು ಬರ್ಕೊಂಡು ಇಟ್ಕೋರ್ಲೆ ಗೈಸ್. ಶಾಲಾ ಕಾಲೇಜ್ನಾಗ ಓದುವಂಗೆ ಬೈಪಟ್ ಹಾಕಂಗಿಲ್ಲ. ಇಲ್ಲಿ ಏನು ಮಾಡಬೇಕು? ಅರ್ಥ ಮಾಡ್ಕೊಂಡು ಓದಬೇಕು. ಯಾಕಂದ್ರೆ ಶಾಲಾ ಕಾಲೇಜ್ನಾಗ ಒಂದು ಸೆಮೆಸ್ಟ್ರಿಗೆ 6 ತಿಂಗಳು, 1 ತಿಂಗಳು ಟೈಮ್ ಪಾಸ್ ಆಕೈತಿ, ಇನ್ನೊಂದು ತಿಂಗಳು ಟೀಚರ್ಗೆ ಮೈ ಹುಷಾರೋದಿಲ್ಲ. ಹೀಗಾಗಿ ಒಂದು 3 ತಿಂಗಳು ಟೈಮ್ ಇರ್ತದೆ. ಅವಾಗ ಒಂದು 3 ತಿಂಗಳಾಗ 1 ತಿಂಗಳು ಕ್ಲಾಸ್ಗೆ ಹೋಗಿರ್ತೀರಿ, ಉಳ್ಕಿದ್ದು ಎಲ್ಲ ಬಂಕು ಅದು ಇದು ಮಾಡಿ ಏನೋ ಮಾಡಿ ಪಾಸ್ ಆಗಿ ಬಂದಿರ್ತೀರಿ. ಇಲ್ಲಿ ಹಂಗಿಲ್ಲ. ನಿರಂತರತೆ, ಯಾರು ಪ್ರತಿದಿನ ಶ್ರದ್ಧೆ ಭಕ್ತಿಯಿಂದ ಓದ್ತಾರೆ, ಯಾರು ಅರ್ಥ ಮಾಡ್ಕೊಂಡು ಓದ್ತಾರೆ, ಅವ್ರು ಮಾತ್ರ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಯಾವ ವ್ಯಕ್ತಿ ಅರ್ಥ ಮಾಡ್ಕೊಂಡು ಓದ್ತಾನೆ ಅವ್ನು ಮಾತ್ರ ಆ ವಿಷಯವನ್ನು ಬಹುಕಾಲದವರೆಗೆ ನೆನಪಿಟ್ಕೊಳ್ಳೋಕೆ ಸಾಧ್ಯ ಇದೆ. ಯಾರು ಬೈಪಟ್ ಹಾಕ್ತಾರೆ ಅವಾಗಿಂದವಾಗೆ ಮರೆತು ಬಿಡುತ್ತೆ. ನೀವು ಯಾವಾಗ ಅದನ್ನು ಅರ್ಥ ಮಾಡ್ಕೋತೀರಿ, ಅದು ನಿಮ್ಮ ಮೈಂಡಿಂದ ಯಾವತ್ತೂ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಮೀನ್ಸ್ ಅರ್ಥ ಮಾಡ್ಕೊಂಡು ಓದಿದ್ದು ನಿಮ್ಗೆ ಯಾವಾಗೋ ಒಂದು ಸರ್ತಿ ಫ್ಲ್ಯಾಶ್ ಆಗುತ್ತೆ. ಆ್ಯಂಡ್ ಅದಕ್ಕೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಥ ಮಾಡ್ಕೊಂಡು ಓದೋದು ತುಂಬಾ ಇಂಪಾರ್ಟೆಂಟ್. ಅವರು ಸಕ್ಸಸ್ಫುಲ್ ಆಗ್ತಾರೆ. ಓಕೆ, ನೆಕ್ಸ್ಟ್, ನೀವು ಪರೀಕ್ಷೆ ಬರೆದು ಪಾಸ್ ಆಗಲಿಕ್ಕೆ 1 ವರ್ಷನೂ ಹಿಡಿಬೋದು. 1 ವರ್ಷನೂ ಹಿಡಿಬೋದು. ಮಿನಿಮಮ್ 1 ವರ್ಷನೂ ಹಿಡಿಬೋದು, 5 ವರ್ಷನೂ ಹಿಡಿಬೋದು, 5 ವರ್ಷನೂ ಆಗ್ಬೋದಾ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ 10 ವರ್ಷನೂ ಆಗ್ಬೋದು. ಭಾಳ ಜನ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಆ್ಯಂಡ್ 3 ತಿಂಗಳು ಆಗ್ಬೋದು. ಓಕೆ, ಎಷ್ಟು ಬೇಕಾದಷ್ಟು ಆಗ್ಬೋದು. ಅದ್ರ ಮೇಲೆ ನೀವು ಎಫರ್ಟ್ ಹೆಂಗೆ ಹಾಕ್ತೀರಿ, ಕನ್ಸಿಸ್ಟೆನ್ಸಿ ಹೆಂಗಿರುತ್ತೆ. ಆಮೇಲೆ ನೀವು ಊರಿಗೆ ಹೋಗ್ತಿರೋ, ಬರೀ ಫಂಕ್ಷನು ಅದು ಇದು ಅಂತ ಅಡ್ಡಾಡ್ತಿರೋ, ಅಥವಾ ಒಂದೇ ಕಡೆ ಕೂತು ಓದ್ತಿರೋ, ಕೂತು ಬರೀ ಬೈಪಟ್ ಹಾಕ್ತಿರೋ, ಬೈಪಟ್ ಹಾಕದೆ ಅರ್ಥ ಮಾಡ್ಕೊಂಡು ಓದ್ತಿರೋ, ಅವೆಲ್ಲ ಇದ್ರ ಮೇಲೆ ಡಿಪೆಂಡ್ ಇರ್ತದೆ. ಓಕೆ, ಆಮೇಲೆ ಈಗ ಯಾರೇ ಬಂದು 3 ತಿಂಗಳೊಳಗೆ ಪಾಸ್ ಆಗಿದ, ಅವನ ಬಗ್ಗೆ ಭಾಳ ತಲೆ ಕೆಡ್ಸ್ಕೊಬೇಡ್ರಿ, ಅದು ಎಲ್ಲರಿಗೂ ಆಗೋದಿಲ್ಲ. ಆ್ಯಂಡ್ ಒಳ್ಳೇದು, ಆಲ್ ದಿ ಬೆಸ್ಟ್ ಅಂತ ಹೇಳ್ರಿ ಅಷ್ಟೇ. ಓಕೆ, 3 ವರ್ಷ, 5 ವರ್ಷ, 10 ವರ್ಷ ಆದ್ಮೇಲೂ ಕೂಡ ನೆನಪಿಟ್ಕೋರಿ ಗೈಸ್, ಕೊನೆಗೆ ಸರ್ಕಾರಿ ಉದ್ಯೋಗ ಹಿಡಿಯದೆ ಹಿಂದಿರುಗುವ ಸ್ಥಿತಿಯೂ ಕೂಡ ಬರ್ಬೋದಾ? ಇದು ಭಾಳ ಜನಕ್ಕೆ ಬಂದಿದೆ ಆ್ಯಂಡ್ ಬರಬಹುದು ಕೂಡ. ಈವನ್ ನನ್ನ ಆಯ್ಕೆ ಲೈಕ್ ಕೇಂದ್ರ ಸರ್ಕಾರದ ಹುದ್ದೆ, ಅದರೊಳಗೂ IAS ಮಾಡಬೇಕಂತಾಯಿತು ಸರ್. ಈವನ್ ನೀವು ಕೂಡ ಸರ್ಕಾರಿ ಹುದ್ದೆಯೊಳಗೆ ಇಲ್ಲಲ್ರಿ ಅನ್ನೋದಾದರೆ, ಎಸ್, ನನಗೆ ಕೇಂದ್ರ ಸರ್ಕಾರದೊಳಗೆ ಹೋಗಬೇಕು ಅಂತ ಇತ್ತು. ಸೊ ಅಲ್ಲಿ ಆಗದೆ ಇರೋದಕ್ಕೆ ನಾನು ಟೀಚರ್ ಆಗಿ ಮುಂದುವರೆದಿದ್ದೀನಿ. ಆ್ಯಂಡ್ ಟುಡೇ ಐ ಆಮ್ ವೆರಿ ವೆರಿ ಹ್ಯಾಪಿ. ನಾನು ಏನು ಮಾಡ್ತಿದ್ದೀನಿ ಅದನ್ನು ತುಂಬ ಖುಷಿಯಿಂದ ಮಾಡ್ತಿದ್ದೀನಿ. ಅದಕ್ಕೆ ನಿಮಗೆ ಇಷ್ಟು ದೊಡ್ಡದು ವಿಡಿಯೋ. ಇಂಥವು ನನಗೆ 10 ತಾಸು ಕಂಟಿನ್ಯೂಸ್ ಆಗಿ ನಮಗೆ ಹಿಂಗೆ ಹೇಳಿ ಸರ್ ಅಂತ ಹೇಳಿದ್ರು. ಐ ಡೋಂಟ್ ಮೈಂಡ್, ಐ ಕ್ಯಾನ್ ಟೆಲ್ ಯು ನಾಟ್ 100,000 ಸ್ಟೋರಿನ ಹೇಳ್ಬೋದು ನಾನು ನಿಮಗೆ, ಬಿಕಾಸ್ ಆಫ್ ನಾಲೆಜ್. ಓಕೆ, ನಾನು ಗೇನ್ ಮಾಡಿದಂಥ ನಾಲೆಜ್. ಓಕೆ, ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ಬಳಿ ಇರುವಂಥ ಜ್ಞಾನವನ್ನು ನೀವು ಸರಿಯಾಗಿ ಉಪಯೋಗ ಮಾಡೋದೇ ಆದರೆ ಇವತ್ತಿನ ಜಗತ್ತಿನೊಳಗೆ ಸರ್ಕಾರಿ ಉದ್ಯೋಗ ಮಾಡುವವನಿಗೆ ಓನ್ಲಿ ಸರ್ಕಾರಿ ಉದ್ಯೋಗ ಇರುತ್ತೆ. ಆದರೆ ಯಾರು ಜ್ಞಾನವನ್ನು ಉಪಯೋಗ ಮಾಡ್ತಾರೆ ಅವರಿಗೆ 100 ಉದ್ಯೋಗಗಳು ತೆರೆದಿರ್ತವೆ. ಒಂದು ಕಿಟಕಿ ಅಥವಾ ಒಂದು ಬಾಗಿಲು ನಿಮಗೆ ಕ್ಲೋಸ್ ಆದರೆ ಇನ್ನೂ 10 ಬಾಗಿಲು ಓಪನ್ ಇರ್ತಾವೆ. ಅದನ್ನು ನೀವು ನೋಡಬೇಕು, ಅದನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು. ಸರ್, ಮತ್ತು ಸಮಾಜ ನೀವು ಇಷ್ಟೆಲ್ಲ ಓದಿರಿ ನಿಮ್ಗೆ ಪಾಸ್ ಆಗೋದಿಲ್ಲ ಅಂತಾರಲ್ರಿ. ನೀವು ಪಾಸ್ ಆದರೂ ಒಂದಂತಾರೆ, ಫೇಲ್ ಆದರೂ ಒಂದಂತಾರೆ.
ಸಮಾಜದ ಸಂಬಂಧ ಬದುಕಂಗಿಲ್ಲ, ಸಮಾಜದ ಸಂಬಂಧ ತಲೆ ಕೆಡಿಸ್ಕೊಳಂಗಿಲ್ಲ. ಸರ್ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಮತ್ತು ಸಮಾಜದೊಳಗೆ ಬದುಕ್ತಿರ್ತೀವಲ್ರಿ. ಅರೆ ಸಮಾಜದೊಳಗೆ ಬದುಕ್ತಿರ್ತೀರಿ, ಆದರೆ ನಿಮಗೆ ಏನು ಅನಿಸ್ತದೆ ಅದನ್ನು ಮಾಡಿದರೆ ಮಾತ್ರ ನೀವು ಬದುಕ್ತೀರಿ. ನೀವು ಸಮಾಜ ಹೇಳ್ದಂಗೆ ಬದುಕಕ್ಕೆ ಹೋದ್ರೆ ನಿಮ್ಮನ್ನು ಕೊಂದು ಬಿಡ್ತದೆ ಸಮಾಜ. ಓಕೆ ಸರ್, ಮತ್ತು ಯಾರಿಗೆ ಮತ್ತು ತಂದೆ ತಾಯಿನೂ ಬೈತಾರಲ್ರಿ. ಎಸ್, ತಂದೆ ತಾಯಿ ಹ್ಯಾವ್ ಆಲ್ ರೈಟ್ಸ್. ತಂದೆ ತಾಯಿಗೆ ಎಲ್ಲ ಹಕ್ಕಿದೆ. ನಿಮಗೆ ದುಡ್ಡು ಕೊಟ್ಟು ಓದಿಸಿದ್ದಾರೆ, ನಿಮ್ಮನ್ನು ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂದರೆ ಅವ್ರು ಬೈಲಿ, ಹೊಡಿಲಿ, ಹೊಡಿಸ್ಕೊರಿ, ಬೈಸ್ಕೊರಿ, ಎಲ್ಲ ಮಾಡಿರಿ. ಆದರೆ ಸೊಸೈಟಿಗೆ ಯಾವತ್ತೂ ಆನ್ಸರ್ ಮಾಡೋಕೆ ಹೋಗಬೇಡ್ರಿ. ಆಮೇಲೆ ಯಾರು ಎಕ್ಸಾಮ್ ಓದಕ್ಕೆ ಶುರು ಮಾಡೋದಿರಲ್ಲ ಗೈಸ್, ಇನ್ನೊಂದು ಸಜೆಷನ್, ಸಿನ್ಸಿಯರ್ ಸಜೆಷನ್, ನಿಮ್ಮ ರಿಲೇಟಿವ್ಸ್ ಮಾತ್ರ ಹೇಳಬೇಡಿ. ಅವರಂಥ ನೀಚರು, ಅವರಂಥ ಕಾಲೆಳೆಯೋರು, ಅವರಂಥ ನಿಮ್ಮ ಬದುಕು ಹಾಳು ಮಾಡೋರು, ಇದ್ದಿದ್ದು ಇಲ್ಲಾರದು ಹುಟ್ಟಿಸಿ ಹೇಳೋರು ಸಂಬಂಧಿಕರಿಗಿಂತನೂ ನೀಚರಿರೋದಿಲ್ಲ. ಹಾಗಾಗಿ ರಕ್ತ ಸಂಬಂಧದವ್ರಿಗೆ ದಯವಿಟ್ಟು ಏನು ಹೇಳಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಕೈ ಮುಗಿರಿ. ಎಲ್ಲಿ ಹೊಂಟ್ರಿ ಅಂದ್ರೆ ನಾನು ಏನ್ರೆ ಓದ್ಬೇಕಂತ ಮಾಡಿನ ಅಂತ ಹೇಳ್ರಿ ಹೊರತು ಅವ್ರಿಗೆ ಚಾಲೆಂಜ್ ಗಿಲೆಂಜ್ ಮಾಡಿಗಿಡ್ರಿ. ಮತ್ತು ನಾ PS ಹಾಕಿನಿ, ನಾನು IAS ಹಾಕಿನಿ, ನಾನು KS ಹಾಕಿನಿ. ನೋಡ್ರಿ, ನಾಳೆ ಆಗಲಿಲ್ಲ ಅಂದ್ರೆ ಅವ್ರು ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಿಮ್ಮನ್ನು ಇಷ್ಟು ಅರ್ಥ ಮಾಡ್ಕೊಳ್ಳುವಂಥ ಜೀವಗಳು ಈ ಭೂಮಿ ಮೇಲೆ ಇಲ್ಲೇ ಇಲ್ಲ. ಈ ಹುಡುಗ ಅಥವಾ ಈ ಹುಡುಗಿ ಪ್ರಯತ್ನ ಮಾಡಿದಾಳೆ, ಆದರೆ ಏನೋ ಯಾವುದೋ ಕಾರಣದಿಂದ ಆಗಿರ್ಲಿಕ್ಕಿಲ್ಲ. ಮುಂದಿನ ಜೀವನದೊಳಗೆ ಅವ್ರು ಏನೋ ಮಾಡ್ಬೋದು, ಏನಾದರೂ ಮಾಡಿ ಸಕ್ಸಸ್ಸು ಆಗ್ಬೋದು. ಇರಲಿ ಅನ್ನುವಂಥವ್ರು ಯಾರೂ ಇಲ್ಲ. ನೀವು ಯಾವಾಗೂ ಅಂದಿದ್ದು ಒಂದು ಮಾತನ್ನು ಅಗೇನ್ ಅಂಡ್ ಅಗೇನ್ ಹೇಳಿ, ನಿಮ್ಮನ್ನು ಇದ್ದೂ ಸಾಯುವಂಗೆ ಮಾಡೋಕ್ಕೆ ಈ ಸಮಾಜ ತುದಿಗಾಲೊಳಗೆ ನಿಂತಿದೆ. ಓಕೆ, ಸೊ ಇಲ್ಲಿ ಯಾರು ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಪ್ಲೀಸ್, ಇಲ್ಲ ನಾನು ಅವ್ರಿಗೆ ಹೇಳೀನಿ ಇವ್ರಿಗೆ ಹೇಳಿ ಇನ್ನೂ ಓಕೆ, ಯಾರೂ ಅರ್ಥ ಮಾಡ್ಕೊಳ್ಳೋರಿಲ್ಲ ಗೈಸ್. ಓಕೆ, ಕರೆಂಟ್ಲಿ ನಮ್ಮ ಸ್ಥಿತಿ ಏನಿರ್ತದೆ, ನಮ್ಮ ಸಿಚುವೇಶನ್ ಇರ್ತದೆ, ನನಗೆ ಮಾತ್ರ ಅರ್ಥ ಆಕೈತಿ, ಬೇರೆ ಯಾರಿಗೂ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ನನಗೆ ಭಾಳ ಸರ್ತಿ ನನ್ನ ಸ್ಥಿತಿ ಅರ್ಥ ಆಗೋದಿಲ್ಲ, ಇನ್ನು ಬೇರೆದವ್ರಿಗೆ ಏನು ಅರ್ಥ ಆಕೈತಿ? ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅವ್ರಿಗೂ ಕೂಡ ಅವ್ರಿಗೆ ಆದಂಥ 108 ಇನ್ಸೆಕ್ಯೂರಿಟಿ ಕಾಡ್ತಿರ್ತಾವೆ. ಅದಕ್ಕೆ ನಿಮ್ಗೆ ಏನೇನೋ ಹೇಳ್ತಿರ್ತಾರೆ. ಅದಕ್ಕೆ ಸಮಾಜಕ್ಕೆ ಹೋಗೊಡ್ದೆ ಅವ್ರ ಬಗ್ಗೆ ಭಾಳ ತಲೆ ಕೆಡಿಸ್ ಕೇಳ್ರಿ, ಎಲ್ಲ ಕೇಳ್ರಿ. ಓಕೆ, ಸೊ ಕೇಳ್ರಿ. ನೀ ಪೇಲಕ್ಕಿ ಅಂತಾರ ಅನ್ಲಿ, ಅಂಥವ್ರು ಅನ್ಬೇಕು. ಅಂದಾಗ ಮಾತ್ರ ನಿಮ್ಮ ಒಳಗೆ ಆ ಒಂದು ಪಾಸ್ ಆಗಬೇಕು, ತೋರಿಸ್ಲೇಬೇಕು ಅನ್ನುವಂಥ ಒಂದು ಛಲ ಬರೋದು ಗೈಸ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಜ್ಞಾನ ಗಳಿಸಿರ್ತೀರಿ, ಹಾಂ, ಅದಕ್ಕೆ ನೀವು ಅದನ್ನು ಉಪಯೋಗ ಮಾಡಕ್ಕೆ ರೆಡಿ ಇರಬೇಕು. ಆ್ಯಂಡ್ ಇಲ್ಲಿ ದ.ರಾ. ಬೇಂದ್ರೆ ಅವರ ಒಂದು ಮಾತು ಇದೆ, ಇದು ನಿಮಗೂ ಕೂಡ ಇನ್ಸ್ಪಿರೇಷನು. ಗೆಲ್ತೇನೆ ಎಂದು ಬಂದವನು ಸೋಲುವುದಕ್ಕೂ ಕೂಡ ಸಿದ್ಧನಿರಬೇಕು. ಇಲ್ಲಿ ಗೆಲುವು ಸೋಲು ಅದು ಜಸ್ಟ್ ಆವಾಗಿನ ಸಂದರ್ಭಕ್ಕೆ ಅದು ಒಂದು ಸ್ವಲ್ಪ ಹಂಗೆ ಅನಿಸುತ್ತೆ. ಆದರೆ ಲೈಫ್ ಒಳಗೆ ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ ಗೈಸ್. ಜೀವನ ಒಂದು ಜಾಬ್ ಮಾಡೋದೇ ಅಲ್ಲ, ಒಂದು ಸರ್ತಿ ಏನೋ ದುಡ್ಡು ಗಳಿಸೋದು ಅಲ್ಲ, ಇದು ಏನೂ ಅಲ್ಲ ಗೈಸ್. ನಾನು ಹೇಳ್ತಾ ಇದ್ದೀನಿ ನಿಮಗೆ. ಆ್ಯಂಡ್ ಲೈಫ್ ಈಸ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಓಕೆ, 2025 ಇಬ್ಬರು IAS ಆಫೀಸರ್ಸ್, ಓಕೆ, ಇಬ್ಬರು IAS ಆಫೀಸರ್ಸ್ ಕಮಿಟೆಡ್ ಸೂಸೈಡ್. ಆ್ಯಂಡ್ ಒಬ್ಬ IPS ಆಫೀಸರ್, ದೇಶದ ಹೈಯೆಸ್ಟ್ ಹುದ್ದೆ ಒಳಗಿರುವಂಥ ಒಬ್ಬ IPS ಆಫೀಸರ್, ಅವನ ರಿವಾಲ್ವರಿಂದ ಅವರೇ ಹೊಡ್ಕೊಂಡು ಶೂಟ್ ಮಾಡಿಕೊಂಡು ಸತ್ತು ಹೋಗಿದ್ದಾರೆ. ಆ್ಯಂಡ್ ಆಂಧ್ರ ಪ್ರದೇಶದೊಳಗೆ 2025 ಒಬ್ಬರು IPS ಆಫೀಸರ್ ರಿಸೈನ್ ಮಾಡಿದ್ದಾರೆ ತಮ್ಮ ಜಾಬಿಂದ 10 ವರ್ಷ ಆದಮೇಲೆ. ಎಸ್, ಸೊ ಎಂಡ್ ಆಫ್ ದಿ ಡೇ ನೀವು ಮಾಡ್ತಾ ಇರುವಂಥ ಕೆಲಸ ನಿಮಗೆ ಸಂತೋಷ ಕೊಡ್ತಿದೆಯಾ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ನಾವು ಯಾವ ಜಾಬ್ ಒಳಗಿರ್ತೀವಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಗೈಸ್. ಅದಕ್ಕೆ ನೆನಪಿಟ್ಕೊಳ್ರಿ ಇದೊಂದು ಮಾತು, ಒಂದು ಜಾಬ್, ಓಕೆ, ಒಬ್ಬ ವ್ಯಕ್ತಿ, ಒಂದು ಹುದ್ದೆ, ಒಬ್ಬ ವ್ಯಕ್ತಿ, ಒಂದು ಪರೀಕ್ಷೆ, ಒನ್ ಎಕ್ಸಾಮ್. ದೀಸ್ ಥಿಂಗ್ಸ್ ಶುಡ್ ನಾಟ್ ಟೇಕ್ ಓವರ್ ಅಸ್. ನಿಮ್ಮಕ್ಕಿಂತ ಇವು ಯಾವೂ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ಕೂಡ ಪ್ರತಿಯೊಬ್ಬ ಜೀವನದೊಳಗೆ ನೆನಪಿಟ್ಕೋಬೇಕಾದಂಥ ವರ್ಷ. ಒಂದು ಚಟ ನಮ್ಕಿಂತ ದೊಡ್ಡದಲ್ಲ, ಅದಕ್ಕೆ ಅಡಿಕ್ಟ್ ಆಗಂಗಿಲ್ಲ. ಒಬ್ಬ ವ್ಯಕ್ತಿ, ಯಾರು ನಿಮ್ಮ ಜೀವನಕ್ಕಿಂತನೂ ಯಾರೂ ದೊಡ್ಡವರಲ್ಲ ನಿಮಗೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಒಂದು ಹುದ್ದೆ, ಆ ಹುದ್ದೆಗೆ ಇರಲಿಲ್ಲ, ನಾನು ಸಾಯ್ತೀನಿ, ಅದು ಮಾಡ್ತೀನಿ. ಎಸ್, ಅಫ್ಕೋರ್ಸ್ ನೀವು ಪ್ರಯತ್ನ ಮಾಡಿದರೆ ನಿಮಗೇನೋ ಯಾವಾಗೋ ಒಂಥರ ಬ್ಯಾಡ್ ಫೀಲ್ ಆಗ್ಬೋದು. ಅದು ನಾರ್ಮಲ್ ಹ್ಯೂಮನ್ ನೇಚರ್. ಓಕೆ ಫೈನ್, ಬಟ್ ಇದು ಆಗಲಿಲ್ಲ, ನಾನು ಬದುಕುದಿಲ್ಲ, ನಾನು ಅಲ್ಲಿಗೆ ಆಗ್ತೀನಿ. ನೋ, ಐ ವಿಲ್ ಟ್ರೈ ಮೈ ಬೆಸ್ಟ್. ದಟ್ಸ್ ಇಟ್ ಗೈಸ್. ಓಕೆ, ನೀವು ಅಷ್ಟು ಪ್ರಯತ್ನವನ್ನು ಮಾಡ್ಬೋದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನನ್ನ 10 ಸಲಹೆಗಳು ಏನೇನಿದಾವೆ ನೋಡ್ರೆ, ಇವ್ಕೂರ್ನ ಹೇಳ್ತಾ ಹೋಗ್ತೀನಿ. ಓಕೆ, ನಿಮ್ಮ ಮೇಲೆ ಮತ್ತು ನಿಮ್ಮ ಓದಿನ ಮೇಲೆ ಯಾವ ಥರ ನಂಬಿಕೆ ಇರಬೇಕು? ಅಚಲವಾದ ನಂಬಿಕೆ ಇರಬೇಕು ಗೈಸ್.
ಓಕೆ, ನಾನು ಮಾಡೇ ಮಾಡ್ತೀನಿ, ಪ್ರತಿದಿನ ನೀವು ಹೇಳಬೇಕು, ನಾನು ಮಾಡೇ ಮಾಡ್ತೀನಿ, ನನಗೂ ಒಳ್ಳೆ ಕಾಲ ಬಂದೇ ಬರ್ತದೆ, ಸೊ ಸ್ವಲ್ಪ ಸಮಯ ಹಿಡಿತದ, ನಾನು ಅಲ್ಲಿವರೆಗೂ ತಡ್ಕೋಬೇಕು, ನಾನು ಮಾಡೇ ಮಾಡ್ತೀನಿ, ನಾನು ಓದಲೇಬೇಕು. ಅಚಲವಾದ ನಂಬಿಕೆ ಇರಬೇಕು ನೀವು ತೆಗೆದುಕೊಂಡಂಥ ನಿರ್ಧಾರದ ಮೇಲೆ, ನಿಮ್ಮ ಓದಿನ ಮೇಲೆ. ಎಸ್, ಅವಾಗ ಸಾಧ್ಯ ಇದೆ. ನೆಕ್ಸ್ಟ್, ಆಳವಾಗಿ ಅಧ್ಯಯನ ಮಾಡಬೇಕು, ಜ್ಞಾನ ಗಳಿಸಲಿಕ್ಕೆ ಮಹತ್ವವನ್ನು ನೀಡಬೇಕು. ಆಳವಾದ ಅಧ್ಯಯನ ಅಂದರೆ ಏನು? ಒಂದನೇದು, ಸೊ ಒಂದು ವಿಷಯವನ್ನು ಡಿಫ್ರೆಂಟ್ ಆ್ಯಂಗಲಲ್ಲಿ ನೋಡುವಂಥ ಗುಣವನ್ನು ಬೆಳೆಸ್ಕೋಬೇಕು. ಓಕೆ, ಸೊ ಏನು, ಫಾರ್ ಎಕ್ಸಾಂಪಲ್ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಸೋಷಿಯಲ್ ಪ್ರಾಬ್ಲಮ್, ಒಂದು ಸಾಮಾಜಿಕ ಸಮಸ್ಯೆಯನ್ನು ಕುರಿತು ನಿಮಗೆ ಹೇಳ್ತೀನಿ. ಏನು ಉದಾಹರಣೆಗೆ, ವರದಕ್ಷಿಣೆಯನ್ನು ತಗೊಳ್ಳೋದು ತಪ್ಪು ಅಂತ ಹೇಳ್ತಾರೆ. ಓಕೆ, ವರದಕ್ಷಿಣೆಯನ್ನು ತಗೊಳ್ಳೋದು ತಪ್ಪು. 1960 ಇದ್ರ ಮೇಲೆ ಒಂದು ಕಾಯ್ದೆ ಕೂಡ ಇದೆ. ಓಕೆ, 1960ನೇ ದಶಕದೊಳಗೆ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಇರಬೇಕು. ಓಕೆ, ವರದಕ್ಷಿಣೆ ನಿಷೇಧ ಕಾನೂನಿದೆ. ವರದಕ್ಷಿಣೆಯನ್ನು ತಗೋಬಾರ್ದು ಅಂತ ಹೇಳ್ತಾರೆ. ಹಂಗಂದ್ರೆ ಎಸ್, ಕಾನೂನಿನ ಪ್ರಕಾರ ಅಪರಾಧ ಕೂಡ. ಸೊ ವರದಕ್ಷಿಣೆ ತಗೋಬಾರ್ದು, ವರದಕ್ಷಿಣೆ ತಗೊಳ್ಳೋದು ಅಪರಾಧ ಅಂತ ಹೇಳುವಂಥ ಇದೇ ನೀಚ ಸಮಾಜ ಯಾರು ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಡಬೇಕು ಅಂತಿರ್ತಾರೆ, ಸೊ ಅವರು ಫಸ್ಟಿಗೆ ಹುಡುಗನ ನೋಡಿದ ಮೇಲೆ ಡಿಮ್ಯಾಂಡ್ ಮಾಡುವಂಥದ್ದೇನು, ಆ ಹುಡುಗನ ಜಾಬ್ ಎಷ್ಟೈತಿ, ಅವ್ನಿಗೆ ಎಷ್ಟು ಆಸ್ತಿ ಐತಿ, ಆಮೇಲೆ ಅವನ ಮೇಲೆ ಎಷ್ಟು ಸೈಟ್ ಇದ್ದಾವೆ, ಆಮೇಲೆ ಎಷ್ಟು ಕಾರ್ ಇದ್ದಾವೆ ಅವ್ರ ಮನೆಯೊಳಗೆ, ಎಷ್ಟು ಗೋಲ್ಡ್ ಇದೆ, ಏನೇನೆಲ್ಲ ಬರುತ್ತೆ. ಹುಡುಗನ ಕಡೆಯಿಂದ ಇದು ಎಕ್ಸ್ಪೆಕ್ಟ್ ಮಾಡಿದರೆ ಅದು ತಪ್ಪಲ್ಲ. ಆದರೆ ಹುಡುಗಿ ಕಡೆಯಿಂದ ಹುಡುಗ ಈ ವರದಕ್ಷಿಣೆ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ತಪ್ಪು ಅಂತ ಇದೇ ಸಮಾಜ ಹೇಳುತ್ತೆ. ಇದೇ ಸಮಾಜನೇ ಇದನ್ನೆಲ್ಲ ಸೃಷ್ಟಿ ಮಾಡ್ತಾ ಇದೆ. ನೋಡಿ, ಇಲ್ಲಿ ನೀವೇನು ಮಾಡಬೇಕು? ಓಕೆ, ಸೊ ಕಾನೂನು ಕೂಡ ಇದ್ದಾವೆ, ಆದರೂ ಕೂಡ ನೋಡಿ, ಈಗ ಇಷ್ಟು ನಾವು ವರದಕ್ಷಿಣೆ ಕೊಡ್ತೇವೆ, ಇಂಥ ಹುಡುಗನೇ ಬೇಕು ಅನ್ನುವಾಗ ಆ ಹುಡುಗನೂ ಹೇಳ್ತಾನೆ, ಹೌದು ನನ್ನ ಆಸ್ತಿ ಇಷ್ಟಿದೆ, ನನ್ನ ಜಾಬ್ ಹಿಂಗಿದೆ, ನನಗೆ ಇಷ್ಟು ರೆಂಟ್ ಬರುತ್ತೆ, ನನ್ನ ಕೆಪಾಸಿಟಿ ಇಷ್ಟಿದೆ, ನನಗೆ ಎಷ್ಟು ದುಡ್ಡು ಕೊಡಿ ಅಂತ ಹೇಳ್ತಾನೆ. ಯಾವಾಗ ಈ ಕಡೆಯಿಂದನೂ ಹೆಣ್ಣಿನ ಕಡೆಯವ್ರ ಕಡೆಯಿಂದನೂ ಡಿಮ್ಯಾಂಡ್ ಇರುತ್ತೆ, ಅವಾಗ ಗಂಡಿನ ಕಡೆಯಿಂದನೂ ಕೂಡ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಇದರೊಳಗೆ ಏನು ಕಾನೂನು, ಏನು ಸುದ್ದಿ, ಯಾರು ಇದನ್ನು ವಿಚಾರ ಮಾಡ್ತಿದ್ದಾರೆ ನೋಡಿ. ರೀಸೆಂಟ್ಲಿ ತಮಿಳ್ನಾಡದೊಳಗೆ ಒಬ್ಬ ಹುಡುಗಿಗೆ 4 kg ಗೋಲ್ಡ್ ಕೊಟ್ಟಿದ್ದಾರೆ ಅವ್ರ ತಂದೆ, ಒಂದು ಕಾರ್ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟರು ಕೂಡ ಅವಳು ಮದುವೆ ಆಗಿ 6 ತಿಂಗಳು ಆಗಿಲ್ಲ, ಅವ್ರ ಕಾರ್ ಒಳಗೆ ಪಾಯ್ಸನ್ ತಗೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಹೇಳಿದ್ದಾರೆ ಅವರ ಅತ್ತೆ ಗಂಡ ಸೇರಿಬಿಟ್ಟು ಇನ್ನೂ ದುಡ್ಡು ಕೊಡು ಅಂತ ಕೇಳ್ತಿದ್ದಾರೆ, ಅದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೋತಿದ್ದೀನಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಈ ಸಮಾಜದೊಳಗೆ ಇಂಥ ಸಾಮಾಜಿಕ ಸಮಸ್ಯೆಗಳು ಎಂದು ಹೋಗೋದು? ಗಾಂಧೀಜಿ ಹೇಳಿದ್ದಾರೆ, ಸಮಾಜದೊಳಗೆ ಬದಲಾವಣೆ ಕಾಣಬೇಕು ಅಂದರೆ ನಮ್ಮೊಳಗೆ ಮೊದಲು ಬದಲಾವಣೆ ಆಗಬೇಕು. ನಾವು ಡೌರಿ ತಗೊಳ್ಳೋದನ್ನು ಮೊದಲು ನಿಂದ್ರಿಸಬೇಕು. ಆಮೇಲೆ ಈ ಶಿಕ್ಷಣ ಇದಕ್ಕೆಲ್ಲ ಹೆಲ್ಪ್ ಮಾಡ್ತಿದೆಯಾ? ಇಲ್ಲ. ಓಕೆ, ಭ್ರಷ್ಟಾಚಾರಕ್ಕೆ ಏನು ಕಾರಣ? ಓಕೆ, ಹೇಳ್ತಾರೆ ಮಹಿಳಾ ಆಫೀಸರ್ಸ್ಗಳು ಹೆಚ್ಚಿಗೆ ಇಲ್ಲ ಆಫೀಸ್ ಒಳಗೆ, ಮೀನ್ಸ್ ಸರ್ಕಾರಿ ಕಚೇರಿಗಳೊಳಗೆ. ಪುರುಷ ಆಫೀಸರ್ಸ್ಗಳು ಹೆಚ್ಚಿಗೆ ಇದ್ದಾರೆ, ಅವರೇ ಕರಪ್ಷನ್ ಮಾಡ್ತಾರೆ ಅಂತ. ಡೂ ಯು ಅಗ್ರಿ ವಿತ್ ದಿಸ್? ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮಹಿಳಾ ಅಭ್ಯರ್ಥಿಗಳು ಭ್ರಷ್ಟಾಚಾರ ಮಾಡೋದಿಲ್ವಾ? ಓನ್ಲಿ ಪುರುಷ ಅಭ್ಯರ್ಥಿಗಳು ಭ್ರಷ್ಟಾಚಾರ ಮಾಡ್ತಾರಾ? ನೀವೇ ಹೇಳ್ರಿ ನೋಡೋಣ. ಜ್ಞಾನವನ್ನು ಗಳಿಸೋದು ಅಂದರೆ ಏನು? ಒಂದು ವಿಷಯವನ್ನು ಮಲ್ಟಿಪಲ್ ಆ್ಯಂಗಲ್ ಒಳಗೆ ನೋಡೋದು. ನೀವು ಜ್ಞಾನ ಗಳಿಸ್ಲಿಕ್ಕೆ ಮಹತ್ವ ನೀಡಿದ್ದೇ ಆದರೆ 1 ವರ್ಷ 2 ವರ್ಷ ಟೈಮ್ ಹಿಡಿಯುತ್ತೆ, ಆದರೆ ಒಂದೇ ಸಾರ್ತಿಗೆ ನಿಮಗೆ 10 ಜಾಬ್ನೂ ಬರ್ಬೋದು. ಆದರೆ ಈ ನೀಚ ಸಮಾಜದೊಳಗೆ ಕೆಲವೊಬ್ರು ಇದ್ದಾರೆ, ಎಲ್ಲಿ ಕಡಿತದ ಲಟ್ಟಿ ತುರಿಸ್ಕೋಬೇಕು ಅಂತ ಹೇಳ್ತಾರೆ, ನನ್ನ ನೋಟ್ಸ್ ಅಷ್ಟೇ ಓದಬೇಕು ಅಂತ ಹೇಳ್ತಾರೆ. ನೋ ಗೈಸ್, ಇಂಪಾಸಿಬಲ್. ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಸಮುದ್ರ ಇದ್ದಂಗೆ. ಈ ಸಮುದ್ರದೊಳಗೆ ನಾನು ನೀವು ಒಂದು ಸಣ್ಣ ಹನಿ. ಓಕೆ, ಅದಕ್ಕೆ ನಾವು ಯಾಕೆ ಹೀಗೆಲ್ಲ ಹೇಳಬೇಕು? ಆಳವಾದ ಅಧ್ಯಯನಕ್ಕೆ ನೀವು ಮಹತ್ವ ಕೊಡಬೇಕು. ಇವತ್ತು ಬರುವಂಥ ಪ್ರಶ್ನೆಗಳು ಹೆಂಗೆ ಬರ್ತಾವೆ? 1 ಓನ್ಲಿ, 1 9 2 ಓನ್ಲಿ, 1 2 3 ಓನ್ಲಿ, ಆಲ್ ಆಫ್ ದಿ ಅಬೌವ್. ಇಂಥ ಪ್ರಶ್ನೆಗಳು ಬರ್ತಿದ್ದಾವೆ. 4 ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತವೆ, ಇದರೊಳಗೆ ಯಾವ್ದು ಹೇಳ್ರಿ ಅಂತ ಹೇಳ್ತಾರೆ. ಇಂಪಾಸಿಬಲ್. ನಾವು ನೋಟ್ಸ್ ಓದ್ತೀವಿ ಅಂದರೆ ಇದರೊಳಗೆ 1 ಗೊತ್ತಾಗ್ಬೋದು, ಉಳ್ಕಿದ 3 ಗೊತ್ತಾಗೋದಿಲ್ಲ. ಇಲ್ಲೇ ವಿದ್ಯಾರ್ಥಿಗಳು ಫೇಲ್ ಆಗ್ತಿದ್ದಾರೆ, ಅಡ್ಡ ದಾರಿಗಳನ್ನ ಹಿಡಿಯಂಗಿಲ್ಲ. ನೆಕ್ಸ್ಟ್, ಇನ್ನೊಬ್ಬರೊಂದಿಗೆ ನಿಮ್ಮನ್ನು ನೀವು ಹೋಲಿಸ್ಕೊಳ್ಬಾರ್ದು,
ನಮ್ಮ ಹಣೆ ಬರನೇ ಸರಿ ಇಲ್ಲ, ಅದು ಇಲ್ಲ, ಇದು ಇಲ್ಲ. ಹಣೆ ಬರಹ ಅನ್ನೋದನ್ನು, ಹಣೆ ಬರಹ ಸರಿ ಇಲ್ಲ ಅಂತ ನೆಗೆಟಿವ್ ಆಗಿ ಮಾತಾಡೋದನ್ನು ನಾನು ಒಪ್ಪೋದಿಲ್ಲ ಗೈಸ್. ಓಕೆ, ಭಾಳ ಸರ್ತಿ ನಾವು ಯಾವಾಗ ಹಣೆ ಬರ ಅಂತಂತೀವಿ, ಯಾವಾಗ ನಾವು ಸೋತಿದ್ದೀವಿ ಅವಾಗ ಮಾತ್ರ ಹಣೆ ಬರ ಅಂತೀವಿ. ಗೆದ್ದಾಗ ನೋಡ್ರಿ ಯಾರೇ ಅರೆ ಏನು ಹಣೆ ಬರಪ್ಪ ನಿಂದು ಭಾರಿ ಬರ್ದಿತ್ತು ನಿಂದು ಹಣೆ ಬರದೊಳಗಂತ. ನೋ ಗೈಸ್, ಅನ್ನೋದಿಲ್ಲ. ಹಣೆ ಬರ ಅಂತ ನನ್ನ ಹಣೆ ಬರನೇ ಸರಿ ಇಲ್ಲ ಅಂತ ಅಂದಾಗ ಯಾವಾಗ ಅಂತೀವಿ ಅಂದರೆ ನಮ್ಮ ಹತ್ರ ಪೇಷನ್ಸ್ ಇರೋದಿಲ್ಲ, ನಾವು ಮಾಡ್ತಿರುವಂಥ ಕೆಲಸದ ಮೇಲೆ ನಂಬಿಕೆನೂ ಇರೋದಿಲ್ಲ. ಆ್ಯಂಡ್ ಭಾಳ ಸರ್ತಿ ಇನ್ನೊಬ್ಬರಿಂದ ಇನ್ಫ್ಲುಯೆನ್ಸ್ ಆದಾಗಲೂ ಕೂಡ ಇಂಥ ಥಾಟ್ಗಳು ಬರ್ತವೆ. ಓಕೆ, ಸೊ ಅದಕ್ಕೇನೆ ನೆಗೆಟಿವಿಟಿಯಿಂದ ದೂರಿರ್ರಿ. ಹಣೆ ಬರಹ ಎಲ್ಲ ನಿರ್ಧಾರ ಮಾಡುತ್ತೆ. ಹಣೆ ಬರದೊಳಗೆ ಇದ್ದಂಗೆ ಆಗುತ್ತೆ ಅಂದರೆ ಐ ವಿಲ್ ಟೆಲ್ ಯು ಒನ್ ಎಕ್ಸಾಂಪಲ್. ನೋಡಿ, ಭಾರತಕ್ಕೆ ಸ್ವತಂತ್ರ ಬಂದಾಗ 1947 ಒಳಗೆ ಭಾರತೀಯರ ಜೀವಿತ ಅವಧಿ ಇರೋದೇ 35 ವರ್ಷ ಇತ್ತು. ಒಬ್ಬ ವ್ಯಕ್ತಿ 35 ವರ್ಷ ಬದುಕ್ತಿದ್ದ. ಸರ ಸುಮ್ಮಿರಿ, ನಮ್ಮ ಅಜ್ಜ 80 ವರ್ಷ 100 ವರ್ಷ ಬದುಕ್ಯಾರ ಅಂತ ನೀವು ಹೇಳ್ಬೋದು. ಅಗೇನ್ ಸರಿಯಾಗಿ ಈ ಶಾಲಾ ಪುಸ್ತಕಗಳನ್ನ ಓದ್ರಿ, ಆವ್ರೇಜ್ ತಗೋತಾರೆ. ಓಕೆ, ಜೀವಿತ ಅವಧಿ ಅಂದಾಗ ಆವ್ರೇಜ್ ತಗೋತಾರೆ, ಅರ್ಥ ಆಯ್ತಾ? ಸೊ ಅದನ್ನು ತಗೊಂಡಾಗ ಅವಾಗ ಒಬ್ಬೊಬ್ರು 10 ಮಕ್ಕಳನ್ನ ಹಿಡಿತಿದ್ರು. ಯಾಕಂದರೆ ಇದ್ರೊಳಗೆ 5 ಪೋಲಿಯೋ ಆಗಿ ಸಾಯ್ತವೆ, ಇನ್ನೊಂದೆರಡು ಎಮ್ಮಿ ಕಾಯಕ್ಕೆ ಹೋಗಿ ಸಾಯ್ತವೆ, ಇನ್ನೊಬ್ಬ ರೈಲ್ವೆ ಕಂಬದ ಹತ್ರ ಹೋಗಿ ಸಿಕ್ಕಾಕೊಂಡು ಸಾಯ್ತಾನೆ. ಈ ಥರ ಡೆತ್ಗಳು ಆಗ್ತಿದ್ದು, ಅದಕ್ಕೆ ಅವಾಗ ಹಿಡಿತಿದ್ರು. ಈಗ 1 ಮಗು 2 ಮಗು ಯಾಕೆ ಸಾಕು ಅಂತ ಹೇಳ್ತಾರೆ? ಬಿಕಾಸ್ ಇವತ್ತು ಮೆಡಿಸಿನ್ ಇದ್ದಾವೆ, ಇವತ್ತು ಜಗತ್ತಿನೊಳಗೆ ವ್ಯವಸ್ಥೆ, ಈ ಮೂಲ ಸೌಕರ್ಯಗಳಲ್ಲಿ ಬದಲಾವಣೆ ಆಗಿದೆ. ಇವತ್ತೆಷ್ಟಿದೆ? ಇವತ್ತು ಜೀವಿತಾವಧಿ ಎಷ್ಟಿದೆ? 70 ವರ್ಷಕ್ಕೆ ರೀಚ್ ಆಗಿದೆ. ಇಲ್ಲಿ ನನ್ನ ಪ್ರಶ್ನೆ ಏನಂದರೆ, 35 ವರ್ಷ ಬದುಕುವಂಥ ಮನುಷ್ಯ ಇವತ್ತು ನಮ್ಮ ಎಫರ್ಟಿಂದ, ನಮ್ಮ ಹಾರ್ಡ್ ವರ್ಕಿಂದ, ಮೆಡಿಸಿನ್ ಕಂಡು ಹಿಡಿದ್ರಿಂದ 70 ವರ್ಷ ಬದುಕ್ತಿದ್ದಾನೆ ಅಂದರೆ, ಸೊ ಇಲ್ಲಿ ಹಣೆ ಬರ ಯಾಕೆ ಬದಲಾಗಲಿಲ್ಲ? ಎದಕ್ಕೆ ಬದಲಾಗಿದೆ? 70 ವರ್ಷಕ್ಕೆ ಯಾಕೆ ಇನ್ಕ್ರೀಸ್ ಆಗಿದೆ? ನಿಮ್ಮ ಎಫರ್ಟಿಂದ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬಹುದು. ಎಫರ್ಟ್, ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಜೀವನಕ್ಕೆ ನೀವೇ ಗುರು. ನೀವು ಡಿಸೈಡ್ ಮಾಡಿರಿ, ನೀವು ಮಾಡ್ಕೋಬಹುದು. ಪ್ರತಿದಿನ ಒಂದಲ್ಲ ಒಂದು ಹೊಸ ವಿಷಯವನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಿರ್ಬೇಕು. ನೀವು ಸುಮ್ ಕುಂಡ್ರದಲ್ಲ, ನಂದೆಲ್ಲ ಮುಗೀತು, ನನ್ನ ಕಡೆ ಏನೂ ಆಗುದಿಲ್ಲ, ವಯಸ್ಸಾಗಿತ್ತು, ಆಗೈತಿ ಅಂತಾರಲ್ಲೋ ಗೈಸ್, ಅಂಥವ್ರ ಜೊತೆ ದೋಸ್ತಿ ಮಾಡಕ್ಕೆ ಹೋಗ್ಬೇಡ್ರಿ, ನೆಗೆಟಿವ್ಗಳು. ಓಕೆ, ಸೊ ಲಾಸ್ಟ್ ನಿಮ್ಮ ಬ್ರೆತ್ ಇರುವವರೆಗೂ, ನಿಮ್ಮ ಉಸಿರಿರುವವರೆಗೂ ನೀವು ಲವಲವಿಕೆಯಿಂದಾನೇ ಚೆನ್ನಾಗಿ ಬದುಕಬೇಕು, ಬಾಳಬೇಕು. ಓಕೆ, ಮನುಷ್ಯ ಜನ್ಮ ಒಂದೇ ಸರ್ತಿ ಬರ್ತದೆ ಅಂದರೆ ನಗನಾಗ್ತಾ ಇರಬೇಕು, ಹಾಗೇನೆ ಆ ಸ್ಪಿರಿಟಿಂದನೇ ಬದುಕಬೇಕು, ಬಾಳಬೇಕು. ಅದನ್ನು ಬಿಟ್ಟು ನೆಗೆಟಿವಿಟಿಗೆ ನೀವು ಯಾವತ್ತೂ ತಲೆಗೊಡಬಾರ್ದು. ಪ್ರತಿದಿನ ಒಂದಲ್ಲ ಒಂದು ಹೊಸದನ್ನು ಕಲಿತಿರಬೇಕು. ಅಪ್ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ನೆಕ್ಸ್ಟ್, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂದಿನ ವರ್ಷ ಆಗಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ಬರ್ತಿದ್ದಾವೆ ಅಂತ ಕೂಡ ನೀವು ನೋಡಬೇಕು. ಓಕೆ, ಇವ್ಕೂರ್ನೆಲ್ಲ ಬರ್ಕೋರಿ, ಇವ್ಕೂರ್ನ ಕರೆಕ್ಟ್ ಫಾಲೋ ಮಾಡಿರಿ. ನೆಕ್ಸ್ಟ್, ಅಡ್ಡದಾರಿಗಳನ್ನು ಹುಡುಕಬಾರ್ದು. ಸರ್ ಅಡ್ಡದಾರಿ ಅಂದರೆ ಏನ್ರಿ? ನೋಟ್ಸ್ ಓದ್ಬಿಡ್ತೀನಿ, ಪಾಸ್ ಹಾಕಿನಿ. ಇಂಪಾಸಿಬಲ್ ಗೈಸ್. ಓಕೆ, ನಿಮ್ಮದೇ ಆದಂಥ ದಾರಿನ ನೀವು ಹುಡುಕಬೇಕು. ಅಡ್ಡ ದಾರಿನ ಯಾವತ್ತೂ ನೋಡಬಾರ್ದು. ಇವೆಲ್ಲ ಸಕ್ಸಸ್ಫುಲ್ ಆಗೋದಿಲ್ಲ. ನೆಕ್ಸ್ಟ್, ಪುಸ್ತಕಗಳ ಮೇಲೆ ಅವಲಂಬಿತ ಹೆಚ್ಚಿಗೆ ಇರಬೇಕು ಹೊರತು ಸಾಮಾಜಿಕ ಮಾಧ್ಯಮಗಳ ಮೇಲಲ್ಲ. ಒಂದು ದಿನಕ್ಕೆ ಆನ್ಲೈನ್ ಕ್ಲಾಸು 1 ತಾಸು, ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 2 ತಾಸು. ಇದ್ರ ಮೇಲೆ ನೋಡಕ್ಕೆ ಹೋಗ್ಬೇಡ್ರಿ. ನಂದು ನೋಡಬೇಡ್ರಿ, ಯಾರ್ದು ನೋಡಬೇಡ್ರಿ. ಸರ್ ಮತ್ತು ನಿಮ್ಮ ವಿಡಿಯೋನೇ 2 ತಾಸು ನೋಡಿದ್ವಲ್ರಿ. ಹಾಂ, ಇವತ್ತು ಇದೊಂದು ವಿಡಿಯೋ ನೋಡ್ರಿ, ಎಲ್ಲ ತಿಳ್ಕೊಂಡ್ರಿ, ಬರ್ಕೋರಿ, ಬೇರೆದವ್ರ ಜೊತೆ ಶೇರ್ ಮಾಡಿರಿ, ಮುಚ್ಚಿಟ್ಬಿಡ್ರಿ. ಬೇರೆದು ಪುಸ್ತಕ ಓದ್ಕೊಳ್ಕೊಂಡ್ರಿ. ಓಕೆನಾ? ಪುಸ್ತಕ ಓದಕ್ಕೆ ಶುರು ಮಾಡಿರಿ. ದ್ಯಾಟ್ ಈಸ್ ವಾಟ್ ಮೈ ಸಜೆಷನ್ ಗೈಸ್. ಪುಸ್ತಕ ಮೇಲೆ ಹೆಚ್ಚು ಅವಲಂಬನೆ ಇರಲಿ, ಹೆಚ್ಚು ಭರವಸೆ ಇರಲಿ. ಪುಸ್ತಕಗಳು ನಿಮ್ಮ ಜೀವನವನ್ನು, ಬದುಕನ್ನು ಬದಲಾಯಿಸುವಂಥ ಶಕ್ತಿಯನ್ನು ಹೊಂದಿದ್ದಾವೆ. ಉಳ್ಕಿದವರು ಯಾರಿಗೂ ಆ ಶಕ್ತಿ ಇಲ್ಲ. ಶಿಕ್ಷಣ ಮಾತ್ರ. ಓಕೆ, ಎಜುಕೇಷನ್ ಇಸ್ ಅ ಪವರ್ಫುಲ್ ವೆಪನ್ ವಿಚ್ ಕ್ಯಾನ್ ಯೂಸ್ ಫಾರ್ ಎನಿಥಿಂಗ್. ಓಕೆ, ಏನಾದರೂ ಜಗತ್ತಿನೊಳಗೆ ಬದಲಾವಣೆ ತರಲಿಕ್ಕೆ ಶಿಕ್ಷಣ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಆರೋಗ್ಯವನ್ನು ಕಾಪಾಡಿಕೊಳ್ಳೋದು. ನೀವು ಎಲ್ಲರೂ ಹೋಗ್ರಿ, ಆರೋಗ್ಯವೇ ನಿಜವಾದ ಭಾಗ್ಯ. ಓಕೆ, ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಓದೋದನ್ನು ಬರೆಯೋದನ್ನು ಮಾಡಬೇಕು. ಇಲ್ಲ ನಮಗೆ ಸರ್ ಹಿಂಗೆ ಮಾಡಂತ ಹೇಳ್ಯಾರ, ನಾ ಈಗ ಊಟವಲ್ಲ ನಿದ್ದೆವಲ್ಲ ಬರೀ ಓದಬೇಕು. ನೋ, ಲಾಂಗ್ ಟರ್ಮ್. ಓಕೆ, ಪ್ರತಿದಿನ ಓದಬೇಕು, ಒಂದಿನ ಓದ್ಬಿಡೋದ್ರಂಗಿಲ್ಲ ಇದು. ಓಕೆ, ಸೊ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಬೇಕು. ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ ಗೈಸ್. ಆರೋಗ್ಯವೇ ನಿಜವಾದ ಭಾಗ್ಯ. ಒಂದು ದಿನ ಪ್ರತಿದಿನ 1 ಅವರ್ ಎಕ್ಸಸೈಸ್ ಮಾಡಿರಿ. ನಾನು ಯಾವತ್ತೂ ಬಿಡೋದಿಲ್ಲ, ಪ್ರತಿದಿನ ಎಕ್ಸಸೈಸ್ನ ಮರೆಯೋದಿಲ್ಲ. ಆ್ಯಂಡ್ ನನಗೆ ಬಿಟ್ಟರೆ ಅವತ್ತಿನ ದಿನಾನೂ ಅನಿಸೋದಿಲ್ಲ. ಅಟ್ ಎನಿ ಕಾಸ್ಟ್ ಐ ವಿಲ್ ಡೂ ಮೈ ಎಕ್ಸಸೈಸ್. ಪ್ಲೀಸ್ ಪ್ರಾಕ್ಟೀಸ್ ದ್ಯಾಟ್ ಆ್ಯಸ್ ವೆಲ್. ಓಕೆ, ನಿಮ್ಮ ಓದಿನ ಮೇಲೆ ಆತ್ಮತೃಪ್ತಿ ಆಗುವ ಹಾಗೆ ಓದಬೇಕು. ಓದೋದು ಹೆಂಗಂದ್ರೆ ಕಾಟಾಚಾರಕ್ಕಲ್ಲ, ಇದನ್ನು ಬುಕ್ಕ ಮುಗಿಸ್ಬೇಕಂತಲ್ಲ. ಓಕೆ, ಅದು ಆಮೆಗತಿಯಿಂದನೇ ಇರಲಿ, ಆದರೆ ನಿಮಗೆ ತೃಪ್ತಿ ಆಗಬೇಕು. ಎಸ್, ನಾನಿವತ್ತು ಓದಿದ್ದೀನಿ,
ನನಗೆ ಇದು ಅರ್ಥ ಆಗಿದೆ, ಇದು ಎಕ್ಸಾಮ್ ಒಳಗೆ ಬಂದರೂ ಕೂಡ ನಾನು ಡೆಫಿನೆಟ್ಲಿ ನಾನು ಬರಿತೀನಿ ಅಂತ ಇರಬೇಕು. ಓಕೆ, ಈ ವಿಡಿಯೋ ಮಾಡೋದಕ್ಕೆ ಡೆಫಿನೆಟ್ಲಿ ನನಗೆ ಆತ್ಮತೃಪ್ತಿ ಇದೆ. ಓಕೆ, ಹಾಗೇನೆ ನೀವು ಓದಿದ್ದು ಕೂಡ ನಿಮಗೆ ಆತ್ಮತೃಪ್ತಿ ಇರಬೇಕು. ನೆಕ್ಸ್ಟ್, ನಮ್ಮ ಕೈಯೊಳಗೆ ಏನೈತಿ, ನಮ್ಮ ಕೈಯೊಳಗೆ ಏನೈತಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕು. ಓಕೆ, ನಾ ಪಾಸ್ ಆಗಲಿಲ್ಲ ಅಂದರೆ ಹೆಂಗೆ? ಅರೆ, ನೀ ಪಾಸ್ ಆಗ್ತೀಯೋ ಇಲ್ಲೋ, ಪಾಸ್ ಆಗುತ್ತಾನೆ ಯಾರಿಗೂ ಗೊತ್ತಿರಂಗಿಲ್ಲೋ ಮರೆಯ. ಓಕೆ, ಯಾರು ಎಕ್ಸಾಮ್ ಒಳಗೆ ಫೈನಲ್ ಲಿಸ್ಟ್ ಒಳಗೆ ಅವ್ರ ಹೆಸರು ಬರ್ತಾಯಿಲ್ಲ ಅಲ್ಲಿವರೆಗೂ ಯಾರಿಗೂ ಗೊತ್ತಿರಂಗಿಲ್ಲ ಪಾಸ್ ಆಗ್ತೀನಿ ನಾನು ಅಂತ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅವ AS ಇರಲಿ, KS ಇರಲಿ, PC ಇರಲಿ, PSI ಇರಲಿ, ಓಕೆ, ಯಾರು ಬೇಕಾದವರು ಇರಲಿ, ಪಾಸ್ ಆಗುತ್ತಾನ ನಾ ಪಾಸ್ ಆಗತ್ತೀನಿ ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಯಾರ್ಯಾರು ಪಾಸ್ ಆದವರು, ಟೀಚರ್ ಇದ್ದವರು, PC ಇದ್ದವರು, PSI ಇದ್ದವರು, ಆಮೇಲೆ ಬೇರೆ ಬೇರೆ ಜಾಬ್ ಒಳಗಿದ್ದವರು, ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತೀರಿ, ನೀವೆಂದರೆ ನಿಮಗೆ ಪಾಸ್ ಅಕ್ಕಿರಿ ಅಂತ ಅನಿಸುತ್ತಾ? ನಿಮ್ಮ ಅನಿಸಿಕೆನ ಬರೀರಿ. ಎಷ್ಟು ಸರ್ತಿ ಪಾಸ್ ಆಗೋ ಮುಂದೆ ಫೇಲ್ ಆಗಿರಿ, ನಿಮ್ಮ ಅನಿಸಿಕೆನ ಬರೀರಿ. ಬೇರೆಯವರಿಗೆ ಅದು ಒಂದು ಸ್ಫೂರ್ತಿ ಆದರೆ ಸಾಕು ಗೈಸ್. ಯಾರು ಮಿಲಿಟ್ರಿ ಒಳಗೆ ಕೆಲಸ ಮಾಡ್ತೀರಿ, ನಿಮ್ಗೆ ಎಂದಾದರೂ ಅನಿಸುತ್ತಾ ಪಾಸ್ ಆಗ್ತೀನಿ ಅಂತ ಬರೀರಿ, ಬೇರೆಯವ್ರಿಗೂ ಉಪಯೋಗ ಆಗಲಿ. ಓಕೆ, ಸೊ ಇವಾಗ ನಾನು ವಿಡಿಯೋ ಮಾಡಿದಕ್ಕೂ ಕೂಡ ಅದು ಉಪಯೋಗ ಆಗುತ್ತೆ ಗೈಸ್. ಸೊ ನೀವು ಸಾಯದೇ ಇದ್ದರೆ ಸ್ವರ್ಗ ಸಿಗುವುದಿಲ್ಲ. ಓಕೆ, ಕಂಟ್ರೋಲ್ ವಿಚ್ ಈಸ್ ಕಂಟ್ರೋಲೆಬಲ್. ನಿಮ್ಮ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಇದೆ. ಈಗ ನೋಡ್ರಿ, ಕಾಲ್ಫಾರ್ಮ್ ಆಗೋದಿಲ್ಲ, ವರ್ಷಕ್ಕೂ ಒಮ್ಮೆ ಆಗೋದಿಲ್ಲ, 3 ವರ್ಷಕ್ಕೊಮ್ಮೆ ಅಕ್ಕವು, ಅದು ನಿಮ್ಮ ಕೈಯಾಗೈತಿ? ಇಲ್ಲ. ನೀವು ಸರ್ಕಾರಿ ಹುದ್ದೆ ಒಳಗೆ ಓದಬೇಕು, ಮುಚ್ಕೊಂಡು ಕೂತು ಓದಬೇಕು. ಓಕೆ, ಅದು 3 ವರ್ಷ ಆದರೂ ಆಗಲಿ, 5 ವರ್ಷ ಆದರೂ ಆಗಲಿ. ಸೊ ನೀವು ಮಾಡಬೇಕಾಗಿದ್ದು ಸರ್ಕಾರಿ ಹುದ್ದೆನ, ಹಾಗಂದ್ರೆ ಫಿಕ್ಸ್ ಆಗಿರಿ ಅಂದ್ರೆ ಸೀದಾ ಕೂತು ಓದಬೇಕು. ಬೇರೆದವ್ರು ಏನೋ ಮಾಡ್ತಿದ್ದಾರೆ, ಟ್ರಿಪ್ಪಿಗೆ ಹೋಗ್ಯಾರ, ಅಲ್ಲಿ ಹೋಗ್ಯಾರ, ಅವ್ರು ಎಲ್ಲಿ ಬೇಕಾದಲ್ಲಿ ಹೋಗ್ಲಿ, ಏನು ಬೇಕಾದ್ ಮಾಡಲಿ, ನಿಮ್ಮ ಪ್ರಿಯಾರಿಟಿ. ಓಕೆ, ಸೊ ಸರ್ ಮದುವೆ ಆದವರು ಪ್ರಿಪೇರ್ ಮಾಡ್ಬೋದೇನ್ರಿ? ಮಾಡ್ಬೋದ್ರಿ. ನೀವು ಮದುವೆ ಆಗಿದ್ರೆ ನೀವೇನು ಕ್ರಿಮಿನಲ್ ಅಲ್ಲ, ನೀವು ಕೂಡ ಪ್ರಿಪ್ರೇಷನ್ ಮಾಡ್ಬೋದು. ಓಕೆ, ನೀವು ಸಾಯ್ದೆ ಸ್ವರ್ಗ ಸಿಗೋದಿಲ್ಲ, ಪ್ರಯತ್ನ ನಿಮ್ಮದೇ ಆಗಿರಲಿ. ಓಕೆ, ಸೊ ನೀವು ಸಾಯ್ತಾನ ನಿಮಗೆ ಸ್ವರ್ಗ ಸಿಗೋದಿಲ್ಲ ಗೈಸ್, ಪ್ರಯತ್ನ ನಿಮ್ಮದೇ ಆಗಿರಲಿ. ಓಕೆ, ಇನ್ನೊಬ್ಬರ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ್ರಿ. ಯಾರೋ ಬರ್ತಾರೆ ನನ್ನ ಜೀವನದೊಳಗೆ, ನನ್ನ ಬದುಕನ್ನು ಚೇಂಜ್ ಮಾಡ್ತಾರೆ, ಒಬ್ಬ ಯಾರೋ ವ್ಯಕ್ತಿ ಬರ್ತಾನೆ, ಅವನು ಪರ್ಫೆಕ್ಟ್ ಇರ್ತಾನೆ, ಒಬ್ಳು ಹುಡುಗಿ ಬರ್ತಾಳೆ, ಅವಳು ಪರ್ಫೆಕ್ಟ್ ಇರ್ತಾಳೆ. ನೋ ಗೈಸ್, ಪರ್ಫೆಕ್ಷನ್ ಈಸ್ ಓನ್ಲಿ ಇಮ್ಯಾಜಿನೇಷನ್. ನೋ ಬಡಿ ಈಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್. ಓಕೆ, ಯಾರೂ ಪರ್ಫೆಕ್ಟ್ ಇಲ್ಲ, ಆ್ಯಂಡ್ ಯಾರು ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ತೀರ್ಸೋಕ್ಕಾಗೋದಿಲ್ಲ. ಅವುಗಳಿಗೆ ವರ್ಕ್ ಮಾಡಬೇಕಾ ಇದೆಯಾ, ನೀವೇ ವರ್ಕ್ ಮಾಡಬೇಕು. ಇದನ್ನು ಚಿಕ್ಕವರಿದ್ದಾಗ ನಮ್ಮ ಪೇರೆಂಟ್ಸು ನಮಗೆ ರಿಯಲೈಸ್ ಮಾಡಿಸಿದ್ರೆ, ನಮಗೆ ಕರೆಕ್ಟಾಗಿ ಹೇಳಿದರೆ, ಇವತ್ತು ನಮ್ಮ ಬದುಕು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಿರಲಿಲ್ಲ. ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ಈ ದೇಶದೊಳಗೆ ಪೇರೆಂಟ್ಸೇ ಕೂತು ಜೀವನ ಹಾಳು ಮಾಡ್ತಾರೆ. ಈಗ ಹೆಣ್ಣು ಮಗಳು ಒಬ್ಬಳಿಗೆ ಹೇಳ್ತಾರೆ, ಓಕೆ, ನೀವು ವಿಚಾರ ಮಾಡಬೇಡ, ನಿನಗೆ ಚಲೋ ಗಂಡನ ಮನೆಗೆ ಕೊಟ್ಟು ಮದುವೆ ಮಾಡ್ತೀವಿ, ನಿನ್ನ ಹಂಗೆ ನೋಡ್ಕೋತಾರೆ, ಹಿಂಗೆ ನೋಡ್ಕೋತಾರೆ, ಇಚ್ಚಿ ಕಡೆ ಕಡ್ಡಿ ತೆಗೆದು ಇಚ್ಚಿ ಕಡೆ ಇರಬಾರ್ದು. ಅದೇ ಪೇರೆಂಟ್ಸೇ ಆ ಹೆಣ್ಣು ಮಗಳ ಜೀವನವನ್ನು ಹಾಳು ಮಾಡ್ತಿದ್ದಾರೆ. ಓಕೆ, ನಿಜವಾಗ್ಲೂ ಈ ದೇಶದ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ, ಹೆಣ್ಮಕ್ಳ ಜೊತೆ ಹೆಂಗೆ ಬದುಕಬೇಕು, ಅವ್ರ ಕಷ್ಟದ ಜೊತೆಗೆ ನೀವು ಹೆಂಗೆ ಭಾಗಿಯಾಗಬೇಕು, ಗಂಡು ಮಕ್ಕಳ ಕಷ್ಟದ ಜೊತೆಗೆ ನೀವು ಹೆಂಗೆ ಭಾಗಿಯಾಗಬೇಕು, ನಿನ್ನ ಗಂಡನ ಪರಿಸ್ಥಿತಿ ನೋಡಿಕೊಂಡು, ಅವನ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು, ಆಮೇಲೆ ಅವನು ಯಾವ ಸ್ಥಿತಿಯೊಳಗಿದ್ದಾನೆ ಅಂತ ಅರ್ಥ ಮಾಡಿಕೊಂಡು ನಿನ್ನ ಗಂಡನ ಜೊತೆ ಬದುಕಬೇಕು, ಹೆಂಡತಿ ಜೊತೆ ನೀನು ಹಂಗೆ ಬದುಕಬೇಕು ಅಂತ ಎಲ್ಲಿವರೆಗೂ ಇದನ್ನು ಚಿಕ್ಕವರಿದ್ದಾಗೆ ನಮ್ಗೆ ಹೇಳ್ಕೊಡೋದಿಲ್ವೋ, ನಾವು ಅರ್ಥ ಮಾಡ್ಕೊಳ್ಳೋದ್ರಾಗೆ ನಮ್ಮ ವಯಸ್ಸು ಮುಗಿದು ಬಿಡುತ್ತೆ. ಆ್ಯಂಡ್ ದಟ್ ಈಸ್ ಅ ಪ್ರಾಬ್ಲಮ್ ಗೈಸ್. ಸೊ ನಮ್ಮ ಜೀವನದೊಳಗೆ ದುರಂತ ಗೊತ್ತಿದೆಯಲ್ವಾ, ವಯಸ್ಸು ಬೇಗ ಆಗುತ್ತೆ, ಮೆಚುರಿಟಿ ಸ್ಲೋ ಆಗಿ ಬರುತ್ತೆ. ಮೆಚುರಿಟಿ ಬರೋದ್ರಾಗೆ ನಾವಿರೋದೇ ಇಲ್ಲ. ಅನ್ಫಾರ್ಚುನೇಟ್ಲಿ ದಟ್ ಈಸ್ ಅ ಟ್ರೂತ್ ಗೈಸ್. ಓಕೆ, ಸರ್ಕಾರಿ ಕೆಲಸ, ಇತ್ತೀಚೆಗೆ ಒಂದು ಡಿಬೇಟ್ ಶುರುವಾಗಿದೆ ಗೈಸ್. ಸರ್ಕಾರಿ ಕೆಲಸ ಆತ್ಮಹತ್ಯೆಗೆ ಸಮ. ಓಕೆ, ಸೊ ಇತ್ತೀಚಿನ ಚರ್ಚೆ ಬೇರೆ ಶುರುವಾಗಿದೆ. ಬಟ್ ನಾನು ಇದನ್ನು ಒಪ್ಪುವುದಿಲ್ಲ ಗೈಸ್. ಯಾಕೆ ಒಪ್ಪುವುದಿಲ್ಲ ಅಂದರೆ, ಈ ದೇಶದೊಳಗೆ ಬಿಸ್ನೆಸ್ ಮಾಡೋರನ್ನ, ಹೋಟೆಲ್ ನಡೆಸೋರನ್ನ, ಕಿರಾಣಿ ಸ್ಟೋರ್ ನಡೆಸೋರು ಒಂದು ದಿನಕ್ಕೆ 10,000 ರೂಪಾಯಿ ದುಡ್ಡು ಗಳಿಸಿದ್ರು ಕೂಡ ಈ ನೀಚ ಸಮಾಜ ಅವರನ್ನು ಯಾವತ್ತೂ ಸನ್ಮಾನಿಸೋದಿಲ್ಲ, ಅವ್ರಿಗೆ ಯಾವತ್ತೂ ಗ್ರೇಟ್ ಅನ್ನೋದಿಲ್ಲ. ಅವನು ಕಸ ಹೊಡೆಯೋ ಗುಮಾಸ್ತನೇ ಇರಲಿ, ಸರ್ಕಾರಿ ಕೆಲಸನೇ ಅಂತ ಹೇಳ್ತಾರೆ. ಅದಕ್ಕೇನೆ ನಮ್ಮ ದೇಶದೊಳಗೆ ಈ ಒಂದು ಸತ್ರು ಇದ್ರು ಬಿದ್ದರೂ ಸರ್ಕಾರಿ ಕೆಲಸದ ಸಂಬಂಧನೇ 10 ಸರ್ತಿ ಫೇಲಾದರೂ ಯಾಕೆ ಪ್ರಯತ್ನ ಮಾಡ್ತಾರೆ, ಸತ್ತು ಬದುಕ್ತಾರೆ ಅಂದರೆ ಈ ನೀಚ ಸಮಾಜಕ್ಕೋಸ್ಕರ.
ಇವ್ರಿಗೆ ಪ್ರೂವ್ ಮಾಡಿ ತೋರಿಸೋಕ್ಕೋಸ್ಕರ. ಓಕೆ, ಸೊ ಸರ್ಕಾರಿ ಕೆಲಸ ಆತ್ಮಹತ್ಯೆಗೆ ಸಮ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಹಂಗಂದ್ರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಸರ್ಕಾರಿ ಕೆಲಸ ಮಾಡಬೇಡ, ನೀನು ಬಿಸ್ನೆಸ್ ಮಾಡಂತ ಹೇಳ್ರಿ. ನೋ ಗೈಸ್, ನೀವು ಅಂದ್ಕೊಂಡಷ್ಟು, ನಾವೆಲ್ಲ ಅಂದ್ಕೊಂಡಷ್ಟು ಒಂದು ಬಿಸ್ನೆಸ್ ಮಾಡೋದು ಅಷ್ಟು ಈಜಿ ಅಲ್ಲ, ಅಷ್ಟು ಪೇಷನ್ಸ್ ಎಲ್ಲರ ಕಡೆ ಇರೋದಿಲ್ಲ, ಅಷ್ಟು ಅಪ್ಡೇಟ್ ಆಗ್ತಿರೋದಿಲ್ಲ. ಭಾಳ ಸರ್ತಿ ನೀವು ಸರ್ಕಾರಿ ಕೆಲಸ ಬಿಟ್ಟು ಬಿಸ್ನೆಸ್ ಮಾಡಬೇಕು ಅಂದಾಗ ನಿಮ್ಮ ಜೊತೆ ಇದ್ದವರೇ ನಿಮ್ಮ ಕೈ ಹಿಡಿಯೋದಿಲ್ಲ, ನಿಮ್ಮ ದೋಸ್ತರೇ ನಿಮಗೆ ಶತ್ರುಗಳು ಆಗ್ತಾರೆ. ನಿಮ್ಮ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ನಡೆಯಕತ್ತಂದ್ರೆ ಅದನ್ನು ಕೆಡ್ಸಕ್ಕೆ 100 ಮಂದಿ ಇರ್ತಾರೆ. ಆಮೇಲೆ ಭಾಳ ಸರ್ತಿ ನಿಮ್ಮ ರಕ್ತ ಸಂಬಂಧಿಗಳು ಅದನ್ನು ನಿಮ್ಮನ್ನ ಹೇಟ್ ಮಾಡಕ್ಕೆ ಶುರು ಮಾಡ್ತಾರೆ. ಓಕೆ, ಭಾಳ ಸರ್ತಿ ನಿಮ್ಮ ಜೀವನದೊಳಗೆ ಇದು ಆಗ್ತವೆ. ಆಮೇಲೆ ಇಲ್ಲ, ನನಗೆ ಯಾರೋ ಅರ್ಥ ಮಾಡ್ಕೋತಾರೆ, ನನ್ನ ಸ್ಥಿತಿನ ಅರ್ಥ ಮಾಡ್ಕೋತಾರೆ, ನಾನು ಏನು ಮಾಡ್ಬೇಕಂತೀನಿ ನನಗೆ ಸಪೋರ್ಟ್ ಮಾಡ್ತಾರೆ. ನೋ ಗೈಸ್, ಎಲ್ಲರಿಗೂ ಅಂಥ ಭಾಗ್ಯ ಇರೋದಿಲ್ಲ. ಓಕೆ, ಸೊ ಎಲ್ಲರಿಗೂ ಅಂಥವ್ರು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್, ಅಂಥವ್ರು ಇಲ್ಲ ಅಂತಲ್ಲ, ಜಗತ್ತಿನೊಳಗೆ ಅಂಥವ್ರು ಇದ್ದಾರೆ. ಅದರಿಂದನೇ ಇವತ್ತು ಎಷ್ಟೋ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ, ಎಷ್ಟೋ ಜನರಿಗೆ, ಬಡವರ ಜೀವನದೊಳಗೆ ಬದಲಾವಣೆಯನ್ನು ತಂದಿದ್ದಾರೆ. ಅದಕ್ಕೆ ಕಾರಣ ಒಂದು ಟೀಮ್ ವರ್ಕ್. ಓಕೆ, ಸೊ ಒಂದು ಸಪೋರ್ಟ್ ಮಾಡುವಂಥ ಒಬ್ಬರು ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಅಂಥವರು ನಮಗೂ ಕೂಡ ಸಿಕ್ಕಾಗ ಎಸ್, ನಾನು ಕೂಡ ಭಾಗ್ಯವಂತ. ಆ ಥರ ಪಾರ್ಟ್ನರ್ ಸಿಕ್ಕಿರೋದು. ನನ್ನ ವೈಫ್ ಆಗಿರ್ಬೋದು, ಅವರು ಕೂಡ ನನಗೆ ತುಂಬ ಸಹಾಯ ಮಾಡ್ತಾರೆ ಇದನ್ನೆಲ್ಲ ಮಾಡಲಿಕ್ಕೆ. ಸೊ ಹಾಗೆ ಎಲ್ಲರಿಗೂ ಇರಬೇಕಲ್ವಾ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಟೈಮ್ನೊಳಗೂ ಸಪೋರ್ಟ್ ಮಾಡುವಂಥವ್ರು. ಓಕೆ, ನಿಮಗೇನು ಅನ್ನಿಸ್ತದೋ, ಇಲ್ಲ ನಿನಗೆ ಅನ್ನಿಸ್ತದ ಮಾಡು ಅನ್ನೋರು. ನೋ ಗೈಸ್, ಓಕೆ, ಅವ್ರಿಗೇನು ಅನ್ನಿಸ್ತದೆ ಅಂತ ಅವ್ರಿಗೆ ಗೊತ್ತಿರಂಗಿಲ್ಲ, ನಿಮಗೆ ಎಲ್ಲಿ ಸಪೋರ್ಟ್ ಮಾಡ್ತಾರೆ. ಅಂಥ ಮೂರ್ಖರಿದ್ದಾರೆ ಈ ಜಗತ್ತಿನೊಳಗೆ. ಸರ್ಕಾರಿ ಹುದ್ದೆ ಒಳಗೆ ಹಂಗಿರೋದಿಲ್ಲ ನೋಡ್ರಿ. ನಾನು ಕ್ಲಾಸ್ ಮಾಡಲಿಲ್ಲ, ನಾನು ಡೈಲಿ ವಿಡಿಯೋ ಹಾಕಲಿಲ್ಲ, ನಾನು ವಿಡಿಯೋನ ಚೆನ್ನಾಗಿ ಮಾಡಲಿಲ್ಲ, ಅದಕ್ಕೆ ತಮ್ಮನಿಲ್ ಚೆನ್ನಾಗಿ ಮಾಡಲಿಲ್ಲ, ಯಾರೂ ನೋಡೋಂಗಿಲ್ಲ. ಆದರೆ ಸರ್ಕಾರಿ ಉದ್ಯೋಗದೊಳಗೆ ನೀವು ಆಫೀಸ್ಗೆ ಹೋಗ್ಲಿಕ್ಕಂದ್ರೂ ಪೇಯ್ಡ್ ಲೀವ್ಸ್ ಇರ್ತವೆ. ಓಕೆ, ವರ್ಷದೊಳಗೆ 365 ಡೇಸ್ ಒಳಗೆ ನಿಮಗೆ 180 ಡೇಸ್ ಹಾಲಿಡೇ ಇರ್ತವೆ. ಯಾವ ಜಾಬ್ ಒಳಗಿರ್ತವೆ ಗೈಸ್. ಓಕೆ, ಇಲ್ಲಿ ಅಪ್ಡೇಟ್ ಇರೋದಿಲ್ಲ, ಏನೂ ಇರೋದಿಲ್ಲ. ಒಬ್ಬ ಗುಮಾಸ್ತನನ್ನು ಕೂಡ ಓಕೆ ಈ ಸಮಾಜ ಹೆಂಗೆ ನೋಡುತ್ತೆ ಅಂದರೆ ಅವನು ಗ್ರೇಟ್. ಒಬ್ಬ ಟೀ ಸ್ಟಾಲ್ ನಡೆಸ್ಕೊಂಡು ಅವನ ಜೀವನ ಮಾಡ್ತಿದ್ದಾನೆ ಅಂದರೆ ಅದ್ರದ್ದೇ ಅಂತಂದು ಟೀ ಸ್ಟಾಲ್ ನಡೆಸ್ತದ ಅನ್ನುವಂಥ ನೀಚ ಜನ ಇದ್ದಾರೆ. ಉದ್ಯೋಗ ಅಂತ ಬಂದಾಗ ಭಾಳ ಜನ ಹೇಳ್ತಾರೆ ಯಾವುದು ಶ್ರೇಷ್ಠನೂ ಅಲ್ಲ, ಯಾವುದು ಕನಿಷ್ಠ ಅಲ್ಲ. ಬಕ್ವಾಸ್, ಸುಳ್ಳು ಹೇಳತ್ತಾರ ಅವರು. ಒಬ್ಬ ಮನುಷ್ಯನ ಕಿಸೆಯೊಳಗೆ ಎಷ್ಟು ದುಡ್ಡನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವ್ನ ಮನಸ್ಸು ಎಷ್ಟು ದೊಡ್ಡದೈತೆ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ. ಇದನ್ನ ನೀಚ ಸಮಾಜ ಹೇಳತೈತಿ, ಪ್ರಾಕ್ಟೀಸ್ ಮಾಡತ್ತಿಲ್ಲ. ಎಂಡ್ ಆಫ್ ದಿ ಡೇ ಯಾವನ ಹತ್ರ ದುಡ್ಡಿದಾವೋ ಅವ್ರ ಕಾಲ್ ನೆಕ್ತಾರೆ, ಅವ್ರ ಬೂಟ್ ನೆಕ್ತಾರೆ, ಅವ್ರಿಗೆ ಬಕೆಟ್ ಹಿಡಿತಾರೆ, ಅವ್ರ ಹಿಂದೆ ಅಡ್ಡಾಡ್ತಾರೆ ಗೈಸ್. ದ್ಯಾಟ್ ಈಸ್ ಅ ಫ್ಯಾಕ್ಟ್. ಓಕೆ, ಫೇಲ್ ಆಗ್ರಿ ನೀವು, ನಿಮ್ಗೆ ಗೊತ್ತಾಕೈತಿ ಜೀವನದೊಳಗೆ. ಫೇಲ್ ಆದಾಗ ಮಾತ್ರ ನಿಮಗೆ ಜೀವನದೊಳಗೆ ಗೊತ್ತಾಗುತ್ತೆ ಏನು, ಯಾರು ನಿಮ್ಮ ಜೊತೆ ಇದ್ದಾರೆ, ಯಾರು ನಿಮ್ಮ ನಿಜವಾದ ಸಂಬಂಧಿಗಳು, ಯಾರು ನಿಮ್ಮ ನಿಜವಾದ ಅಕ್ಕ ತಂಗಿ, ಯಾರು ನಿಮ್ಮ ನಿಜವಾದ ಅಣ್ಣ ತಮ್ಮ, ಯಾರು ನಿಮ್ಮ ಜೊತೆ ನಿಲ್ತಾರೆ, ಯಾರು ಕಷ್ಟದೊಳಗೆ ನಿಮಗೆ ಸಹಾಯ ಮಾಡಕ್ಕೆ ಬರ್ತಾರೆ, ಅವಾಗ ಮಾತ್ರ ತಿಳಿಯೋದು ಗೈಸ್. ನಿಮ್ಮ ಹತ್ರ ಎಲ್ಲ ಇದ್ದಾಗ ಅರೇ ಎಲ್ಲರೂ ಅಣ್ತಂಬ್ರೆ, ಎಲ್ಲರೂ ಫ್ರೆಂಡ್ಸೇ, ಎಲ್ಲರೂ ಎಲ್ಲಾನು. ಆದರೆ ಯಾವಾಗ ನಿಮ್ಮ ಹತ್ರ ಏನೂ ಇಲ್ಲ, ನಿಮ್ಮ ಹತ್ರ ಟ್ಯಾಲೆಂಟ್ ಇರ್ಬೋದಾ ಗೈಸ್. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದಿದ ಮೇಲೆ ನಿಮ್ಮ ಹತ್ರ ಟ್ಯಾಲೆಂಟ್ ಇರ್ಬೋದು, ಆದರೆ ಆ ಟ್ಯಾಲೆಂಟನ್ನು ಈ ನೀಚ ಸಮಾಜ ಎಂದೂ ಗುರುತಿಸೋದಿಲ್ಲ. ಇಲ್ಲಿ ಡ್ರಾಮಾ ಮಾಡಬೇಕು, ನಿಮ್ಮ ಬಗ್ಗೆ ನೀವು ಹೇಳ್ಕೋಬೇಕು, ನೀವು ಹೊಸ ಡ್ರಾಮಾ ಶುರು ಮಾಡಬೇಕು, ಸುಳ್ಳು ಹೇಳಬೇಕು, ಆಮೇಲೆ ನಿಮಗೆ ಟಾಕ್ಸಿನ್ ಲೈಕ್ ನಿಮಗೆ ಹೆಂಗಂದರೆ ಅವಾಗವಾಗ ಇಷ್ಟೇ ಹಿಂಗೆ ಮಾಡಿರಿ ಅಂತ ನಿಮಗೂ ಹೇಳಬೇಕು, ಖುಷಿ ಪಡಿಸ್ಬೇಕು. ಎಸ್, ದೆನ್ ಪೀಪಲ್ ಅಗ್ರಿ. ಓಕೆ, ದ್ಯಾಟ್ಸ್ ದ ಪ್ರಾಬ್ಲಮ್. ಎಲ್ಲಿವರೆಗೆ ನಮ್ಮ ಸಮಾಜದಲ್ಲಿ ಸರ್ಕಾರಿ ಉದ್ಯೋಗನೇ ಶ್ರೇಷ್ಠ ಅಂತ ಇರ್ತೈತಿ, ಅಲ್ಲಿವರೆಗೂ ಇದು ಆತ್ಮಹತ್ಯೆ ಅಲ್ಲ, ಇದು ಭಾರತೀಯರೆಲ್ಲರೂ ಇಷ್ಟ ಆಗಿರುತ್ತೆ, ಅದು ಮಾಡ್ತಾರೆ ಗೈಸ್, ಮಾಡಲೇಬೇಕಾಗುತ್ತೆ. ನಾನು ಇದನ್ನು ಒಪ್ಕೊಳ್ಳೋದಿಲ್ಲ. ಸೊ ಈ ಮನೋಭಾವನೆ ಇದ್ದೇ ಇರ್ತದೆ ನೋಡಿ. ನೀವು ಯಾವುದಾದ್ರೂ ಫೀಲ್ಡ್ ಒಳಗೆ ಸಕ್ಸಸ್ ಆಗಬೇಕು ಅಂದರೆ ಇವತ್ತಿನ ಕಾಂಪಿಟೇಷನ್ ಒಳಗೆ ಭಾಳ ಕಷ್ಟ ಇದೆ ಗೈಸ್. ಐ ಆಮ್ ಸ್ಟ್ರಗಲಿಂಗ್ ಫಾರ್ ಲಾಸ್ಟ್ ಸೆವ್ರಲ್ ಇಯರ್ಸ್. ಎಷ್ಟೋ ವರ್ಷದಿಂದ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಆ್ಯಂಡ್ ಪ್ರಯತ್ನನೂ ಮಾಡ್ತಿದ್ದೀನಿ, ಕಂಟಿನ್ಯೂಸ್ ಆಗಿ ಕೂಡ ಮಾಡ್ತಿದ್ದೀನಿ. ಬಟ್ ಎಸ್, ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಈ ಸಮಯದೊಳಗೆ ನೀವು ಎಷ್ಟೋ ಸಂಬಂಧಗಳನ್ನು ಕಳ್ಕೋಬೇಕಾಗುತ್ತೆ. ಎಷ್ಟೋ ಸಾರ್ತಿ ನಿಮ್ಮ ಹತ್ರ ಎಷ್ಟೇ ನಾಲೆಜ್ ಇದ್ದರೂ ಕೂಡ, ಯೋಗ್ಯತೆ ನಿಮ್ಮದು ಇದ್ದರೂ ಕೂಡ ಯೋಗ ಬರ್ತಿರೋದಿಲ್ಲ. ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಓದಿ ಯಾರು ಪಾಸ್ ಆಗಿರೋದಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೇರ್ ಪೇನ್. ದೇ ಆರ್ ವೆಲ್ ಎಜುಕೇಟೆಡ್, ಅನ್ಎಂಪ್ಲಾಯ್ ಆಗಿ ಉಳಿತಾರೆ. ಓಕೆ, ಆಮೇಲೆ ಎಲ್ಲಿ ಹೋದರೂ ಕೂಡ
ನಿಮ್ಮ ನಾಲೆಜನ್ನು ಗುರುತಿಸಿ, ನಿಮ್ಮ ಒಳ್ಳೆ ಗುಣವನ್ನು ಗುರುತಿಸೋದು ಈ ಜಗತ್ತಿನೊಳಗೆ ಯಾರೂ ಇಲ್ಲೋ ಗೈಸ್, ಸುಮ್ಮನೆ ಹೇಳ್ತಾರೋ ಗೈಸ್. ಓಕೆ, ಸೊ ಅದಕ್ಕೆ ಸರ್ಕಾರಿ ಉದ್ಯೋಗ ಅದರದೇ ಆದಂಥ ಮಹತ್ವವನ್ನು ಹೊಂದೈತಿ. ಅದೊಂದು ಜೋಕ್ ಕೇಳಿರಿ ಗೈಸ್. ಒಬ್ಬ ವ್ಯಕ್ತಿ ಇರ್ತಾನಂತೆ, ಅವನು ಹೋಗಿ ಅವ್ರ ಮಮ್ಮಿಗೆ ಹೇಳ್ತಾನಂತೆ, ಅಮ್ಮ ನನ್ನ ಇನ್ಫೋಸಿಸ್ ಕಂಪ್ನಿಯ CEO ಆಗಿ ಮಾಡಿದ್ದಾರೆ, ಅಪಾಯಿಂಟ್ ಮಾಡಿದ್ದಾರೆ ಅಂತ. ಸೊ ಅದು ಆದಮೇಲೆ ಅವ್ರ ಮಮ್ಮಿ ಕೇಳ್ತಾರಂತೆ, ಯಾಕೆ ಮಗ ನೀನು ಪೊಲೀಸ್ ಆಗಲಿಲ್ವಾ, ಪೊಲೀಸ್ ಎಕ್ಸಾಮ್ ಒಳಗೆ ಪಾಸ್ ಆಗಲಿಲ್ವಾ ನೀನು ಅಂತ. ಇಂಥ ಸಮಾಜದೊಳಗೆ ನಾವಿದ್ದೀವಿ ಗೈಸ್. ಆದ್ದರಿಂದ ಸರ್ಕಾರಿ ಉದ್ಯೋಗ ಆತ್ಮಹತ್ಯೆ ಅಲ್ಲ. ಓಕೆ, ನೀವು ಪ್ರಯತ್ನ ಮಾಡ್ಬೋದು. ಎಸ್, ನಿಮ್ದಾದರೆ ಆಯಿತು, ಇಲ್ಲ ಅಂದರೆ ಇದಕ್ಕಿಂತನೂ ಯಾವುದು ಬೆಟ್ರ್ ಇದೆ. ಜೋ ಹುआ है अच्छा के लिए हुआ है, जो हो रहा है अच्छे के लिए हो रहा है, जो आगे भी होगा अच्छा के लिए होगा. ಸೊ ಏನಾಗಿದೆಯೋ ಒಳ್ಳೆಯದಕ್ಕೆ, ಏನಾಗ್ತಾ ಇದೆಯೋ ಒಳ್ಳೆಯದಕ್ಕೆ, ಏನಾಗೋದಿದೆಯೋ ಒಳ್ಳೆಯದಕ್ಕೆ. ಇಂಥ ಮನೋಭಾವದಿಂದ ನೀವು ಬರ್ತಾ ಇದ್ದೀರಿ, ಎಸ್, ಯು ಆರ್ ಮೋಸ್ಟ್ ವೆಲ್ಕಮ್. ಎಲ್ಲಿವರೆಗೆ ಇದು ಆತ್ಮಹತ್ಯೆ ಅಲ್ಲ, ಏನು ಅಲ್ಲ, ಜನರ ಅಭಿಪ್ರಾಯ ಅಷ್ಟೇ. ಓಕೆ, ದೇವರಾಣಿಗೂ ಇದು ಆತ್ಮಹತ್ಯೆ ಅಲ್ಲ ಗೈಸ್. ಜನ ಇದನ್ನೇ ಬೇಕು ಅಂತಿದ್ದಾರೆ ಅಂದರೆ ಇದನ್ನೇ ಹೆಂಗೆ ಆತ್ಮಹತ್ಯೆ ಅಂತ ಅನ್ನೋಕ್ಕೆ ಸಾಧ್ಯ? ಓಕೆ, ಪ್ರೈವೇಟ್ ಸೆಕ್ಟರ್ ಒಳಗೆ ನೀವು 10 ಲಕ್ಷ ಸ್ಯಾಲ್ರಿ ತಗೋರಿ, ಆದರೆ ಸರ್ಕಾರಿ ಉದ್ಯೋಗಕ್ಕಿದ್ದಂಗೆ ಇಲ್ಲ ಅನ್ನೋಕ್ಕಾಗೋದು. ನಾನು ಒಪ್ಪೋದಿಲ್ಲ ಸರ್ಕಾರಿ ಉದ್ಯೋಗ ಗ್ರೇಟ್ ಅಂತ, ಬಟ್ ಈ ಸಮಾಜ ಹಂಗಿದೆ ಗೈಸ್. ಓಕೆ, ದಟ್ಸ್ ಅ ಪ್ರಾಬ್ಲಮ್. ಓಕೆ, ನೀವೆಂದುಕೊಂಡಂತೆ ಬದುಕುವುದು, ನೆನಪಿಟ್ಕೊಳ್ರಿ, ಇದನ್ನು ಬರ್ಕೊಳ್ರಿ, ನೀವೆಂದುಕೊಂಡಂತೆ ಬದುಕುವುದು ಭಯಾನಕ ಹೋರಾಟದ ಫಲವೇ ಆಗಿರುತ್ತದೆ. ಆದರೆ ಓಕೆ, ಇದು ಇಷ್ಟು ಈಸಿಯಾಗಿಲ್ಲ, ಯಾರಿಗೂ ಕೇಕ್ ವಾಕ್ ಅಲ್ಲ ಲೈಫ್. ಓಕೆ, ಇಟ್ಸ್ ಆಲ್ವೇಸ್ ಹಾರ್ಡ್, ವೆರಿ ವೆರಿ ಹಾರ್ಡ್. ತುಂಬ ಕಷ್ಟ ಇದೆ ಜೀವನ, ತುಂಬ ಕಷ್ಟ ಇದೆ ಗೈಸ್. ವಿ ಆರ್ ವೆರಿ ಲಕ್ಕಿ, ತಂದೆ ತಾಯಿ ಇದ್ದಾರೆ ಆ್ಯಂಡ್ ಇಷ್ಟು ವರ್ಷ ಕಲಿಸಿದ್ದಾರೆ, ಈಗಲೂ ಕೂಡ ಸಪೋರ್ಟ್ ಮಾಡ್ತೀನಿ ಅಂತಾರೆ. ಯು ಆರ್ ದ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಓಕೆ, ಗ್ರ್ಯಾಟಿಟ್ಯೂಡ್ ಇರಲಿ. ಪ್ರತಿದಿನ ನೀವು ಉಸಿರಾಡೋಕ್ಕೆ ನಿಮಗೆ ಈ ನೇಚರ್ ಹೆಲ್ಪ್ ಮಾಡ್ತಾ ಇದೆಯಾ? ಈವನ್ ಪ್ರತಿದಿನ ನಿಮಗೆ ಮಲಗಿದಾಗ ಎಚ್ಚರ ಆಗ್ತಾ ಇದೆಯಾ? ಹ್ಯಾವ್ ಗ್ರ್ಯಾಟಿಟ್ಯೂಡ್ ಗೈಸ್. ಓಕೆ, ಎಚ್ಚರ ಆಗಿದೆಯಾ? ಜೀವಂತಿದ್ದೀರಿ, ಪ್ರತಿದಿನ ಜೀವಂತಿದ್ದೀರಿ, ಹ್ಯಾವ್ ಗ್ರ್ಯಾಟಿಟ್ಯೂಡ್ ಗೈಸ್. ಐ ಆಮ್ ಟೆಲ್ಲಿಂಗ್ ಯು. ಅದಕ್ಕೆ ಕೃತಜ್ಞತಾ ಭಾವ ನಿಮ್ಮ ಹತ್ರ ಇರಲಿ. ಅದ್ರ ಮೇಲೆ ನಿಮ್ಮ ಜೀವನ ಬೆಟರ್ ಆಗಬೇಕಂತೀರಿ. ನೀವೆಂದುಕೊಂಡಂತೆ ಬದುಕಬೇಕಂದ್ರೆ ಅದು ಭಯಾನಕ ಹೋರಾಟದ ಫಲ ಆಗಿರ್ತೈತಿ, ಯಾರಿಗೂ ಈಸಿ ಆಗಿರೋದಿಲ್ಲ. ಇಂಥದ್ರೊಳಗೆ ನಿಮ್ಗೆ ಯಾರೋ ಸಪೋರ್ಟ್ ಮಾಡೋರು ಸಿಕ್ಕರೆ ದಟ್ಸ್ ರಿಯಲಿ ಗುಡ್ ಗೈಸ್. ಓಕೆ, ನಥಿಂಗ್ ಈಸ್ ಕೇರಿಯರ್ ದೆನ್ ಅವಾಯ್ಡಿಂಗ್ ಯುವರ್ ಫುಲ್ ಪೊಟೆನ್ಷಿಯಲ್. ನಮ್ಮ ಹತ್ರ ಪೊಟೆನ್ಷಿಯಲ್ ಇರ್ತೈತೆ, ಆದರೆ ನಾವು ನೋಡ್ರಿ, ನಾನು ಪಾಸ್ ಆಗಬಹುದು, ನಾನು ಮಾಡ್ಬೋದಿತ್ತು ಅಂತ ಜೀವನ ಪೂರ್ತಿ ಕೊರಗಬೇಡ್ರಿ. ನಿಮ್ಮ ಹತ್ರ ಪೊಟೆನ್ಷಿಯಲ್ ಐತಿ, ಪ್ಲೀಸ್ ಕಮ್ ಆ್ಯಂಡ್ ಟ್ರೈ. ಓಕೆ, 1 ವರ್ಷ 2 ವರ್ಷ 3 ವರ್ಷ ಟ್ರೈ ಮಾಡಿರಿ. ಅದು ಆದಮೇಲೂ ನಾಲೆಜ್ ಇರುತ್ತೆ, ನೀವು ಅವಾಗೂ ಬೇರೆ ಫೀಲ್ಡ್ ಮಾಡ್ಬೋದು, ಕೃಷಿನೂ ಮಾಡ್ಬೋದು, ನೀವು ಬೇರೆ ಬಿಸ್ನೆಸ್ ಮಾಡ್ಬೋದು, ಟೀ ಸ್ಟಾಲ್ ನಡೆಸ್ಬೋದು, ಏನು ಬೇಕಾದ ನಡೆಸ್ಬೋದು. ಇವತ್ತಿನ ಜಗತ್ತಿನೊಳಗೆ ನಿಮಗೆ ಟ್ಯಾಲೆಂಟ್ ಇದ್ದರೆ, ಸ್ಕಿಲ್ ಇದ್ದರೆ, ಯು ಕ್ಯಾನ್ ಡೂ ಎನಿಥಿಂಗ್. ಓಕೆ, ಎನಿಥಿಂಗ್ ಅಂದರೆ ಏನು, ನೀವು ಒಬ್ಬ ವ್ಯಕ್ತಿಯಿಂದ ಎಲ್ಲ ಮಾಡೋಕ್ಕಾಗೈತೆ ಅನ್ನೋದನ್ನು ನಾವು ಒಪ್ಕೊಳ್ಳೋದಿಲ್ಲ. ಎಸ್, ಒಂದೊಂದು ಫೀಲ್ಡ್ ಒಳಗೆ ನೀವು ಎಕ್ಸೆಲ್ ಆಗ್ಬೋದು, ನಿಮ್ಮ ಸ್ಟ್ರೆಂತ್ ಇದೆ ಅಲ್ಲಿ ನೀವು ಎಕ್ಸೆಲ್ ಆಗ್ಬೋದು, ನೀವು ಕೂಡ ಅಚೀವ್ಮೆಂಟ್ ಮಾಡ್ಬೋದು. ನಿಮ್ಮ ಪೂರ್ಣ ಸಾಮರ್ಥ್ಯವನ್ನು ನಿರ್ಲಕ್ಷಿಸುವುದಕ್ಕಿಂತ ಭಯಾನಕವಾದದ್ದು ಯಾವುದೂ ಇಲ್ಲ. ಓಕೆ, ಸೊ ನಿಮಗೆ ಸಾಮರ್ಥ್ಯ ಇದೆಯಾ? ಟ್ರೈ ಇಟ್ ಗೈಸ್. ಓಕೆ, ನಾನು ಬದುಕುವುದು ಒಂದು ದಿನ ಸಾಯೋದಕ್ಕಲ್ಲ, ಏನಾದರೂ ಸಾಧಿಸಲಿಕ್ಕೆ ಅನ್ನೋರಿದ್ದೀರಿ, ಪ್ಲೀಸ್ ಕಮ್ ಟು ದಿಸ್ ಫೀಲ್ಡ್, ಯು ಕ್ಯಾನ್ ಸಕ್ಸೀಡ್ ಹಿಯರ್. ತಾಳ್ಮೆ ಇರಲಿ, ಮುಂದೆ ಒಳ್ಳೆಯ ದಿನಗಳು ಬಂದೇ ಬರ್ತವೆ ಅನ್ನುವಂಥ ಭರವಸೆ ಯಾವತ್ತೂ ಕೂಡ ನಿಮ್ಮೊಳಗೆ ಇರಲಿ. ತಾಳ್ಮೆ ನೋಡಿ, ಜೀವನದೊಳಗೆ ಏನೂ ವರ್ಕ್ ಆಗಲಿಲ್ಲ ಅಂದ್ರೆ ಲಾಸ್ಟಿಗೆ ಪೇಷನ್ಸ್ ವಿಲ್ ವರ್ಕ್. ಓಕೆ, ಪೇಷನ್ಸ್ ವಿಲ್ ಪೇ. ಓಕೆ, ಅದರಿಂದ ಪೇಷನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಗೈಸ್. ಲಾಸ್ಟ್ ಆಗಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಇದನ್ನು ಸರಿಯಾಗಿ ಓದ್ರಿ, ಇದನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ರಿ, ನೆನಪಿಟ್ಕೊಳ್ರಿ, ವಿಡಿಯೋ ಎಲ್ಲರ ಜೊತೆಗೆ ಶೇರ್ ಮಾಡಿರಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಯುವಕರು ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಒಲವು ತೋರುವುದು ಒಳ್ಳೆಯ ವಿಚಾರ. ಓಕೆ, ನೀವು ಬರೋದು ಒಳ್ಳೆಯ ವಿಚಾರ, ಆದರೆ ಓದಿನಲ್ಲಿ ಸ್ಥಿರತೆ ಇರಬೇಕು, ಕಂಟಿನ್ಯೂವೇಷನ್ ಇರಬೇಕು. ಅವ್ರು ಬಂದರು, ಇವ್ರು ಬಂದರು, ಅವರಲ್ಲಿ ಹೋದರು, ಇವ್ರು ಇಲ್ಲಿ ಹೋದರು, ಇವೆಲ್ಲ ನಡೆಯೋದಿಲ್ಲ. ಮುಖ್ಯವಾಗಿ ತಾಳ್ಮೆ ಇರಬೇಕು. ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್, ತಾಳ್ಮೆ ಇರಬೇಕು. ಮೊದಲು 1000 ದಿನ ಕಾಯಬೇಕು. ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ನಿಮ್ಮ ಅವಕಾಶಕ್ಕೆ ಕಾಯಬೇಕಾಗುತ್ತೆ. 1000 ದಿನವೂ ಆಗ್ಬೋದು, 10,000 ದಿನವೂ ಆಗ್ಬೋದು. ನಾನು ಆಲ್ರೆಡಿ ಹೇಳಿದ್ದೀನಿ, 1000 ದಿನ ಕಾಯಬೇಕು. ಓದಿಗೆ ಹಣ ಮಾತ್ರ ಬಂಡವಾಳ ಅಲ್ಲ. ಸೊ ಹಣ ಇದ್ದವ ಮಾತ್ರ ಓದೋಕ್ಕಾಕೈತೆ ಅನ್ನೋದು ಇಂಪಾಸಿಬಲ್ ಗೈಸ್, ಸಾಧ್ಯನೇ ಇಲ್ಲ ಮನಸ್ಸಿದ್ದವ. ಓಕೆ, ಹಣ ಮಾತ್ರ ಬಂಡವಾಳ ಅಲ್ಲ, ಇಲ್ಲಿ ಸಮಯ ಮತ್ತು ಪರಿಶ್ರಮ ಕೂಡ ಬಂಡವಾಳವೇ ಆಗಿರುತ್ತವೆ. ಓಕೆ, ಅವಸರದ ನಿರ್ಧಾರ ತೆಗೆದುಕೊಳ್ಳುವುದು ದೊಡ್ಡ ತಪ್ಪು. ಜೀವನದೊಳಗೆ ಅದಕ್ಕೆ ಆಗಲಿ ಅವಸರದ ನಿರ್ಧಾರ ತಪ್ಪಾಗಿರುತ್ತೆ. ಸರಿಯಾದ ಮಾರ್ಗದರ್ಶನ
ಯೋಜನೆ ಮತ್ತು ಪರಿಶ್ರಮ ಇದ್ದರೆ ಓದಿನಲ್ಲಿ ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಯಾರ್ಯಾರೆಲ್ಲ ಬರಬೇಕಂತೀರಿ ಅವರಿಗೆಲ್ಲ ಆಲ್ ದಿ ಬೆಸ್ಟ್. ಓಕೆ, 18 ವರ್ಷ ಆದವರು ಹೀಗೆ ನೀವು ಪ್ರಯತ್ನ ಮಾಡ್ಬೋದು ಗೈಸ್. ದಿಸ್ ಈಸ್ ಈರಣ್ಣ ಕನಮಡಿ. ನಿಮಗೆ ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ವಿಡಿಯೋ ಮಾಡಬೇಕು ಅಂತ ಭಾಳ ದಿನದಿತ್ತು, ಮಾಡಿದ್ದೀನಿ. ಇನ್ನು ಲಾಸ್ಟಾಗಿ ಯಾರ್ಯಾರೆಲ್ಲ PSI ಪರೀಕ್ಷೆಗೆ ಓದಬೇಕಂತೀರಿ, ಎಸ್, ನಮ್ಮ ಪುಸ್ತಕಗಳಿದ್ದಾವೆ. ಇವತ್ತು 50 ಪ್ರಬಂಧಗಳ ಪುಸ್ತಕ ಇದೆ. ಓಕೆ, ಯುನಿಕ್ ಆಗಿ ಇದೆ. ಅನೇಕ ವಿದ್ಯಾರ್ಥಿಗಳು PSI ಪಾಸ್ ಆಗಲಿಕ್ಕೆ, KAS ಪಾಸ್ ಆಗಲಿಕ್ಕೆ, ಇವನ್ IAS ಪರೀಕ್ಷೆಗಳನ್ನು ಬರೀಲಿಕ್ಕೂ ಕನ್ನಡ ಮಾಧ್ಯಮದಲ್ಲಿ ಈ ಪುಸ್ತಕ ನಿಮಗೆ ಹೆಲ್ಪ್ ಆಗುತ್ತೆ. ಕನ್ನಡ ಮಾಧ್ಯಮದಲ್ಲಿ ಮೈಂಡ್ ಮ್ಯಾಪ್ ಮೂಲಕ ಮೊದಲು ಪುಸ್ತಕ ಇದಾಗಿದೆ. ಪ್ರಚಲಿತ ಘಟನೆಗಳ ಅಪ್ಡೇಟ್ ಇದೆ. ವಿವಿಧ ವಿಧಾನಗಳ ಪ್ರಬಂಧಗಳನ್ನು ಇದರೊಳಗೆ ಕೊಡಲಾಗಿದೆ. ಆ್ಯಂಡ್ 50 ವಿವಿಧ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ನೀವು ಈ ಪುಸ್ತಕವನ್ನು ಖರೀದಿ ಮಾಡ್ಬೋದು ಗೈಸ್. ಓಕೆ, ಸೊ ಇವೆಲ್ಲ ಟಾಪಿಕ್ ಇದ್ದಾವೆ. ಒಳ ಮೀಸಲಾತಿ ಇವತ್ತು ಏನು ಹಂಗಂದರೆ ಗೊತ್ತಿರೋದಿಲ್ಲ ನಿಮಗೆ. ಹೊಸ ಶಿಕ್ಷಣ ನೀತಿ, ತ್ರಿಭಾಷಾ ನೀತಿ ಅಂದರೆ ಗೊತ್ತಿರೋದಿಲ್ಲ. ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಗೊತ್ತಿರೋದಿಲ್ಲ. ಡಾಲರ್ ಎದುರು ರೂಪಾಯಿ ಎದಕ್ಕೆ ಕುಸಿತಾ ಇದೆ. ಓಕೆ, ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ಮಾಧ್ಯಮಗಳ ಪಾತ್ರ, ಹೀಗೆ 50 ಬೇರೆ ಬೇರೆ ವಿಷಯಗಳ ಪುಸ್ತಕ ಇದೆ. ಮುಂದೆ PSI ಪರೀಕ್ಷೆಯೊಳಗೆ ESI ಪರೀಕ್ಷೆ ಸಂಬಂಧ ಈ ಭಾಷಾಂತರ ಪುಸ್ತಕ ಕೂಡ ಬರ್ತಾ ಇದೆ. ಅದು ಆದಮೇಲೆ PSI ಓಲ್ಡ್ ಕ್ವಶನ್ ಪೇಪರ್ ವಿತ್ ಎಕ್ಸ್ಪ್ಲನೇಷನ್ ಅದರ ಪುಸ್ತಕ, ಪೊಲೀಸ್ ಕಾನ್ಸ್ಟೇಬಲ್ ಪುಸ್ತಕ ಆಗಿರ್ಬೋದು, ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರಬಂಧ ಪುಸ್ತಕ ಆಗಿರ್ಬೋದು. ನೆಕ್ಸ್ಟ್ 1 to 2 ಮಂತ್ಸ್ ಒಳಗೆ ಇವೆಲ್ಲ ಪುಸ್ತಕಗಳು ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇರ್ತವೆ. ನನ್ನ ಕಡೆಯಿಂದನೂ ಲಭ್ಯ ಇರ್ತವೆ. ನೀವೊಂದು ಮೆಸೇಜ್ ಮಾಡಿ ಕೇಳ್ರಿ, ಬಂದವನ ಪುಸ್ತಕ ನಿಮಗೆ ಯಾವ್ದು ಬೇಕು ಅಂತ. ಓಕೆ, ಹಲವಾರು ವಿದ್ಯಾರ್ಥಿಗಳು ಗೈಸ್ ಕಳೆದ 6-7 ವರ್ಷಗಳಲ್ಲಿ 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ನಮ್ಮ ಕಡೆ ಬಂದು ಕ್ಲಾಸ್ ತೊಗೊಂಡವರು, ಪುಸ್ತಕ ಓದೋರು, ಟೆಸ್ಟ್ ಬರೆದವರು, ಓಕೆ, ಹೀಗೆ ನಮ್ಮ ಸ್ಟಡಿ ಹಾಲ್ಗೆ ಬರೋರು, ಈ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ನೀವು ಕೂಡ ಹಿಂಗೊಂದಿನ ಆಗಲಿ ಅಂತ ನಾನು ಬಯಸ್ತೀನಿ. ಆ್ಯಂಡ್ ಅನೇಕ ವಿಶೇಷತೆಗಳೊಂದಿಗೆ ಈ ಪುಸ್ತಕವನ್ನು ನಾವು ರೆಡಿ ಮಾಡಿದ್ದೀವಿ. ನೀವು ಇದನ್ನು ತೊಗೋಬೋದು. ನಿಮಗೆ ಇವೆಲ್ಲ ಪುಸ್ತಕಕ್ಕಾಗಿ ಇಲ್ಲೊಂದು ನಂಬರ್ ಇದೆ ನೋಡಿರಿ, ಈ ನಂಬರ್ನ ಸೇವ್ ಮಾಡಿಕೊಡ್ರಿ. ನೀವು ಒಂದು ಮೆಸೇಜ್ ಹಾಕಿದರೂ ಸಾಕು, ನಾನು ಕಾಲ್ ಮಾಡಿದಾಗ ಅದನ್ನು ಲಿಫ್ಟ್ ಮಾಡದೇ ಇರ್ಬೋದು, ನಾನು ಕ್ಲಾಸ್ ಒಳಗಿರ್ತೀನಿ. ಆದರೆ ನಿಮಗೆ ಮೆಸೇಜ್ ಮಾಡಿದರೆ ಡೆಫಿನೆಟ್ಲಿ ರಿಪ್ಲೈ ಅಂತೂ ಮಾಡ್ತೀನಿ. ಯಾರಿಗೆ ಪುಸ್ತಕ ಬೇಕು ಅವರು ನಿಮ್ಮ ಅಡ್ರೆಸ್ಸನ್ನು ಇದಕ್ಕೆ ಕಳಿಸಿದರೆ ಅಂಚೆ ಮೂಲಕ ಓಕೆ ನಾನು ನಿಮಗೆ ಕಳಿಸ್ಕೊಡ್ತೀವಿ. ಆ್ಯಂಡ್ ಆ ಪುಸ್ತಕವನ್ನು ನೀವು ಉಪಯೋಗ ಮಾಡ್ಕೋಬೋದು. ಆ್ಯಂಡ್ ದಿಸ್ ಈಸ್ ಇಟ್ ಗೈಸ್. ಈ ಒಂದು ವಿಡಿಯೋದೊಳಗೆ ಇದನ್ನೆಲ್ಲ ಹೇಳಬೇಕಾಗಿತ್ತು. ಇನ್ನು ಇಂಗ್ಲೀಷ್ ಬಗ್ಗೆ ಕೂಡ ನಂದು ನೆಕ್ಸ್ಟ್ ವಿಡಿಯೋ ಬರುತ್ತೆ. ಈ ವಿಡಿಯೋಗಳನ್ನ ಎಲ್ಲ ನೋಡಿ ನೀವು ಉಪಯೋಗ ತಗೊಳ್ರಿ, ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿರಿ. ನಾ ಹೇಳಿಲ್ಲ, ಮಿನಿಮಮ್ ನಿಮ್ಗೆ ಗೊತ್ತಿರುವಂಥ 10 ವಿದ್ಯಾರ್ಥಿಗಳೊಂದಿಗೆ, ವ್ಯಕ್ತಿಗಳೊಂದಿಗೆ, ಪಾಲಕರೊಂದಿಗೆ ಇದನ್ನು ಶೇರ್ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಗೈಸ್. ಇಂಥ 100 ವಿಡಿಯೋಗಳನ್ನ ನಾನು ನಿಮ್ಮ ಸಂಬಂಧ ಮಾಡ್ತೀನಿ, 1000 ವಿಡಿಯೋಗಳನ್ನ ಮಾಡ್ತೀನಿ. ಆ್ಯಂಡ್ ಒಟ್ಟಿನೊಳಗೆ ನಿಮ್ಮ ಬದುಕು ಬೆಟರ್ ಆಗಬೇಕು, ನೀವು ಅಂದ್ಕೊಂಡಿರುವಂಥದ್ದನ್ನು ಸಾಧನೆ ಮಾಡಲಿಕ್ಕೆ ನಾನು ಕೂಡ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್ ಗೈಸ್.